ಆರಂಭಾಂ ಸತ್ಯನಾಚಾರ್ಯ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾಂ ವಂದೇ ವಿದ್ಯಾಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರೀಕೃಷ್ಣ ಪರಮಾತ್ಮ ಗೋಕುಲದಲ್ಲಿ, ವೃಂದಾವನದಲ್ಲಿ ಅನೇಕ ಬಾಲಲೀಲೆಗಳನ್ನೆಲ್ಲ ತೋರಿಸಿದ್ದಾನೆ. ಗೋಪಿಕಾಸ್ತ್ರೀಯರ ಮನೆಗೆ ಹೋಗಿ ಬೆಣ್ಣೆ ಮೊಸರುಗಳನ್ನು ಕದಿಯೋದಾಗಲಿ, ಇನ್ನಿತರ ಗೋಪಿಕಾಸ್ತ್ರೀಯರ ಜೊತೆಗೆ, ಗೋಪಾಲಕರ ಜೊತೆಗೆ ಆಟ ಆಡ್ತಾ ಅನೇಕ ಲೀಲೆಗಳನ್ನು ತೋರಿಸಿದ್ದಾನೆ. ಅನೇಕ ದೈತ್ಯರ ಸಂಹಾರಾದಿಗಳನ್ನು ಕೃಷ್ಣ ಪರಮಾತ್ಮ ಮಾಡಿದ್ದಾನೆ. ಮುಖ್ಯವಾಗಿ ಅವತಾರದ ಕಾರ್ಯ ಕಂಸನ ಸಂಹಾರ ಆಗಬೇಕು. ಆ ನಿಮಿತ್ತವಾಗಿ ಶ್ರೀಕೃಷ್ಣ ಪರಮಾತ್ಮ ಅಕ್ರೂರನನ್ನು ಕರೆಸಿಕೊಂಡು ಅಕ್ರೂರನ ಜೊತೆಗೆ ಬಲರಾಮನಿಂದ ಕೂಡಿಕೊಂಡು ಮಧುರಾಪಟ್ಟಣಕ್ಕೆ ತೆರಳಿದ್ದಾನೆ. ಮಧುರಾಪಟ್ಟಣಕ್ಕೆ ಬರುವಾಗ ಮಧ್ಯದಲ್ಲಿ ನದಿ ಕಾಣಿಸ್ತು. ಹಿಂದೆ ಬಲರಾಮದೇವರು ಕೃಷ್ಣ ಇಬ್ಬರು ಕುಳಿತಿದ್ದಾರೆ ರಥದಲ್ಲಿ. ಸಾರಥ್ಯವನ್ನು ಅಕ್ರೂರ ಮಾಡ್ತಾ ಇದ್ದಾನೆ. ನದಿ ಬಂತು, ಸಾಯಂಕಾಲ ಆಗಿತ್ತು. ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡ್ತೀನಿ ಅಂಥೇಳಿ ಕೆಳಗಿಳದ. ಆಯಿತು ಅಂತ ಕೃಷ್ಣ ಸಂಧ್ಯಾವಂದನೆ ಮಾಡಲಿಲ್ಲ. ಯಾಕಂದ್ರೆ ಅವನ ದಿನ ಮುಂಜಾನೆ ಆಗಿದ್ದಿಲ್ಲ, ಅದಕ್ಕೆ ಮಾಡಲಿಲ್ಲ. ಅಕ್ರೂರ ನದಿಯಲ್ಲಿ ಇಳಿದು ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡಬೇಕು ಅಂತ ಕೆಳಗೆ ಇಳಿದಿದ್ದಾನೆ. ನದಿಯಲ್ಲಿ ಮುಳುಗುತ್ತಾನೆ. ಕೃಷ್ಣ ಬಂದು ನದಿ ಒಳಗೆ ಕೂತಾನೆ. ಎಲ್ಲವನು ಅಲ್ಲಿ ಮ್ಯಾಲೆ ಕೂಡಿಸಿ ಬಂದೀನಿ, ಏನು ಓಡಾಡ್ತಾನ ಒಂದು ಅಂತೇಳಿ ಇಲ್ಯಾಕೆ ಬಂದ ಅಂತ ಕಣ್ಣು ಬಿಟ್ಟು ನೋಡ್ತಾನೆ. ಕೃಷ್ಣ ಅಲ್ಲೇ ಇದ್ದಾನೆ ಒಳಗೆ, ನೀರೊಳಗೆ. ಒಮ್ಮೆ ಎದ್ದು ನೋಡ್ತಾನೆ, ರಥದೊಳಗೂ ಕೂತಾನೆ ಅಲ್ಲೇ. ಎಲ್ಲ ಕಡೆಗೂ ನಾನಿದ್ದೇನೆ ಅಂತ ಅನ್ನೋದನ್ನು ಪರಮಾತ್ಮ ಆ ಕ್ರೂರನಿಗೆ ತೋರಿಸಿಕೊಟ್ಟ. ಅಷ್ಟೆಲ್ಲ ನಡೀತು. ಅಲ್ಲಿಂದ ಮುಂದೆ ಮಧುರಾಪಟ್ಟಣಕ್ಕೆ ಹೋಗುವಾಗ ಅಕ್ರೂರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ. ಹೆಂಗೂ ಈ ಊರ ತನಕ ಬಂದಿದ್ದಿ, ನಮ್ಮ ಮನೆಗೆ ಅಷ್ಟು ಬಂದು ಹೋಗು. ಈಗ ನಾವು ಸಾಮೂಳಿಗೆ ಅಂತಿರ್ತೀವಿ ನೋಡ್ರಿ. ಇಲ್ಲ ಮಠದವ್ರು ಬರ್ತಾರ, ನಿಮ್ಮ ಕಾರ್ ಬೇಕು ಅಂತಂದ್ರೆ ನಮ್ಮ ಮನೆಗೂ ಕರ್ಕೊಂಬರ್ಬೇಕು ನೋಡ್ರಿ, ಹಂಗಿದ್ರೆ ಬರ್ತೀವಿ ನಾವು ಅಂತ ಇರ್ತೀವಿ. ಹಂಗೆ ಕೃಷ್ಣನಿಗೂ ಅಂದ, ಹೆಂಗೂ ಬಂದಿದ್ದಿ, ನಮ್ಮೂರ ತನಕ ಬಂದಿದ್ದಿ, ನಮ್ಮ ಮನೆಗೂ ಬಂದು ಹೋಗು ಅಂತ. ಕೃಷ್ಣ ಅಂದ, ಈಗ ಬರುವುದಿಲ್ಲ, ಮೊದಲ ನಾ ಬಂದು ಕೆಲಸ ಪೂರ್ಣ ಆಗಲಿ, ಆಮೇಲೆ ಅವಶ್ಯವಾಗಿ ಬರ್ತೀನಿ ಅಂತ. ಮೊದ್ಲಕ್ಕೆ ಬರೋದಿಲ್ಲ, ಯಾವ ಕೆಲಸಕ್ಕೆ ಬಂದೀನಿ ಆ ಕೆಲಸ ಪೂರ್ಣ ಆಗಲಿ, ಆಮೇಲೆ ನೋಡೋಣ ಅಂತ. ಈಗ ಬಂದ್ರೆ ನಮ್ಮ ತಲೆ ಅಲ್ಲೇ ಇರ್ತದೆ ಯಾವಾಗಲೂ. ಕೆಲಸ ಏನು ಮುಖ್ಯ, ಕೆಲಸ ಮುಖ್ಯ. ಹೀಗಾಗಿ ಅದಾದ ಮೇಲೆ ಬರ್ತೀನಿ ಅಂತಂದ. ಕೃಷ್ಣ ದೊಡ್ಡ ಕಂಸನ ಭಾರಿ ವಿಚಿತ್ರವಾಗಿ ಆ ಕಂಸ ತನ್ನ ಪಟ್ಟಣವನ್ನೆಲ್ಲ ನಿರ್ಮಾಣ ಮಾಡಿಕೊಂಡಿದ್ದ. ದೊಡ್ಡ ಕೋಟೆ ಒಳಗೆ ಅವರ ಮನೆ. ಆ ಕೋಟೆ ಒಳಗೆ ಹೋಗಬೇಕು ಅಂತಂದ್ರೆ ಎಷ್ಟೋ ಕಷ್ಟಪಟ್ಟು ಒಳಗೆ ಹೋಗಬೇಕು. ಹಂಗೆಲ್ಲ ಸುಮ್ಮನೆ ಬಿಡೋದಿಲ್ಲ. ಈ ರಾಜಭವನ ಒಳಗೆ, ರಾಷ್ಟ್ರಪತಿ ಭವನದೊಳಗೆ ಹೆಂಗೆ ಸುಮ್ಮನೆ ಬಿಡ್ತಾರೇನ್ರಿ? ಹೋಗಿ ಭೇಟಿಯಾಗಿ ಬರ್ತೀವಿ ಅಂತಂದ್ರೆ. ಈಗಿನ ಕಾಲದವರೇ ಹಿಂಗೆ ಇಷ್ಟೆಲ್ಲ ಸೆಕ್ಯೂರಿಟಿ ಮಾಡ್ಕೊಂಡಿರ್ತಾರೆ. ಆ ಕಾಲದ ಕಂಸ ಹೇಳಿ ಕೇಳಿ ದೊಡ್ಡ ರಾಜ ಅವ. ಗಿರಿದುರ್ಗ, ಜಲದುರ್ಗ, ಅಗ್ನಿದುರ್ಗ ಅಂತ ಹೇಳಿ ನಿರ್ಮಾಣ ಮಾಡಿಕೊಂಡಿದ್ದ. ಜಲದುರ್ಗ ಅಂತ ಒಳಗೆ ಕೋಟೆಯ ಸುತ್ತಲೂ ಒಂದು ಕಾಲುವೆ ಥರ ಮಾಡಿ ನೀರು ಬಿಟ್ಟಿರ್ತಾರೆ. ನೀರು ಬಿಟ್ಟು ಅವುಗಳಲ್ಲಿ ಆ ನೀರಿನಲ್ಲಿ ಮೊಸಳೆಗಳನ್ನದು ಬಿಟ್ಟಿರ್ತಾರೆ. ಯಾರಾದರೂ ದಾಟಿ ಬರಬೇಕು ಅಂತಂದ್ರೆ ಆ ನೀರಿನಾಗ ಇಳದೇ ಬರಬೇಕು, ಅದು ಬೇರೆ ದಾರಿನೇ ಇಲ್ಲ. ನೀರಿನಾಗ ಇಳಿದ್ರೆ ಅಂದ್ರೆ ಮೊಸಳೆ ಹಿಡಿತಾವ. ಈ ಥರ ಜಲದುರ್ಗ ಅಂತ. ಇಲ್ಲಿ ನಮ್ಮ ಬೆಳಗಾವಿ ಕೋಟೆ ಅದ ನೋಡ್ರಿ. ಕೋಟೆ ಗಾಡಿಗೆ ಹೊರಗೆ ಜಲದುರ್ಗ ಅದ. ಅಲ್ಲಿ ಈಗೆಲ್ಲ ಕಸ ಬೆಳೆದದ. ಇಲ್ಲಿ ಯಾವ ನೀರು ಇಲ್ಲ, ಮೊಸಳಿನೂ ಇಲ್ಲ, ಬರೀ ಕಸ ಬೆಳೆದದ. ಅಂತೂ ಅಲ್ಲಿ ಜಲದುರ್ಗ ಅದ. ಈ ಥರ ಜಲದುರ್ಗ, ಅಗ್ನಿದುರ್ಗ, ಸುತ್ತಲೂ ಬೆಂಕಿಯನ್ನು ಹಾಕಿ ಇಟ್ಟಿರ್ತಿದ್ರು. ಅದನ್ನು ದಾಟಿಕೊಂಡು ಬರಬೇಕು. ಗಿರಿದುರ್ಗ ಅಂತ ಅನೇಕ ಪರ್ವತಗಳನ್ನೇ, ಗುಡ್ಡ ಬೆಟ್ಟಗಳನ್ನೇ ಆ ಥರ ಇಟ್ಕೊಂಡು ಗುಡ್ಡ ಬೆಟ್ಟಗಳ ಮಧ್ಯದಲ್ಲಿ ಕೋಟೆಯನ್ನು ಕಟ್ಟಿಕೊಂಡಿರ್ತಿದ್ರು. ಇವೆಲ್ಲವನ್ನ ನಿರ್ಮಾಣ ಮಾಡಿಕೊಂಡು ಕಂಸ ಮಧ್ಯದಲ್ಲಿ ಕೂತಿದ್ದ. ಕೃಷ್ಣ ಎಲ್ಲವನ್ನ ಭೇದನೆ ಮಾಡಿಕೊಂಡು ಒಳಗಡೆ ಬಂದ. ಮಧ್ಯದಲ್ಲಿ ಬೇರೆ ಬೇಕಾದಷ್ಟು ಜನ ಭೇಟಿ ಆಗ್ತಾರೆ. ಆ ಕಂಸನ ಊರಿಗೆ, ಕಂಸನ ರಾಜಧಾನಿಗೆ ಕೃಷ್ಣ ಬಂದಾಗ ಕೃಷ್ಣ ಯಾವ್ಯಾವ ಥರ ಕಾಣಿಸಿದ ಅಂತ ಅನ್ಲಿಕ್ಕೊಂದು ಭಾಗವತ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತು. ಮಲ್ಲಾನ ಮಶನಿಹಿ ಅಂತ. ದೊಡ್ಡ ಅನೇಕ ಜನ ಇವರಿದ್ರು. ಯಾರು?
ಬೇಕಾದಷ್ಟು ಜಟ್ಟಿಗಳು ಮಲ್ಲರು ಅಲ್ಲೆಲ್ಲ ಇದ್ರು. ಅವರಿಗೆಲ್ಲ ಕೃಷ್ಣ ಹೆಂಗೆ ಕಂಡ ಅಂತಂದ್ರೆ ತಮ್ಮ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದಂತಹ ಜಗಜಟ್ಟಿ ಅಂತ ಕೃಷ್ಣ ಪರಮಾತ್ಮ ಕಂಡಿದ್ದಾನೆ. ಸ್ತ್ರೀಣಾಂ ಸ್ಮರೋ ಮೂರ್ತಿಮಾಂ, ಸ್ತ್ರೀಯರಿಗೆ ಉತ್ತಮ ಸೌಂದರ್ಯವತನಾದಂತಹ ಹುಡುಗನಂತೆ ಕಂಡಿದ್ದಾನೆ, ಅದೇ ಕೃಷ್ಣ. ಗೋಪಾನಾಂ ಸ್ವಜನಃ, ಅನೇಕ ಗೋಪಾಲಕರು ಆ ಊರಿನಲ್ಲಿದ್ದರು, ನಮ್ಮೂರು ಹುಡುಗ ಅಂತನ್ನುವಂತೆ ಅವರಿಗೆ ಕಂಡಿದ್ದಾನೆ. ಅಸತಾಂ ಕ್ಷಿತಿಭೃತಾಂ ಶಾಸ್ತಾಂ ಸ್ವಪಿತ್ರೋ ಶಿಶು, ತಂದೆ ತಾಯಿಗಳು ಅಲ್ಲೇ ಇದ್ದಾರೆ. ವಸುದೇವ ದೇವಿಕಿಯರನ್ನ ಕಂಸ ಅಲ್ಲೇ ಇಟ್ಕೊಂಡಿದ್ದ, ಅವನು ಜೈಲಿಗೆ ಹಾಕಿ. ಅವರಿಗೆ ನಾನು ಕೂಸು ಬಂತು ಅಂತ ಅನಿಸಿತ್ತು, ಜಟ್ಟಿಗಳಿಗೆ ಇನ್ನೊಬ್ಬ ಮಲ್ಲ ಬಂದ ಅಂತ ಅನಿಸಿತು, ಸ್ತ್ರೀಯರಿಗೆ ಉತ್ತಮ ಪುರುಷ ಬಂದ ಅಂತ ಅನಿಸ್ತು, ಗೋಪಾಲಕರಿಗೆ ನಮ್ಮೂರು ಹುಡುಗ ಅಂತ ಅನಿಸ್ತು, ತಂದೆ ತಾಯಿಗಳಿಗೆ ನನ್ನ ಕೂಸು ಅಂತ ಅನಿಸ್ತು. ಮೃತ್ಯು ಭೋಜಪತೆ, ಕಂಸನಿಗೆ ನನ್ನ ಮೃತ್ಯುನೇ ಬಂತು ಅಂತ ಅನಿಸಿತ್ತಂತ. ಹೀಗೆ ವರ್ಣನೆಯನ್ನು ವೃಷ್ಟೀನಾಂಚ ಗತಿ ಸದೈವ ಶುಶುವೆ ರಂಗೇ ಅಚ್ಯುತ ಸಾಗ್ರಜ, ಆ ರಂಗಮಂಚವನ್ನು ಪ್ರವೇಶವನ್ನು ಮಾಡಿದ್ದಾನೆ. ಸಾಗ್ರಜ, ಅಗ್ರಜನಿಂದ ಸಹಿತನಾಗಿ, ಬಲರಾಮನಿಂದ ಸಹಿತನಾಗಿ ಆ ಊರನ್ನು ಪರಮಾತ್ಮ ಕೃಷ್ಣ ಪರಮಾತ್ಮ ಪ್ರವೇಶವನ್ನು ಮಾಡ್ತಾನೆ. ಹತಂ ಕುವಲಯ ಪೀಡಂ ದೃಷ್ಟ, ಕುವಲಯ ಪೀಡ ಅಂತ ಒಂದು ದೊಡ್ಡ ಆನೆ, ಕಂಸನ ಆನೆ, ಅದು ಹರಿ ಮದೋನ್ಮತ್ತವಾದಂತಹ ಆನೆ. ಮೊದಲಿಗೆ ಕಂಸ ಅದನ್ನು ಮುಂದೆ ಕಳಿಸಿದ, ಕೃಷ್ಣ ಬಂದಾನಂತೆ ಸುದ್ದಿ ಗೊತ್ತಾದ, ಆನೆ ಮೇಲೆ ಹತ್ಕೊಂಡು ಬರಲಿ ಅಂತೇಳಿ ಕಳಿಸಿದ್ದ ಅದನ್ನು. ಅದ್ರ ಉದ್ದೇಶ ಬೇರೆ, ಅದು ಮದೋನ್ಮತ್ತವಾದ ಆನೆ, ಆನೆ ತುಳಿದು ಸಾಯಿಸ್ಬಿಡ್ಲಿ ಅವನನ್ನು, ಕೃಷ್ಣನನ್ನು ಅಂಥೇಳಿ ಹೇಳಿ ಕೇಳಿ ಬಡದು ಬಾಯಿಗೆ ಹಾಕೊಂಡು ಸೊಳ್ಳೆ ಹೊಕ್ಕಚ್ಚಿದಂಗೆ ಬಡದು ಬಾಯಿಗೆ ಹಾಕೊಂಡ್ಬಿಟ್ಟ ಕೃಷ್ಣ. ಅದನ್ನು ಮರ್ದನ ಮಾಡಿ ಅದನ್ನು ಮದವನ್ನೆಲ್ಲ ಇಳಿಸಿ ಆಮೇಲೆ ಅದನ್ನು ಸಂಹಾರ ಮಾಡಿದ್ದಾನೆ. ಒಬ್ಬ ರಜಕ ಕಂಡ, ಬಟ್ಟೆಯನ್ನು ಒಗೆಯುವಂತಹ ಅಗಸ ಅವ ನಿತ್ಯದಲ್ಲಿ ಬಟ್ಟೆಗಳನ್ನು ಶುದ್ಧವಾಗಿ ಒಗೆದು ಇಸ್ತ್ರಿ ಮಾಡಿ ಐರನ್ ಮಾಡಿ ಅದನ್ನು ಕಂಸನಿಗೆ ಒಯ್ದು ಕೊಡಬೇಕು. ಕೃಷ್ಣ ಹೋಗಿ, ಅವನ ಸಾಮಾನ್ಯ ಅಲ್ಲವ, ಅವನಿಗೆ ರುದ್ರದೇವರ ವರ, ಅವನಿಗೆ ಅವಧ್ಯತ್ವದ ವರ, ಆ ಆನೆಗೂ ವರ, ಆನೆಯ ಮಾವುತನಿಗೆ ವರ, ಎಲ್ಲರನ್ನ ಬಡಿತಾನೆ ಕೃಷ್ಣ. ಒಬ್ಬರು ಸುಮ್ಮನೆ ಹೋಗಿ ಕಂಸರನ್ನು ಕೊಂದು ಬಂದದ್ದಲ್ಲ, ಸುತ್ತಲೂ ಇದ್ದಂತಹ ಈ ಚೆಸ್ ಆಟ ಇದ್ದಂಗ್ರಿ, ಸುತ್ತಲೂ ಇದ್ದವ್ರನ್ನೆಲ್ಲರನ್ನು ಕೊಂದು ಆಮೇಲೆ ರಾಜನ ಇಳಿಸ್ಬೇಕು. ಆ ಥರ ಆನೆಯನ್ನು ಕೊಂದ, ಆನೆಯ ಮಾವುತನನ್ನು ಕೊಂದ. ಈ ರಜಕನಿಗೆ ಭೇಟಿಯಾದ, ಏನು ಬಟ್ಟೆ ತೊಗೊಂಡು ಹೊಂಟಿ ಅಂತ. ಇಲ್ಲ, ಕಂಸನಿಗೆ ಬಟ್ಟೆ ತೊಗೊಂಡು ಹೊಂಟೀನಿ, ನೋಡೋಣ ನಾನು ಹಾಕ್ಕೋತೀನಿ ಅಂತಂದ. ಕೊಡೋದಿಲ್ಲ ಅಂತಂದ, ಇದೇ ಬೇಕಾಗಿತ್ತು ಬಾ ನನಗಂತೇಳಿ ಕಪಾಳಿ ಹೊಡೆದ. ಈ ಥರ ಅವನನ್ನು ಸಂಹಾರ ಮಾಡಿದ. ಅಲ್ಲೊಬ್ಬಾಕಿ ಹೆಣ್ಮಗಳು ತ್ರಿವಕ್ರ ಅಂತ ಅವಳ ಹೆಸರು, 3 ಕಡೆ ವಕ್ರ ಇತ್ತಕ್ಕಿ ದೇಹ, ಪಾಪ ಅದು ಯಾವ ರೋಗ ಬಂದಿತ್ತೋ ಏನೋ, ಥರ ಬೆನ್ನಗೂನು ಇತ್ಯಾದಿಗಳು ಅಂತಾರಲ್ಲ, ಆ ಥರ ಆಗಿತ್ತು. 3 ಕಡೆ ವಕ್ರ ಇದ್ಲು, ಪಾಪ ಮದುವೆ ಆಗಿದ್ದಿಲ್ರಿ ಆ ಹುಡುಗಿ. ಹಂಗಿದ್ರೆ ಯಾರು ಮಾಡ್ಕೋತಾರೆ? ಚಲೋ ಇದ್ದವ್ರನ್ನೇ ವಿಚಾರ ಮಾಡ್ತಾರೆ. ಈಗ ಕೃಷ್ಣನಿಗೆ ಗಂಧವನ್ನು ತೆಗೆದುಕೊಂಡು ಹೋಗಾಕಿ, ಅವಳಿಗೆ ಹೋಗಿ ಕೇಳ್ತಾನೆ ಕೃಷ್ಣ, ಅವಳಿಗೆ ಹೋಗಿ ಕೇಳ್ತಾನೆ. ಕೇಳಿದಾಗ ಅವಶ್ಯವಾಗಿ ತಗೋ ಅಂತೇಳಿ ಕೊಟ್ಟು ಬಿಡ್ಲಾಕಿ. ಕೃಷ್ಣ ಗಂಧವನ್ನು ಲೇಪನ ಮಾಡಿಕೊಂಡ, ಅಣ್ಣನಿಗೂ ಕೊಟ್ಟ. ಯಾಕೆ ಏನಾಗೈತೆ ನಿನ್ನ ದೇಹಕ್ಕೆ ಅಂತ. ಏನಿಲ್ಲ, ಹುಟ್ಟಿದಾಗಿಂದ ಹಿಂಗೆ ಇದ್ದೆ ನಾನು ಅನ್ಲಕ್ಕಿ. ಪಾಪ ಏನು ಕಾಳಜಿ ಮಾಡಬೇಡ ಅಂಥೇಳಿ ಅವಳ ಕಾಲ ಮೇಲೆ ತನ್ನ ಕಾಲಿಟ್ಟು ಗದ್ದೆ ಹಿಡಿದು ಎತ್ತಿಬಿಟ್ಟ. ಎಲ್ಲ ಸರಿಯಾಗಿಬಿಡ್ತು, ಯಾವ ಆಪ್ರೇಷನ್ ಇಲ್ಲ, ಏನಿಲ್ಲ, ಎತ್ತಿಲ್ಲ, ಏನೇನೇನೇನೂ ಇಲ್ಲ, ಒಂದು ಮೆಡಿಸಿನ್ ಇಲ್ಲ, ಒಂದು ಇಂಜೆಕ್ಷನ್ ಇಲ್ಲ, ಅನಸ್ತೇಷಿಯಾ ಇಲ್ಲ, ಏನೇನೂ ಇಲ್ಲ. ಎಲ್ಲೆಲ್ಲಿ ಗೋನಿತ್ತೋ ಎಲ್ಲವನ್ನು ಸರಿ ಮಾಡಿಬಿಟ್ಟ. ಗಂಧವನ್ನು ಸಮರ್ಪಣೆ ಮಾಡಿದರೆ ಸ್ಫುರದ್ರೂಪ ಬರ್ತದಂತ ಯಾರು ಹೇಳಿದರು? ಕೃಷ್ಣ ಮಾಡಿ ತೋರಿಸಿದ. ಒಳ್ಳೆ ಸೌಂದರ್ಯ ಬಂತು ಗಂಧವನ್ನು ಕೊಟ್ಟದ್ದಕ್ಕಾಗಿ. ನಾವು ನಿತ್ಯದಲ್ಲಿ ದೇವರ ಪೂಜೆಯನ್ನು ಮಾಡುವಾಗ ಗಂಧವನ್ನು ಸಮರ್ಪಣೆ ಮಾಡಿದರೆ ಸ್ಫುರದ್ರೂಪ ಬರ್ತದಂತ. ಹೀಗಾಗಿ ಗಂಧವನ್ನು ಪ್ರತಿನಿತ್ಯದಲ್ಲಿ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಪೌಡ್ರ್ ಹಚ್ಕೊಂಡೆ, ಸ್ನೋ ಹಚ್ಕೊಂಡೆ, ಸೆಂಟ್ ಹಚ್ಕೊಂಡೆ, ಏನೇನೋ ಮಾಡ್ಕೊತ ಕೂಡ್ತೀವಿ. ಬೆಳಿ ಕೂದಲು ಆಲತ್ತನ ಕರಿ ಕೂದಲು ಮಾಡಿಕೊಂಡೆ ಏನೇನೋ ಮಾಡ್ತೀವಿ. ದೇವರಿಗೆ ಗಂಧವನ್ನು ಸಮರ್ಪಣೆ ಮಾಡಿದರೆ ಸ್ಫುರದ್ರೂಪ ಬರ್ತದಂತ. ಹೀಗಾಗಿ ಅವಳಿಗೆ ಸ್ಫುರದ್ರೂಪವನ್ನು ಕೊಟ್ಟ. ಆಮೇಲೆ ಅವಳಲ್ಲಿ ಮುಂದೆ ಅವಳ ವಿವಾಹ ಆಗ್ತಾನೆ ಕೃಷ್ಣ. ಮುಂದೆ ಅವಳಿಗೆ ಮಗ ಹುಡ್ತಾನೆ. ಆ ಮಗ ಭೀಮಸೇನ ದೇವರಿಗೆ ಸಾರಥಿ ಆಗ್ತಾನೆ. ಆ ಕಥೆ ಬರ್ತದೆ ಮುಂದೆ. ಹೀಗೆ ಆ ತ್ರಿವಕ್ರೆಯನ್ನು ಉದ್ಧಾರ ಮಾಡಿದ. ಆಮೇಲೆ ಇನ್ನಿಬ್ಬರು ಜಟ್ಟಿಗಳು, ಚಾಣೂರ ಮುಷ್ಟಿಕ ಅಂಥೇಳಿ, ಮಲ್ಲ ಯುದ್ಧದ ಪ್ರಸಂಗ ಅದು.
ಇಬ್ಬರನ್ನು ಬಿಟ್ಟುಬಿಟ್ರು. ಬಲರಾಮ ದೇವರೊಬ್ಬರನ್ನ, ಕೃಷ್ಣ ಒಬ್ಬರ ಮೇಲೆ ಯುದ್ಧ ಮಾಡಲಿ, ಮಲ್ಲ ಯುದ್ಧ ಮಾಡಲಿ ಅಂಥೇಳಿ. ಇಬ್ಬರೂ ಕೂಡ ಅವರ ಜೊತೆಗೆ ಯುದ್ಧವಾಡಿ ಆ ಚಾಣೂರನನ್ನ, ಕೃಷ್ಣ ಮುಷ್ಟಿಕರನ್ನ ಬಲರಾಮ ದೇವರು ಸಂಹಾರ ಮಾಡಿ ಮುಗಿಸಿಬಿಟ್ರು. ಇಲ್ಲಿ ಕಂಸನಿಗೆ ಬೆವರು ಬಂತು. ಆಯ್ತು, ಹಂಗಾರೆ ಇನ್ನೇನು ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಷ್ಟು ದಿವಸ ನಾನೇನೋ ಅಂದ್ಕೊಂಡಿದ್ದೆ, ನಾರದರು ಬಂದು ಏನೋ ಉಪಾಯ ಕೊಟ್ಟರು, ಸುಮ್ಮ ಅಲ್ಲೇ ಇದ್ದ ಅಂದರೆ ಈ ಇದ್ದ ಚಾಣೂರ, ಮುಷ್ಟಿಕ, ಕುವಲಯ, ಪೀಠ 8 ಜನ ಅವನಿಗೆ ಮಂತ್ರಿಗಳು. ಮುರ, ಪೀಠ, ನಿಸುಂಭ ಅಂಥೇಳಿ 8 ಜನ. ಆ 8 ಜನರಿಗೂ ರುದ್ರದೇವರ, ಪಾರ್ವತಿಯ ವರ ಸಾಯಲೇಬಾರದು ಅಂಥೇಳಿ ಆ 8 ಜನರ ಮಕ್ಕಳು, ಅವರ ಸೈನ್ಯ ಎಲ್ಲವನ್ನ ಕೃಷ್ಣ ಏಕಾಕಿಯಾಗಿ ಹೊಡಿತಾನೆ. ಸರ್ವೋತ್ತಮ ಪರಮಾತ್ಮ ಇಡೀ ಜಗತ್ತನ್ನೇ ಪ್ರಳಯ ಮಾಡುವಂಥವ, ಅಂಥವ್ರಿಗೆ ಇವು 8 ಜನರ ಮಕ್ಕಳು ಅದೇನಾಗಬೇಕಾದದ್ದಿಲ್ಲ. ಎಲ್ಲರನ್ನ ಸಂಹಾರ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಇದನ್ನೆಲ್ಲ ನೋಡ್ಕೊತ ಕೂತಿದ್ದವ ಮೇಲೆ ಗ್ಯಾಲರಿ ಒಳಗೆ. ಯಾರು? ಕಂಸ. ಕೃಷ್ಣ ಚಾಣೂರನನ್ನು ಸಂಹಾರ ಮಾಡಿದ್ದೇ ಅಲ್ಲಿಂದನೇ ಮೇಲೆ ಹಾರಿದ ಗ್ಯಾಲರಿಗೆ. ಪ್ರಗೃಹ್ಯ ಕೇಶೇಶು ಚಲತ್ ಕಿರೀಟಂ, ಅವನ ಕೂದಲು ಹಿಡಿದು ಎಳೆದು ಒಗದ ಕೃಷ್ಣ. ಎಲ್ಲಿ ಮೇಲೆ ಗ್ಯಾಲರಿ ಒಳಗೆ ಕೂತಿದ್ದಲ್ಲ, ಕೆಳಗೆ ಬಿದ್ದ ಗ್ರೌಂಡಿಗೆ. ನೀವು ಹಳೆ ಕಾಲದ ಪಿಕ್ಚರ್ಗಳಲ್ಲಿ ನೋಡಿರ್ತೀರಿ ಯಾವ ಥರ ಇರ್ತದ ಅಂಥೇಳಿ ಪ್ರಸಂಗ. ಈವನ್ ಈ ಮೈಸೂರಿನ ದಸರಾ ಉತ್ಸವಗಳಲ್ಲಿಯೂ ನೋಡಿರ್ತೀರಿ. ಮಧ್ಯದಲ್ಲಿ ಆ ಮಲ್ಲ ಯುದ್ಧ ಮಾಡುವಂತಹ ರಂಗ. ಹಳೆ ಕಾಲದಲ್ಲಿ ರಾಜರು, ರಾಣಿಯರು ಮೇಲೆ ಕುಳಿತು ನೋಡುವಂಥ ಒಂದು ಗ್ಯಾಲರಿ. ಆ ಗ್ಯಾಲರಿ ಮೇಲೆ ಕೂತಿದ್ದ ಕಂಸ. ಎಳೆದು ಕೆಳಗೆ ಒಗದ, ಇಳಿಸ್ಲಿಲ್ಲ, ಕೆಳಗೆ ಒಗದ. ಪ್ರಗೃಹ್ಯ ಕೇಶೇಶು ಚಲತ್ ಕಿರೀಟಂ ನಿಪತ್ಯ ರಂಗೋಪರಿ ತುಂಗ ಮಂಚ, ಕೆಳಗೆ ಎಳೆದು ಒಗದಿದ್ದ. ಕಂಸೋಪಿ ಕೃಷ್ಣೇನ ಜಗತ್ರಯೈಕ ನಿವಾಸಭೂತೇನ ನಿಪಾತ್ಯ ಸೌಧ. ಆ ಕೆಳಗೆ ಒಗದು ಒಂದು ಹೆಚ್ಚು ಯುದ್ಧ ಮಾಡಿಲ್ಲ ಕಂಸನ ಜೊತೆಗೆ ಬಹಳ ಯುದ್ಧ ಮಾಡೇ ಇಲ್ಲ ಕೃಷ್ಣ. ತೇನಾತ್ಮತಂತ್ರೇಣ ಚಲತ್ ಪೀಡಿತೋಸಂ ತತ್ಯಾಜ ರಾಜನ್ ನಿಮಿಷಾಂತರೇಣ. ಒಂದೇ ಒಂದು ಕಪಾಳಿ ಹೊಡೆದ್ರೆ ಪ್ರಾಣ ಹೋಗೇ ಬಿಡ್ತು. ಒಂದೇ ಒಂದು ಹೊಡೆದದ್ದು, ಬೇರೆ ಏನೂ ಮಾಡಿಲ್ಲ. ಮುಷ್ಟಿ ಯುದ್ಧ, ಗಲ್ಲ ಯುದ್ಧ, ಏನೇನೇನೇ ಇಲ್ಲ. ಒಂದೇ ಒಂದು ಕಪಾಳಿ ಹೊಡೆದ. ಮೊದಲೇಗೆ ಕೂದಲು ಎಳೆದು ಕೆಳಗೆ ಬೆಳೆಸಿದ. ಒಂದು ಕಪಾಳಿ ಹೊಡೆದು ಬಿಟ್ಟ. ಮುಗದೇ ಹೋಯ್ತು, ಪ್ರಾಣನೇ ಹೋಯ್ತು. ಜೋರಾಗಿ ಚೀರಿ ಅವನು ಪ್ರಾಣವನ್ನು ಬಿಟ್ಟಿದ್ದಾನೆ ಕಂಸ. ಇಷ್ಟಾಯಿತು. ಆಮೇಲೆ ಮೊಟ್ಟ ಮೊದಲಿಗೆ ಹೋಗಿ ಮಾತರಂ ಪಿತರಂ ಚೈವ ಮೋಚಯಿತ್ವಾ ಸ ಬಂಧನಾತ್. ಯಾರನ್ನೂ ಏನು ಮಾತೇ ಆಡಿಸ್ಲಿಲ್ಲ. ಮೊಟ್ಟ ಮೊದಲಿಗೆ ತಂದೆ ತಾಯಿಗಳು ಎಲ್ಲಿದ್ದಾರೆ ಅಂತ ಹೇಳಿ ಕೇಳಿಕೊಂಡು ಅಲ್ಲಿ ಹೋಗಿದ್ದಾನೆ. ಜೈಲಿನಲ್ಲಿ ಇಟ್ಟಿದ್ದ ತಂದೆ ತಾಯಿಗಳನ್ನು ಕಂಸ. ಅವರನ್ನು ಆ ಬಂಧನದಿಂದ ಬಿಡುಗಡೆಯನ್ನು ಮಾಡಿದ್ದಾನೆ. ಇಷ್ಟಾದ ಮೇಲೆ ಈಗ ಮುಖ ತೋರಿಸಿದ್ದು. ಯಾವತ್ತು ಕೃಷ್ಣ ಅವತಾರ ಮಾಡಿದಾಗ ತಾನು ಮುಖವನ್ನು ತೋರಿಸಿದ್ದ, ಅವತ್ತೇನು ವಸುದೇವ ರಾತ್ರಿ ಗೋಕುಲಕ್ಕೆ ಹೋಗಿ ಕೃಷ್ಣನನ್ನು ಬಿಟ್ಟು ಬಂದ, ಇವತ್ತೇ ಮುಖ ತೋರಿಸಿದ್ದು. ಮಾತರಂ ಪಿತರಂ ಚೈವ ಮೋಚಯಿತ್ವಾತ ಬಂಧನಾತ್ ಕೃಷ್ಣರಾಮೋ ವವಂದಾತೆ ಶಿರಸಾ ಸ್ಪರ್ಶ ಪಾದಯೋ. ಪಾದವನ್ನು, ಇಬ್ಬರು ತಂದೆ ತಾಯಿಗಳ ಪಾದಗಳನ್ನು ಸ್ಪರ್ಶ ಮಾಡಿ ಕೃಷ್ಣರಾಮವು ವವಂದಾತೆ, ಪಾದಗಳನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿದ್ದಾನೆ. ಸ್ವತಃ ಪರಮಾತ್ಮ ಸರ್ವೋತ್ತಮನಾಗಿದ್ದರೂ ಕೂಡ ಜನ್ಮ ಕೊಟ್ಟ ತಂದೆ ತಾಯಿ ಅಂತ ಹೇಳಿ ಅವತಾರ ಮಾಡಿದಾಗ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ಅಂತ ಶ್ರೀಮದ್ ಆಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ. ಮನುಷ್ಯನಾಗ ಅವಶ್ಯಕತೆ ಇಲ್ಲ ಕೃಷ್ಣನಿಗೆ, ವಸುದೇವನಿಗೆ ನಮಸ್ಕಾರ ಮಾಡಬೇಕು, ತಾಯಿಗೆ ನಮಸ್ಕಾರ ಮಾಡಬೇಕು, ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತನ್ನುವ ಯಾವ ನಿಯಮ ಕೃಷ್ಣನಿಗೆ ಇಲ್ಲ. ಸರ್ವೋತ್ತಮ ದೇವರು. ಆದರೆ ಮನುಷ್ಯನಾಗಿ ಅವತಾರ ಮಾಡಿದ್ದೇನೆ, ಮನುಷ್ಯರಂತ ನಟನೆ ಮಾಡಬೇಕು ಅನ್ನೋದನ್ನು ತೋರಿಸಬೇಕಾಗಿದೆ. ನಾನು ಹೀಗೆ ಮಾಡಿ, ಯಾವಾಗಲೂ ಹೆಂಗಿರ್ತಾರೆ, ದೊಡ್ಡವ್ರು ಮಾಡಿದಾಗ ಸಣ್ಣವ್ರು ಮಾಡ್ಲಿಕ್ಕೆ ತಯಾರಾಗ್ತಾರೆ. ಹಿರಿಯಕ್ಕನ ಚಾಲಿ ಮನೆ ಮಂದಿಗಲ್ಲ ಅಂತಾರೆ ನಮ್ಮ ಕಡೆ. ಮನೆಯೊಳಗೆ ಹಿರಿಯರು ತಾವು ತಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ರೆ ಸಣ್ಣವ್ರು ತಾವಾಗೆ ನಮಸ್ಕಾರ ಮಾಡ್ತಾರೆ. ನೋಡ್ರಿ, ಮನೆಯೊಳಗೆ ಹೆಣ್ಮಗಳು ತಾಯಿ ಸ್ನಾನ ಮಾಡಿ ಅರ್ಶಿನ ಕುಂಕುಮ ಏರಿಸಿ ತುಳಸಿ ಪೂಜಾಕ್ಕೆ ಅಂತೇಳಿ ತಾನು ಹೊರಗೆ ಬಂದ್ರೆ ಸಣ್ಣ ಕೂಸು ತಾನೇ ಹಿಂದೆ ಬರ್ತದೆ, ತಾನೇ ಬೆನ್ನ ಹತ್ತಿ ಬರ್ತದೆ, ತಾನು ಪ್ರದಕ್ಷಿಣೆ ಹಾಕ್ತದೆ, ತಾನು ನೀರು ಹಾಕ್ತೀನಿ ಅಂತದ. ನಮ್ಮ ಮಗಳಿದ್ದ ಹಂಗೆ ಹಾಕಿ ತಾನೇ ಅರ್ಶಿನ ಕುಂಕುಮ ಏರಿಸ್ತೀನಿ ಅಂತಾಳ, ತಾನೇ ರಂಗೋಲಿ ಹಾಕ್ತೀನಿ ಅಂತಾಳ. ಯಾಕೆ? ತಾಯಿ ಮನೆಯಲ್ಲಿ ಮಾಡ್ತಾಳೆ. ಅದಕ್ಕೆ ಬರೇ ಚೇರ್ ಮೇಲೆ ಕೂತು ಆರ್ಡರ್ ಮಾಡಿದರೆ ನೀ ಮಾಡೋ ಮೊದಲ ಅಂತಾವ ಮಕ್ಕಳು.
ಈಗ ನಾವೆಲ್ಲ ಹಂಗೆ ಮಾಡ್ತೀವಿ, ನಮಗೇನಿಲ್ಲ ಇಲ್ರಿ, ನಾವು ಕೈಯಾಗ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ನೋಡಬೇಡ ಅಂತಂದ್ರೆ ಹಂಗಿಲ್ಲ. ಯಾರು ದೊಡ್ಡವ್ರ ಮೊದಲು ಯಾವ ಕಾರ್ಯವನ್ನು ಮಾಡ್ತಾರೋ ಸಣ್ಣವರು ಅದನ್ನ ಪ್ರವರ್ತನೆ ಮಾಡ್ತಾರೆ. ಒಬ್ಬವ ಏಕಾದಶಿ ದಿವಸ ಪ್ರವಚನ ಹೇಳಿಕತ್ತಿದ್ದ. ಏಕಾದಶಿ ಏನೂ ತಿನ್ನಬಾರ್ದು, ಚಾನು ಕುಡಿಬಾರ್ದು. ಹೆಂಗೆ ಕುಡಿಬಾರ್ದು ಗೊತ್ತೇನು? ಹಿಂಗೆ ಕುಡಿಬಾರ್ದಂತೆ ಕುಡಿದು ತೋರಿಸ್ಬಿಟ್ಟ. ಹಿಂಗೆ ಕುಡಿಬಾರ್ದಂತೆ ಕುಡಿದು ತೋರಿಸಿದ್ರೆ ಅದೇನು ಹೇಳ್ದಂಗೆ ಆಯ್ತು. ಮೇಲೆ ಹೌದೇನ್ರಿ, ಇಷ್ಟೇ ಕುಡಿಬಾರ್ದೇನ್ರಿ, ಇಷ್ಟೇ ಅಂತೇಳಿ ಮತ್ತೊಬ್ಬ ಇನ್ನು ಎದುರು ಕೂತ ಅವನು ಕುಡ್ದು ಹೇಳಿಬಿಟ್ಟ. ಏನು ಮಾಡ್ದಂಗೆ ಆಯ್ತು ಏಕಾದಶಿ? ಹಂಗಲ್ಲ. ಹಿರಿಯನಾದಂಥ ವ್ಯಕ್ತಿ, ಮನೆಯಲ್ಲಿ ಹಿರಿಯನಾದವ ಸಂಸ್ಕಾರವಂತನಾಗಿದ್ದರೆ ಮನೆಯೆಲ್ಲ ಸಂಸ್ಕಾರವಂತನಾಗಿರ್ತದೆ. ಅದನ್ನು ತೋರಿಸ್ಲಿಕ್ಕಾಗಿ ಪರಮಾತ್ಮ ತಂದೆ ತಾಯಿಗಳಿಗೆ ಪಾದ ಮುಟ್ಟಿ ನಮಸ್ಕಾರವನ್ನು ಮಾಡಿದ್ದಾನೆ. ಆವಾಗ ಕೃಷ್ಣ ಅನೇಕ ಮಾತುಗಳನ್ನು ತಂದೆ ತಾಯಿಗಳಿಗೆಲ್ಲ ಹೇಳ್ತಾನೆ. ನಾನು ಭಾಳ ತೊಂದರೆ ಕೊಟ್ಟೆ, ನಿಮ್ಮ ಮುಖನೇ ನೋಡ್ಲಿಕ್ಕಾಗಲಿಲ್ಲ, ಹಂಗೆ ಹಿಂಗೆ ಏನೇನೋ ಭಾಳ ಭಾಳ ಹೇಳ್ತಾನೆ. ಪಾಪ ಎಲ್ಲ ನಾಟಕನೇ ಅದು. ಇಷ್ಟೆಲ್ಲ ಆದಮೇಲೆ ಕೃಷ್ಣ ಅವನಿಗೆ ಗರ್ಗಾಚಾರ್ಯರನ್ನು ಕರೆಸಿ ಕೃಷ್ಣನಿಗೂ ಬಲರಾಮನಿಗೂ ಅಲ್ಲಿಯೇ ಉಪನಯನ ಮಾಡಿ ಸಾಂದೀಪಿನಿ ಋಷಿಗಳ ಹತ್ತಿರ ಗುರುಕುಲಕ್ಕೆ ಅಂಥೇಳಿ ಕಳಿಸಿದ್ದಾನೆ ವಸುದೇವ ಮಗನನ್ನು, ಕೃಷ್ಣನನ್ನು, ಬಲರಾಮನನ್ನು. 64 ದಿವಸ ಸಂದೀಪಿನಿ ಋಷಿಗಳ ಆಶ್ರಮದಲ್ಲಿದ್ದು 64 ವಿದ್ಯೆಗಳನ್ನು ಕಲಿತ ಅಂತ. ಹೊಸದಾಗಿ ಕಲಿಯಬೇಕಾದದ್ದು ಅಂತ ಏನಿರಲಿಲ್ಲ ದೇವರಿಗೆ. ಯಾಕಂದ್ರೆ ಹಿಂದೆ ಏನೆಲ್ಲ ವಿದ್ಯೆ ಅವ ಎಲ್ಲ ಮಾಡಿ ತೋರಿಸ್ಬಿಟ್ಟಿದ್ದ. ಸುಮ್ಮನೆ ಸರ್ಟಿಫಿಕೇಟ್ ಬೇಕಾಗಿತ್ತು ಒಂದಷ್ಟೇ. ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಸಾಂದೀಪಿನಿ ಪಾಠವನ್ನು ಕಲಿಸಬೇಕಾಗಿದೆ. ಉಪನಯನ ಮಾಡಿಕೊಂಡು ಗುರುಗಳ ಬಳಿ ತೆರಳಿ ಗುರುಗಳ ಶುಶ್ರೂಷೆಯನ್ನು ಮಾಡಿ ಆ ಗುರುಗಳ ಸೇವೆಯನ್ನು ಮಾಡಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಅನ್ನೋದನ್ನು ಜಗತ್ತಿಗೆ ತಿಳಿಸಬೇಕಾಗಿದೆ. ಅನ್ನೋದಕ್ಕಾಗಿ ಪರಮಾತ್ಮ ಸಾಂದೀಪಿನ ಋಷಿಗಳ ಆಶ್ರಮದಲ್ಲಿ ಇರ್ತಾನೆ. ಆ ಋಷಿಗಳು ಹೇಳಿದಂತಹ ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಗುರು ಶುಶ್ರೂಷೆಯನ್ನು ಮಾಡಿದಾಗಲೇ ವಿದ್ಯೆ ಬರೋದು, ಇಲ್ಲ ಸುಮ್ಮನೆ ಬರೋದಿಲ್ರಿ. ಏನು ಮಾಡಿದರೂ ಬರೋದಿಲ್ಲ. ಗುರು ಶುಶ್ರೂಷೆಯ ವಿದ್ಯೆ, ಆ ಗುರುಗಳ ಪಾದ ಒತ್ತಿದ್ರೇ ವಿದ್ಯೆ ಬರೋದು. ಗುರುಗಳ ಸೇವೆ ಮಾಡಿದಾಗಲೇ ವಿದ್ಯೆ ಬರೋದು. ಪಡೆದ ವಿದ್ಯೆ ಸಾರ್ಥಕ ಆಗೋದೇ ಗುರು ಶುಶ್ರೂಷೆಯಿಂದ. ನಾವು ಬೇಕಾದಷ್ಟು ರೊಕ್ಕ ಕೊಟ್ಟು ಹಣ ಕಟ್ಟು ಯಾರಿಗೋ ವಸೀಲಿ ಹಚ್ಚಿ ಏನೋ ಮಾಡಿ ವಿದ್ಯೆ ಕಲಿತೀವಿ ಅಂತಂದ್ರೆ ಅದೇನು ಬರೋದಿಲ್ಲ. ಅದು ಯಾವಾಗ ಬೇಕವ ಮರ್ತು ಹೋಗಿಬಿಡ್ತದೆ. ಆಯ್ತಾ ವೇಳಕ್ಕೆ ಮರ್ತು ಹೋಗಿಬಿಡ್ತದೆ ಅಂಥ ವಿದ್ಯೆ, ಬರೀ ರೊಕ್ಕ ಕೊಟ್ಟು ಗಳಿಸಿದ್ರೆ. ಗುರು ಶುಶ್ರೂಷೆಯನ್ನು ಮಾಡಿ ಗಳಿಸಿದ ವಿದ್ಯೆ ಇತ್ತು ಅಂತಂದ್ರೆ ಅದು ಕೊನೆಯ ತನಕ ಉಳಿತದೆ. ನೀವು ಎಷ್ಟೋ ಹಿರಿಯರನ್ನು ನೋಡಿರ್ತೀರಿ, ಮರಣದ ಶೈಲಿಯಲ್ಲಿದ್ದಾಗಲೂ ಬಾಯಿಂದ ವಿಷ್ಣು ಸಹಸ್ರನಾಮ ವಾಯುಸ್ತುತಿ ಅಂತಿರ್ತಾರೆ. ನೋಡಿರ್ತೀವಿ, ಎಷ್ಟೋ ಸರ್ತೆ ನೋಡಿರ್ತೀವಿ. ಶಾಲೆಯೊಳಗೆ ಕಲ್ತದ್ದು ಮರ್ತು ಹೋಗಿಬಿಟ್ಟಿರ್ತದೆ. ವಿಚಾರ ಮಾಡಿರಿ, ಇವತ್ತು ನೀವೆಲ್ಲರೂ ಸ್ವಲ್ಪ ವಯಸ್ಸಾದವರೇ ಇದ್ದೀರಿ, ನನ್ನ ಮುಂದೆ ಕೂತವರು. ನಿಮ್ಗೆ 5ನೇ ಇದ್ದಾಗ ಏನು ಪಾಠ ಆಗಿತ್ತು ನೆನಪದೇನು? SSLC ಒಳಗೆ ಯಾವ ಚಾಪ್ಟರ್ ಇತ್ತು ನೆನಪದೇನು? PUC ಒಳಗೆ ಫಸ್ಟ್ ಚಾಪ್ಟರ್ ಯಾವುದಿತ್ತು ನೆನಪದೇನು? ಇಲ್ಲ, ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು. ಅದೇ ನಿಮ್ಮಮ್ಮ ಮನೆಯೊಳಗೆ ಒಂದು ಪೂಜಾ ರಾಘವೇಂದ್ರ ಹೇಳಿಕೊಟ್ಟಾರೆ, ಅದು ಇವತ್ತಿಗೂ ನೆನಪದನ ಇಲ್ಲ. ಗುರು ಶುಶ್ರೂಷೆಯ ವಿದ್ಯೆ ಅದು ಕೊನೆಯ ತನಕ ನೆನಪುಳಿತದೆ. ಯಾವೋ 1-2 ವಿಷಯಗಳು ಶಾಲೆಯಲ್ಲಿ ಓದಿದ್ದು, ಯಾವೋ 1-2 ವಿಷಯಗಳು ಇವತ್ತಿಗೂ ನೆನಪವ. ವಿಷಯ ಬೇಡ, ಯಾವ್ಯಾವ ಮಾಸ್ತರ್ ನಮಗೆ ಕಲಿಸ್ಯಾನ ಅಂತ ಹೆಸರು ಗೊತ್ತಿಲ್ಲ ಇವತ್ತು ನಮಗೆ, ಮರ್ತೇ ಬಿಟ್ಟಿವೆಲ್ಲ. ಯಾಕೆ? ಅದು ಬರೀ ಹಣ ಕೊಟ್ಟು ಗಳಿಸಿದ ವಿದ್ಯೆ ಅದು ಭಾಳ ದಿವಸ ಉಳಿಯೋದಿಲ್ಲ. ಅದೇ ಗುರು ಶುಶ್ರೂಷೆಯನ್ನು ಮಾಡಿ ಪಡೆದಂತಹ ವಿದ್ಯೆ ಇತ್ತು ಅಂತಂದ್ರೆ ಎಂದೆಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೃಷ್ಣ ಪರಮಾತ್ಮ ಅದನ್ನು ತೋರಿಸಿಕೊಡ್ತಾನೆ. ನಾವೇನು ಮಾಡೀವಿ ಇವತ್ತು ಅಂತಹ ವಿದ್ಯೆನೇ ಕೈ ಬಿಟ್ಟುಬಿಟ್ಟಿವಿ, ಬೇಡ ನಡೀದು ಅಂಥೇಳಿ. ಪಾಸ್ ಆಗೋ ಹಂಗಿತ್ತು, ಓದಿ ಪಾಸ್ ಆಗೋದು, ಇಲ್ಲ ರೊಕ್ಕ ಕೊಟ್ಟು ಪಾಸ್ ಆಗೋದು. ಇಂತಹ ಪರಿಸ್ಥಿತಿಗೆ ನಾವೆಲ್ಲ ಇವತ್ತು ಬಂದಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮ ಹಾಗೆಲ್ಲ ಇಲ್ಲ. ಗುರು ಶುಶ್ರೂಷೆಯ ವಿದ್ಯೆ. ಗುರುಗಳ ತಾಯಿ ಹೇಳಿ ಕಳಿಸ್ತಾಳೆ ಕೃಷ್ಣನಿಗೆ, ಬಲರಾಮನಿಗೆ, ನಾಳೆ ಅಡುಗೆ ಮಾಡ್ಲಿಕ್ಕೆ ಕಟ್ಟಿಗಿಲ್ಲ, ಹೋಗಿ ಕಟ್ಟಿಗೆ ತೊಗೊಂಬರ್ರಿ ಕಾಡಿಗೆ ಹೋಗಿ ಅಂಥೇಳಿ. 8 ವರ್ಷದ 9 ವರ್ಷದ ಹುಡುಗ ಕೃಷ್ಣ. ಅಲ್ಲ, ಕೃಷ್ಣನಂತ ನೋಡೋದು ಬೇಡ, ಸಾಮಾನ್ಯ ಹುಡುಗನಂತ ನೋಡಿದ್ರೆ 9ನೇ ವಯಸ್ಸಿಗೆ ಕಾಡಿಗೆ ಹೋಗಿ ಕಟ್ಟಿಗೆ ತೊಗೊಂಬ ಅಂತಂದ್ರೆ ಏನಾಗಿರ್ಬೇಕು? ಹಂಗಿತ್ತು ಹಳೆ ಕಾಲ. ಇವತ್ತು ಅಷ್ಟೆಲ್ಲ ಕಷ್ಟ ಇಲ್ಲ, ಯಾವ ಗುರುಗಳು ಅಂಥ ಕೆಲಸ ಹೇಳೋದಿಲ್ಲ ಅಂತ ಅನ್ಕೋಣ. ನಾನು 12 ವರ್ಷ ವಿದ್ಯಾಪೀಠದಾಗ ಇದ್ದವನೇ, ಅಂಥ ಕೆಲಸ ಎಂದೂ ಮಾಡಿಲ್ಲ ನಮ್ಗೆ, ಅಂಥ ಪ್ರಸಂಗ ಎಂದು ಬಂದಿಲ್ಲ ಬಿಡ್ರಿ. ಅಲ್ಲೇ ಕಟ್ಟಿಗೆ ಒಟ್ಟಿರ್ತಿದ್ರು, ತಂದು ಅಡುಗೆ ಮನೆಗೆ ಇಡ್ತಿದ್ವಿ ಅಷ್ಟೇ, ಅದನ್ನ ಬಿಟ್ಟು ಬೇರೆ ಏನು ಮಾಡಿಲ್ಲ. ಹೋಗಿ ಬಲರಾಮ ದೇವರು ಕೃಷ್ಣ ಇಬ್ಬರು ಕಾಡಿಗೆ ಹೋಗ್ತಾರೆ, ಕೊಡಲಿ ಹಿಡ್ಕೊಂಡು ಕಟ್ಟಿಗೆ ತೊಗೊಂಬರ್ಬೇಕಂತ ಹೇಳಿ. ಅಲ್ಲಿಯೇ ರಾತ್ರಿ ಆಗಿಬಿಡ್ತದೆ. ಜೋರು ಮಳೆ ಬಂದರೆ
ಪಾಪ ಹುಲಿ ಚಿರತೆ ಒದರುವಂಥ ಪ್ರಾಣಿಗಳು ಹೆದರಿ ಅಲ್ಲೇ ಗಿಡದ ಮೇಲೆ ಕೂಡ್ತಾರೆ. ಸುಧಾಮನ ಕಥೆಯೊಳಗೆ ಬರ್ತದೆ ಇದು. ಅಲ್ಲೇ ಗಿಡದ ಮೇಲೆ ಕೂಡ್ತಾರೆ. ಪಾಪ ಗುರುಗಳು ಎಲ್ಲೋ ಹುಡುಗರು ಎಲ್ಲೋ ಹೋಗಿಬಿಟ್ಟು ಮಳೆ ಬೇರೆ ಬಂತು ಅಂತೇಳಿ ಛತ್ರಿ ಹಿಡ್ಕೊಂಡು ಕಂದೇಲಿ ಹಿಡ್ಕೊಂಡು ಓಡಿ ಬಂದು ಅವೇ ಏನು ಹೆದರ್ಬೇಡ್ರಪ್ಪ ಬರ್ರಿ ಅಂತೇಳಿ ಕರ್ಕೊಂಡು ಮನೆಗೆ ಹೋಗಿದ್ರಂತ ಆ ಸಂದೀಪಿನ ಋಷಿಗಳು. ಅದನ್ನು ಕೃಷ್ಣ ನೆನೆಸ್ತಾನೆ ಸುಧಾಮನ ಮುಂದೆ, ಹಿಂಗಾಗಿತ್ತು ನೆನಪದ ಇಲ್ಲಿ ನನಗೆ ಅಂತೇಳಿ. ಆ ವಿದ್ಯಾಪೀಠ ಜೀವನನೇ ಚಂದ್ರಿ. ಎಷ್ಟು ಹಾಸ್ಟೆಲ್ನಾಗಿದ್ರು ಆ ಮಜಾ ಬರೋದಿಲ್ಲ. ವಿದ್ಯಾಪೀಠದಾಗಿದ್ದು ಮಜಾ ಯಾವ ಹಾಸ್ಟೆಲ್ನಾಗಿದ್ರೂ ಬರೋದಿಲ್ಲ ಅದು. ಹೀಗೆ ಕೃಷ್ಣ ಆ ಸಂದೀಪಿನಿ ಋಷಿಗಳ ಆಶ್ರಮದಲ್ಲಿ ದಿನಗಳನ್ನು ಕಳೀತಾನೆ. ಉದ್ಧವನ ಭೇಟಿ ಆಗ್ತದೆ. ಉದ್ಧವ ಕೃಷ್ಣನನ್ನು, ಅವನೊಬ್ಬ ಯಾದವನೇ, ಉದ್ಧವ ಕೃಷ್ಣನಿಗೆ ಭೇಟಿ ಆಗ್ತಾನೆ. ಕೃಷ್ಣನ ಪರಿಚಯ ಆಗ್ತದೆ, ಕೃಷ್ಣನ ಸಂಪರ್ಕಕ್ಕೆ ಬರ್ತಾನೆ. ಎಷ್ಟೋ ದಿವಸ ಕೃಷ್ಣನ ಜೊತೆಗಿರ್ತಾನೆ, ಕೃಷ್ಣನ ಗುಣಗಳನ್ನೇ ಚಿಂತನೆ ಮಾಡ್ತಾನೆ. ಒಮ್ಮೆ ಏನೋ ಮಾತಾಡ್ತಾ ಗೋಪಿ, ಎಷ್ಟೋ ವರ್ಷ ಆಗಿರ್ತದೆ ಇಷ್ಟೆಲ್ಲ ಆಗೋ ತನಕ, ಒಂದು ಪ್ರಾಯಾವಸ್ಥೆಗೆ ಬಂದಿರ್ತಾನೆ ಕೃಷ್ಣ. ಗೋಪಿಕಾಸ್ತ್ರೀಯರು ಏನೋ ವಿಷಯ ಬಂದುಬಿಡ್ತದೆ. ಗೋಪಿಕಾಸ್ತ್ರೀಯರ ಹತ್ತಿರ, ಇಲ್ಲ ಉದ್ಧವ, ನಾನು ಪಾಪ ಅವರಿಗೆಲ್ಲ ಹೇಳಿ ಬಂದಿದ್ದೆ, ನಾಳೆ ಬರ್ತೇನೆ, ಭಾಳ ಹಚ್ಕೊಂಡಿದ್ರು ಅವ್ರು ನನ್ನನ್ನು, ಆದರೆ ನನಗೆ ಹೋಗಲಿಕ್ಕೆ ಆಗಲಿಲ್ಲ, ಇಲ್ಲೇ ಉಳಿದು ಬಿಟ್ಟೆ ನಾನು, ಮತ್ತೆ ತಿರುಗಿ ನಾನು ಅಲ್ಲಿ ವೃಂದಾವನಕ್ಕೆ ಹೋಗಲೇ ಇಲ್ಲ. ಹೀಗಾಗಿ ಒಮ್ಮೆ ಹೋಗಿ ನೋಡ್ಕೊಂಬರ್ತೀಯಾ, ಗೋಪಿಕಾಸ್ತ್ರೀಯರೆಲ್ಲ ಹೆಂಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ನೋಡ್ಕೊಂಡು ಬರ್ತೀಯಾ, ವೃಂದಾವನಕ್ಕೆ ಹೋಗಿ ಬಾ ಹೋಗು ಅಂಥೇಳಿ ಕೃಷ್ಣ ಉದ್ಧವನನ್ನು ಕೊಟ್ಟು ಕಳಿಸ್ತಾನೆ. ಉದ್ಧವ ಬರ್ತಾನೆ, ನೋಡ್ತಾನೆ ವೃಂದಾವನದ ಪರಿಸ್ಥಿತಿ ಏನು ವಿಚಿತ್ರ. ಆಕಾಶದೊಳಗೆ ಚಂದ್ರ ಇಲ್ಲದಂಥದ್ದಾಗಿತ್ತು. ಚಂದ್ರನಿಲ್ಲದ ಆಕಾಶ ಹೆಂಗೋ ಹಂಗೆ ಕೃಷ್ಣ ಇಲ್ಲದ ವೃಂದಾವನ ಆಗಿಬಿಟ್ಟಿತ್ತು. ಯಾರಿಗೂ ಹೇಳಿದ್ನಲ್ಲ ನಿನ್ನೆ, ಯಾರಿಗೂ ಯಾವ ಕೆಲಸದಲ್ಲಿಯೂ ಮನಸ್ಸಿರಲಿಲ್ಲ. ಸುಮ್ಮನೆ ಬಿಟ್ಟು ಬೇಸರ ಕಿಲೆ ಮಾಡ್ತಿದ್ರು, ಏನೇನೋ ವಿಚಾರ ಮಾಡ್ತಿದ್ರು, ಯಾವುದೋ ವಿಚಾರ ಮಾಡ್ತಾ ಏನೋ ಕೆಲಸ ಮಾಡ್ತಿದ್ರು. ಮನಸ್ಸೆಲ್ಲ ಕೃಷ್ಣನ ಹತ್ತಿರನೇ. ಸುಮ್ಮ ಮನೆಯೊಳಗೆ ಏನೋ ಕೆಲಸ ಮಾಡಬೇಕಷ್ಟೇ, ಒಟ್ಟಿಗೆ ಇಟ್ಟಬೇಕು ಅಂತೇಳಿ ಹೊಲಕ್ಕೆ ಹೋಗಿ ದುಡಿಬೇಕಷ್ಟೇ, ಬಿಟ್ಟರೆ ಬೇರೆ ಏನಿದ್ದಿದ್ದಿಲ್ಲ ಅವ್ರಿಗೆ. ಮುಖದಲ್ಲಿ ನಗುನೇ ಇರಲಿಲ್ಲ. ಅಂತಹದ್ದು ಉದ್ಧವ ಬಂದ ಕೂಡಲೇ ಬೈತಾರ ಗೋಪಿಕಾಸ್ತ್ರೀಯರೆಲ್ಲ ಅವನನ್ನು ಹಿಡಿದು, ಮೋಸ ಮಾಡಿಬಿಟ್ರಿ ನೀವೆಲ್ಲರೂ, ಕೃಷ್ಣನನ್ನು ಬುಟ್ಟಿಗೆ ಹಾಕೊಂಡ್ಬಿಟ್ರಿ. ಆ ಸಿಟಿಯೊಳ ಪಟ್ಟಣ ಅದು, ಮಧುರಾ ಪಟ್ಟಣ ಅಂದ್ರೆ ರಾಜಧಾನಿ ಅದು. ಆ ಸಿಟಿಯೊಳಗಿನ ಹುಡುಗಿಯಾರು ನಮ್ಮ ಕೃಷ್ಣನನ್ನು ಬುಟ್ಟಿಗೆ ಹಾಕೊಂಡ್ಬಿಟ್ರು, ಕೃಷ್ಣ ನಮ್ಮನ್ನು ಮರೆತೇ ಬಿಟ್ಟ. ಎದುರಿಗೆ ಬಂದಂತಹ ಉದ್ಧವನನ್ನು ಬಾಯಿಗೆ ಬಂದಂಗೆ ಬೈತಾರೆ. ಆ ಉದ್ಧವನಿಗೆ ಮೀಸೆ ಇತ್ತಂತೆ. ಅವು ಮಾತಾಡ್ಬೇಕಾದ್ರೆ ಹಿಂಗೆ ಮೀಸೆ ಕುಣಿಯೋದು, ಮೀಸೆ ಕುಣಿಸಿದ್ರೆ ಅದೊಂಥರ ಅವ್ರಿಗೆ ಕಾಡಿಸಿದಂಗೆ ಆಗ್ತಿತ್ತಂತೆ. ಕೃಷ್ಣನನ್ನು ನೋಡು, ನಾವು ಹೆಂಗೆ ಬುಟ್ಟಿ ಹಾಕೊಂಡ್ಬಿಟ್ವಿ, ನಿಮ್ಮ ಕಡೆಯಿಂದ ಕಿತ್ಕೊಂಡು ಹೋಗಿಬಿಟ್ವಿ ಅನ್ನುವಂತೆ ಅವನ ಮೀಸೆ ಕುಣಿತಿತ್ತು ಅಂತ ವರ್ಣನೆ ಮಾಡುತ್ತದೆ ಭಾಗವತ. ಆಮೇಲೆ ಎಷ್ಟೋ ಮಾತಾಡಿದ ಮೇಲೆ ಅಂತಾರೆ ಕೆಲವು ಗೋಪಿಕಾಸ್ತ್ರೀಯರು, ಅನ್ನಬಾರ್ದಾಗಿತ್ತು ಉದ್ಧವ ನಿನ್ನ ಮುಂದೆ, ಹೆಂಗಿದ್ದಾನೆ ಕೃಷ್ಣ, ಏನು ಮಾಡ್ತಿದ್ದಾನೆ ಆ ಊರಲ್ಲಿ. ಅಲ್ಲ ಒಂದು ಮಾತು ನಮ್ಮನ ಬಗ್ಗೆ ನೆನೆಸಿಲ್ಲ, ಅವ್ನು ನೆನೆಸಾನೋ ಬಿಟ್ಟಾನೋ, ನೀ ಹೇಳಿಬಿಡು ಸಾಕು, ಕೃಷ್ಣ ನಿಮ್ಮನ್ನು ನೆನೆಸಿದ ಅಂತ ನೀ ಹೇಳಿಬಿಡು ಸಾಕು, ಅವ್ನು ನೆನೆಸಾನೋ ಬಿಟ್ಟಾನೋ, ಕೃಷ್ಣ ನಿಮ್ಮನ್ನು ನೆನೆಸಿದ್ದಾನೆ ಅಂತ ಹೇಳಿದ್ರೆ ಸಾಕು, ಆ ಮಾತು ಕೇಳಿ ಪ್ರಾಣ ಬಿಡ್ತೀವೋ ಅಂತ ಅವರೆಲ್ಲ ಹೇಳ್ತಾರೆ. ಅಪಿಬತ ಮಧುಪುರಿಯ ಆರ್ಯಪುತ್ರೋ ಅಧುನಾಸ್ತೆ ಸ್ಮರತಿ ಸ ಪಿತೃಗೇಹಂ ಸೌಮ್ಯ ಬಂಧುಶ್ಚ ಗೋಪಾನ್ ಕ್ವಚಿದಪಿ ಸ ಕಥಂ ನಃ ಕಿಂಕರೀಣಾಂ ಗೃಹೀತಃ ಭುಜಗಮರು ಸುಗಂಧಂ ಮೂರ್ಧ್ನಧರ್ಯ ಕದಾನು. ಕೃಷ್ಣ ಹೆಂಗಿದ್ದಾನ, ಆರ್ಯಪುತ್ರ ಅಧುನಾಸ್ತೆ, ಆರ್ಯಪುತ್ರ ರಾಜನ ಮಗ, ಅವ ನಂದಗೋಪನ ಮಗ, ಈಗ ಹೆಂಗಿದ್ದಾನೆ ಏನು ಎತ್ತ ಎಲ್ಲ ಕೇಳ್ತಾನೆ. ಉದ್ಧವ ಅವರನ್ನೆಲ್ಲ ನೋಡಿ ಮಾತೇ ಹೊರಡಲಿಲ್ಲ ಅವನಿಗೆ. ಆರಾಮಿದ್ದಾನೆ ಅಂತೇಳಿ ಓಡಿ ಬಂದೇ ಬಿಟ್ಟ ಉದ್ಧವ. ನಿಂದಿರ್ಲಿಕ್ಕೂ ಆಗಲಿಲ್ಲ ಅವ್ರ ಮುಂದೆ. ಕೃಷ್ಣ ಬಂದು ಕೂಡಲೇ ಕೇಳಿದ, ಏನಂದ್ರು ಗೋಪಿಕಾಸ್ತ್ರೀಯರು, ಹೆಂಗಿದ್ದಾರೆ ಅವರೆಲ್ಲ, ಏನು ಮಾಡ್ತಿದ್ದಾರೆ, ಆಕಳಗಳೆಲ್ಲ ಹೆಂಗವ, ಗೋಪಾಲಕರೆಲ್ಲ ಹೆಂಗಿದ್ದಾರೆ, ಎಲ್ಲ ಕೇಳ್ತಾನೆ ಕೃಷ್ಣ. ಉದ್ಧವನಿಗೆ ಮಾತೇ ಬರಲಿಲ್ಲ. ಉದ್ಧವ ಒಂದೇ ಮಾತಂದ, ಕೃಷ್ಣ ಇನ್ನೊಮ್ಮೆ ನನಗೇನಾದರೂ ಒಂದು ಜನ್ಮ ಅಂತಿದ್ರೆ ಆ ಗೋಪಿಕಾಸ್ತ್ರೀಯರು ಎಲ್ಲಿ ಓಡಾಡ್ತಾರಲ್ಲ, ಯಾವ ದಾರಿ ಒಳಗೆ ಓಡಾಡ್ತಾರಲ್ಲ, ಆ ಫುಟ್ಪಾತ್ ಮೇಲೆ ಒಂದು ಹುಲ್ಲಾಗಿ ಹುಟ್ಟಿಸ್ಬಿಟ್ಟು ನನ್ನನ್ನು, ಆ ಗೋಪಿಕಾಸ್ತ್ರೀಯರು ನನ್ನ ತುಳ್ಕೋತ ಅಡ್ಡಾಡಲಿ. ಎಷ್ಟಾ ಭಕ್ತಿನೋ ನಿನ್ನ ಮೇಲೆ ಅವರಿಗೆ. ಆಸಾ ಮಹೋ ಚರಣ ರೇಣು
ಜುಷಾಮಹಂಸ್ಯಾಂ ವೃಂದಾವನೆ ಕಿಮಪಿ ಗುಲ್ಫಲ ತೌಷಧೀನಾಂ ಯಾದುಸ್ತ್ಯಜಂ ಸ್ವಜನ ಮಾರ್ಯ ಅಥಂ ಚ ಹಿತ್ವಾ. ಏನು ಭಕ್ತಿನೋ ನಿನ್ನ ಮೇಲೆ ಅವರು. ಅಲ್ಲೋ, ಸುಮ್ಮನೆ ಅಡಿಗೆ ಮನೆಯೊಳಗೆ ಅಡಿಗೆ ಮಾಡಿ ಪಾತ್ರೆ ತೊಳೆದು ಬಟ್ಟೆ ಒಗೆಯುವಂತಹ ಜನಕ್ಕೆ 100 ವರ್ಷ ತಲೆಗಟ್ಟಿಸ್ಕೊಂಡು ತಲೆ ಕೆಳಗೆ ಮಾಡಿ ನಿಂತು ತಪಸ್ಸು ಮಾಡಿದರೂ ಬರಲಾರ್ದಂಥ ಭಕ್ತಿ ಹೆಂಗೆ ಬರಲಿಕ್ಕೆ ಸಾಧ್ಯನೋ? ಅದೇನು ಭಕ್ತಿ ನಿನ್ನ ಮೇಲೆ ಅವರಿಗೆ. ಅವರು ಓಡಾಡುವಂತಹ ದಾರಿಯಲ್ಲಿ ನನ್ನನ್ನೊಂದು ಹುಲ್ಲಾಗಿ ಹುಟ್ಟಿಸು, ಅವರ ಚರಣ ರೇಣುವನ್ನು ಧಾರಣೆ ಮಾಡ್ತೇನೆ, ಅವರ ಕಾಲಿಗೆ ಹತ್ತಿರ ಧೂಳು ನನ್ನ ತಲೆಗೆ ಬಡಿತಾ ಇರಲಿ, ಅಂದ ಆಗಲಾದರೂ ನನಗೆ ಭಕ್ತಿ ಬರ್ತದೆ ನೋಡೋಣ ಅಂತ. ಬಹಳ ಕಷ್ಟ ರೀ. ಜ್ಞಾನ ಬರಬಹುದು, ಭಕ್ತಿ ಬರೋಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಬರಬಹುದು, ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಪಡಿಬೋದು, ಬೇಕಾದಷ್ಟು ಜ್ಞಾನ ಪಡಿಬೋದು. ಪೂರ್ಣ ಪುಸ್ತಕ ಬಾಯ್ಪಾಠ ಹೇಳೋಕ್ಕೆ ಬರುವಂಥ ಪರೀಕ್ಷೆ ಕೊಟ್ಟು ಪುಸ್ತಕ ಬಾಯ್ಪಾಠ ಬರ್ಬೋದು. ಭಕ್ತಿ ಬರ್ತದೆ ಅಂತ ಅನ್ಲಿಕ್ಕೆ ಗ್ಯಾರಂಟಿ ಇಲ್ಲ. ಭಕ್ತಿ ಬರೋದು ಬೇರೆ, ಜ್ಞಾನ ಬರೋದು ಬೇರೆ. ಜ್ಞಾನ ಬರಬಹುದು ಬೇಕಾದಷ್ಟು, ಭಕ್ತಿ ಬರಲಿಕ್ಕೆ ಅಷ್ಟು ಸರಳವಾಗಿ ಭಕ್ತಿ ಬರೋದಲ್ಲ. ಅದು ನೀನೇ ಕೊಡಬೇಕಷ್ಟೇ. ಅಂಥದ್ದು ಎಷ್ಟು ತಪಸ್ವಿಗಳು, ಎಷ್ಟು ಋಷಿಗಳು, ಎಷ್ಟು ಜ್ಞಾನಿಗಳು, ಎಷ್ಟು ಅಪರೋಕ್ಷ ಜ್ಞಾನಿಗಳು ಎಷ್ಟು ಕಷ್ಟಪಡ್ತಾರೆ ನಿನ್ನ ಮೇಲೆ ಭಕ್ತಿ ಬರಲಿ ಅಂಥೇಳಿ. ಅಂಥದ್ದು ಆ ಗೋಪಿಕಾ ಸ್ತ್ರೀಯರು ಏನು ಮಾಡಿದ್ರು, ಏನು ಪುಣ್ಯ ಮಾಡಿದ್ರು ಅವರು. ಅಂಥವರಿಗೆ ಅಂತಹ ಭಕ್ತಿಯನ್ನು ಕೊಟ್ಟಲ್ಲ. ಹೀಗಾಗಿ ಅವರಿಗೆ ಇನ್ನೇನು ಹೇಳಲಿಕ್ಕೆಲ್ಲ ಅನ್ನೋ ಸಾಧ್ಯ ಇಲ್ಲ ಅಂತ ಹೇಳಿ ಉದ್ಧವ ಕೃಷ್ಣನ ಮುಂದೆ ಹೇಳಿಕೊಳ್ಳುತ್ತಾನೆ. ಇದಿಷ್ಟು ಆ ಕಡೆ ನಡೀತು. ಅಸ್ತಿ ಪ್ರಾಸ್ತಿ ಅಂಥೇಳಿ ಇಬ್ಬರು ಕಂಸನ ಹೆಂಡಂದಿರು. ಅವರಪ್ಪ ಜರಾಸಂಧ. ಅವರಿಬ್ಬರು ಹೋಗಿ ಜರಾಸಂಧನ ಮುಂದೆ ಕಂಪ್ಲೇಂಟ್ ಹೇಳಿದರು. ಕೃಷ್ಣ ನಮ್ಮ ಮನೆಯವ್ರನ್ನ ಕೊಂದು ಹಾಕಿದ, ನಿಮ್ಮ ಅಳೆಯನ್ನು ಕೊಂದು ಬಿಟ್ಟ, ನಮ್ಮ ಪರಿಸ್ಥಿತಿ ಈ ಥರ ಆಗಿಬಿಡ್ತೀವಿ, ಏನಾದರೂ ಆಗಲಿ ನಮಗೆ ಒಂದೇ ಒಂದು ಕೃಷ್ಣ ಇಲ್ಲ ಅಂತ ಅನ್ನಿಸ್ಬೇಕು ಅಂತ ಆ ಅಸ್ತಿ ಪ್ರಾಸ್ತಿ ಅಂತ ಇಬ್ಬರು. ಹೀಗಾಗಿ ಅವರಿಬ್ಬರು ಯಾವಾಗ ಜರಾಸಂಧನ ಮುಂದೆ ಹೋದರು, ಜರಾಸಂಧ ಸೈನ್ಯ ಕಟ್ಟಿಕೊಂಡು ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದ. ಕೃಷ್ಣ ಅಷ್ಟೊತ್ತಿಗೆ ಆ ಮಧುರಾಪಟ್ಟಣವನ್ನು ಬಿಟ್ಟು ದ್ವಾರಕೆಯನ್ನು ಸೇರಿದ್ದ. ದ್ವಾರಕಾಪಟ್ಟಣವನ್ನು ರಾಮಚಂದ್ರ ನಿರ್ಮಾಣ ಮಾಡಿಸಿಕೊಂಡಿದ್ದ. ಮುಂದಿನ ಅವತಾರಕ್ಕೆ ಬೇಕಿದು ಅಂಥೇಳಿ ಲಕ್ಷ್ಮಣನಿಂದ ಮಾಡಿಸಿಕೊಂಡಿರ್ತಾನೆ. ದ್ವಾರಕಾಪಟ್ಟಣದ ನಿರ್ಮಾಣವನ್ನು ತ್ರೇತಾಯುಗದಲ್ಲೇ ಮಾಡಿಸಿಕೊಂಡಿದ್ದ. ಮುಂದಿನ ಅವತಾರಕ್ಕೆ, ಕೃಷ್ಣಾವತಾರಕ್ಕೆ ಬೇಕಿದು ಅಂಥೇಳಿ ಮಧುರಾಪಟ್ಟಣವನ್ನು ಕೃಷ್ಣ ಕಂಸನನ್ನು ಕೊಂದ, ವಸುದೇವನನ್ನು ಬಿಡುಗಡೆ ಮಾಡಿದ, ಎಲ್ಲ ಆಯಿತು. ಕಂಸನ ತಂದೆಗೆ ರಾಜ್ಯವನ್ನು ಕೊಟ್ಟು ಆಯ್ತಲ್ಲ, ಇನ್ನೇನು ನನ್ನ ಕೆಲಸ ಅಂಥೇಳಿ ನಾನು ಬೇರೆ ಕಡೆ ಹೋಗ್ತೀನಿ ಅಂಥೇಳಿ ಪರಮಾತ್ಮ ದ್ವಾರಕಾಪಟ್ಟಣವನ್ನು ಆರಿಸಿಕೊಂಡು ತಾನು ಅಲ್ಲಿ ವಾಸವಾಗಿ ಇದ್ದ. ಅದೆಲ್ಲ ಏನಾಗಿತ್ತು ಅಂತಂದರೆ, ಅದು ಹೀಗೆ ನಿನ್ನೆ ಬಂತಲ್ಲ, ಗೋಕುಲದಿಂದ ವೃಂದಾವನಕ್ಕೆ ಬಂದ್ರಲ್ಲ, ಅಲ್ಲಿ ಪರಮಾತ್ಮ ತೋಳಗಳನ್ನು ಸೃಷ್ಟಿ ಮಾಡ್ದ, ಏನೆಲ್ಲ ಆಯಿತು. ಇಲ್ಲಿ ಹಂಗಿಲ್ಲೇ ಇಲ್ಲ. ದ್ವಾರಕಾಪಟ್ಟಣಕ್ಕೆ ಹೋಗಬೇಕು ಅಂತಂದ. ಹೆಂಗೆ ಹೋಗೋದು? ಕೃಷ್ಣ ಭಾಳ ದೂರಪ್ಪ. ಈಗ ನೋಡ್ರಿ, ಈಕೆ ವಿಚಾರ ಮಾಡ್ರಿ, ದಿಲ್ಲಿ ಹತ್ರದ ಮಧುರಾಪಟ್ಟಣ, ಅಲ್ಲಿಂದ ದ್ವಾರಕಕ್ಕೆ ಬರ್ಬೇಕಂದ್ರೆ ಗುಜರಾತ್ ಅದು. ಎಷ್ಟು ದೂರದ ಪ್ರಯಾಣ ಎಂತಾನ. ಮತ್ತೆ ನೀನೇ ಏನರ ಉಪಾಯ ಮಾಡಿ ಕರ್ಕೊಂಡು ಹೋಗಪ್ಪ. ಇಷ್ಟೆಲ್ಲ ಮನೆ ಸಾಮಾನು ಅವು ಇವು, ಮನೆ ಚೇಂಜ್ ಮಾಡೋದು ಭಾಳ ಕೆಟ್ಟ ಕೆಲಸದ್ರಿ, ಭಾರಿ ಗಂಭೀರದ ಕೆಲಸ ಅದು. ಏನು ಮಾಡಿದ್ರು ಸಾಮಾನು ಪ್ಯಾಕಿಂಗ್ ಆಗೋದಿಲ್ಲ. ಎಷ್ಟು ಕಷ್ಟ ಎಂತ. ನಾವು ತೊಗೊಳ್ಬೇಕಾದ್ರೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕಂತ ಎಲ್ಲ ತೊಗೊಂಡು ಮನೆ ತುಂಬಿಸ್ಕೊಂಡ್ಬಿಟ್ಟಿರ್ತೀವಿ. ಅದನ್ನು ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗೋದು ಅಂತಂದ್ರೆ ಅಷ್ಟು ಸರಳದ ಕೆಲಸನೇ ಅಲ್ಲ. ಕೃಷ್ಣ ಏನು ಕಾಳಜಿ ಮಾಡಬೇಡ್ರಿ, ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತಂದ. ರಾತ್ರಿ ಎಲ್ಲರೂ ಊಟ ಮಾಡಿ ಮಲಗಿದ್ರು. ಬೆಳಗ್ಗೆ ಎದ್ದದ್ದೇ ದ್ವಾರಕಾಪಟ್ಟಣದೊಳಗೆ ಮನೆ ಸಹಿತ ದ್ವಾರಕಾಪಟ್ಟಣದೊಳಗೆ ಎಚ್ಚರ ಆಯ್ತ್ರಿ. ಕನಸಲ್ಲ, ನನಸಿನೊಳಗೆ ಅಷ್ಟು ವ್ಯವಸ್ಥೆಯನ್ನು ಮಾಡಿದ್ದ ಪರಮಾತ್ಮ. ಅದು ಹೆಂಗೆ ಅವನಿಂದಲೇ ಸಾಧ್ಯ. ಅದು ಇಡೀ ಮನೆ ಸಾಮಾನು, ಅವ್ರ ಆಕಳು, ಕರ, ಹುಲ್ಲು, ಏನು ಅವರಿಗೆಲ್ಲ ಇತ್ತು ಆಸ್ತಿ, ಎಲ್ಲ ದ್ವಾರಕಾಪಟ್ಟಣದಾಗ ಶಿಫ್ಟ್ ಆಗಿಬಿಟ್ಟಿತ್ತು. ಇಡೀ ಊರು ರಾತ್ರಿ ಮಧುರಾದೊಳಗೆ ಮಲಗಿದ್ರು. ಈಗ ನಾವೆಲ್ಲ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಇಲ್ಲಿ ಹತ್ತಿ ಮಲ್ಕೊಂಡ್ಬಿಡ್ತೀವಿ. 9 ಗಂಟೆ ಟ್ರೈನಿಗೆ 10 ಗಂಟೆಗೆ ಬಿಡ್ತದೆ ಕಾಣಿಸ್ತದೆ. ಈಗ 10 ಗಂಟೆಗೆ ಹತ್ತಿ ಮಲ್ಕೊಂಡ್ಬಿಟ್ಟು ಅಂದರೆ ಬೆಳಗ್ಗೆ ಬೆಂಗಳೂರು ಬಂದು ಬಸ್ ಸ್ಟೇಷನ್ಗೆ ಬಂದರೂ ಹೆಸರು ಆಗಂಗಿಲ್ಲ ಒಮ್ಮೊಮ್ಮೆ. ಹಂಗಾಗಿಬಿಟ್ಟಿತ್ತು. ಮಧುರಾಪಟ್ಟಣದೊಳಗೆ ಎಲ್ಲ ಮಲಗಿದ್ರು, ಎಲ್ಲರೂ ದ್ವಾರಕಾಪಟ್ಟಣದೊಳಗೆ ಎದ್ದು ಕೂತ್ಬಿಟ್ರು. ಈ ಥರ ವ್ಯವಸ್ಥೆಯನ್ನು ಪರಮಾತ್ಮ ಮಾಡಿದ್ದಾನೆ. ಜರಾಸಂಧ ಅಲ್ಲಿ ದ್ವಾರಕಾಪಟ್ಟಣದ ಮೇಲೆ ಯುದ್ಧವನ್ನು ಸಾರುತ್ತಾನೆ. ಕೃಷ್ಣನಿಗೆ ಗೊತ್ತಿತ್ತು ಇವೇ ಸಾಮಾನ್ಯ ಅಲ್ಲ ಇವ ಅಂತ. ಕೃಷ್ಣ ಜರಾಸಂಧ ಯುದ್ಧಕ್ಕೆ ಬಂದಾಗ
ಇಡೀ ಎಲ್ಲ ಸೈನ್ಯವನ್ನು ಸಂಹಾರ ಮಾಡಿಬಿಡೋದು, ಅವನೊಬ್ಬನನ್ನೇ ಬದುಕಿಸೋದು. ಹೋಗಿ ನಡಿ ಅಂತೇಳಿ, ಜೀವ ಕೊಟ್ಟೇನೆ ಹೋಗು ಅಂಥೇಳಿ ಪ್ರಾಣದಾನ ಮಾಡಿ ನಡಿ ಅಂತೇಳಿ ಓಡಿಸ್ಬಿಡು. ಮತ್ತೆ ಜರಾಸಂಧ ಮನೆಗೆ ಹೋಗ್ಬೇಕು, ಮತ್ತೆ ಸೇನೆ ಕಟ್ಕೊಂಡು ಮತ್ತೆ ಬರಬೇಕು, ಮತ್ತೆ ಅದೇ ಸೇಮ್ ಎಲ್ಲ ಸೈನ್ಯವನ್ನು ಸೋಲಿಸೋದು, ಅವನೊಬ್ಬನನ್ನೇ ಬದುಕಿಸಿ ನಡೆಯೋ ಮನೆಗೆ ಅಂತೇಳಿ ಕಳಿಸ್ಬಿಡು. ಹಿಂಗೆ 3ನೇ ಸರ್ತೆ ಬಂದ, ಎಲ್ಲ ಸೈನ್ಯ ಖಾಲಿಯಾಗಿಬಿಡ್ತು. ಮತ್ತೆ ಹೋಗಿ ಬೇಡಿಕೊಳ್ತಾನೆ ಇವನ ಮುಂದೆ, ಕಾಲಯವನ ಮುಂದೆ. ಅವನ ಕಡೆಯಿಂದ ಸೈನ್ಯವನ್ನು ಇಸ್ಕೊಂಡು ಬರ್ತಾನೆ. ಆ ಗರ್ಗಾಚಾರ್ಯರ ಮಗ ಕಾಲಯವನ, ಆ ಕಾಲಯವನನ್ನು ಹೋಗಿ ಬೇಡಿಕೊಂಡು ಅವನ ಸಹಾಯ ಪಡೆದುಕೊಂಡು ಮತ್ತೆ ಜರಾಸಂಧ ಯುದ್ಧಕ್ಕೆ ಬರ್ತಾನೆ. ಆವಾಗಲೂ ಬಡಿತಾನೆ. ಹಿಂಗೆ 17 ಸರ್ತೆ ಯುದ್ಧಕ್ಕೆ ಬಂದ. ಕೃಷ್ಣ ಬಿಡ್ಲಿಲ್ರಿ, ಇವನ್ನೂ ಹೊಡಿತಿದ್ದ, ಇವನನ್ನು ಚಲೋ ಹೊಡಿತಿದ್ದ, ಕೈಕಾಲು ಫ್ರ್ಯಾಕ್ಚರ್ ಮಾಡ್ತಿದ್ದ, ಜೀವ ಒಂದು ಉಳಿಸಿರ್ತಿದ್ದ. ಹೋಗಿ ಮನೆಗೆ ಅಂಥೇಳಿ ಪಾಪ ಅವ ಮನೆಗೆ ಹೋಗಿ ಎಲ್ಲ ಪ್ಲಾಸ್ಟರ್ ಗಿಸ್ಟರ್ ಹಾಕ್ಕೊಂಡು ಕೈ ಹಿಂಗೊಂದು ಕಾಲಿಗೊಂದು ಕಟ್ಕೊಂಡು 3 ತಿಂಗಳ ಕೋಲ್ ಹಿಡ್ಕೊಂಡು ನಡೆದು ಏನೇನೋ ಒದ್ದಾಡಿ ಮತ್ತೆ ರೆಡಿಯಾಗಿ ಬರಬೇಕು, ಮತ್ತೆ ಹೊಡೆದು ಕಳಿಸ್ಬೇಕು. ಹಿಂಗೆ 17 ಸರ್ತೆ ಮಾಡಿದ್ದ ಕೃಷ್ಣ. ಅಷ್ಟಾದರೂ ಕೃಷ್ಣನ ಮೇಲೆ ದ್ವೇಷ ಕಡಿಮೆ ಆಗಿದ್ದಿಲ್ಲ ಜರಾಸಂಧನಿಗೆ, ಅಂತ ದೈತ್ಯವ. ಇದಿಷ್ಟೆಲ್ಲ ಅಲ್ಲಿ ನಡೀತು. ಕೃಷ್ಣ ಇದೇ ಥರ ಅವನು ಎಲ್ಲಿ ಆ ಮಧುರಾ ಪಟ್ಟಣದೊಳಗೆ ಇದ್ದಾಗ ಒಂದು ಪತ್ರ ಬಂತು. ಪರೀಕ್ಷಿತ ರಾಜರು ಮೊದಲಿಗೆ ಆ ಪ್ರಶ್ನೆಯನ್ನು ಕೇಳ್ತಾರೆ. ಹೀಗೆಲ್ಲ ಜರಾಸಂಧನನ್ನು ಸೋಲಿಸಿದ ಕೃಷ್ಣ ಅಂತ ಹೇಳಿ ಶುಕಾಚಾರ್ಯರು ಹೇಳಿದಾಗ ಪರೀಕ್ಷಿತ ರಾಜ ಕೇಳ್ತಾರೆ, ಎಲ್ಲ ಹೇಳಿದ್ರಿ, ಮದುವೆ ಸುದ್ದಿನೇ ಬರಲಿಲ್ಲಲ್ಲ, ಮತ್ತು 16,108 ಕಟ್ಕೊಂಡ, ನಾವು ಒಂದು ಹೇಳಲಿಲ್ಲಲ್ಲ ಇಷ್ಟೋ ತನಕ ಆದರೂ ಅಂತ ಅಂದ ಕೂಡಲೇ ಹೇಳ್ತೀನಿ ಕೇಳು ಅಂತ ಹೇಳಿ ಶುರು ಮಾಡ್ತಾರೆ. ಮೊದಲಿಗೆ ಬಲರಾಮ ದೇವರ ಮದುವೆ ಕಥೆ ಹೇಳ್ತಾರೆ. ರೇವತ ರಾಜ ಅಂತ ಹೇಳಿ, ರೇವತೋ ನಾಮ ರಾಜ ಸೀತ್ಪುರ ಧರ್ಮಾರ್ಥ ತತ್ವವಿತ. ಕೃತಯುಗದಲ್ಲಿದ್ದಂತಹ ರಾಜ ಅವ ರೇವತ ಅಂತ ಹೇಳಿ, ದೊಡ್ಡ ರಾಜ. ಅವನಿಗೆ ಒಬ್ಬಳ ಮಗಳು ರೇವತಿ ಅಂತ ಹೇಳಿ, ರೇವತ ರಾಜ, ರೇವತಿ ಅಂತ ಮಗಳು. ಅವಳಿಗೆ ಚಲೋ ವರ ನೋಡಬೇಕು ಅಂತ ಹೇಳಿ ಅನೇಕ ಕಡೆ ವಿಚಾರ ಮಾಡಿದ. ಎಲ್ಲ ಮ್ಯಾಟ್ರು ಮನಿಗಳ ಅಡ್ಡಾಡಿದ, ವಧುವರಿ ಕೇಂದ್ರ ಅಡ್ಡಾಡಿದ, ಏನು ಮಾಡಿರೋ ಒಂದು ಚಲೋ ವರನೇ ಸಿಗೋಲ್ತು. ಅವನು ಅದನ್ನೇ ನೋಡ್ಲಿಕ್ಕೆ ಹತ್ತಿದ್ದ. ಸಾಫ್ಟ್ವೇರ್ ಇಂಜಿನಿಯರೇ ಆಗಬೇಕು, ಸ್ವಂತ ಮನೆ ಇರಬೇಕು, ಹೊಲ ಇರಬೇಕು, ಕಾರ್ ಇರಬೇಕು, ಬಂಗ್ಲೆ ಇರಬೇಕು, ಮನ್ಯಾಗ ಅವ್ವ ಅಪ್ಪ ಇರಬಾರ್ದು, ಎಲ್ಲ ನೋಡ್ಲಿಕ್ಕೆ ಹತ್ತಿದ್ದ. ಏನು ಮಾಡಿದ್ರು ಸಿಗಲಿಲ್ಲ. ಹಿಂಗಾರಿ ಇದು ಈ ವಿಚಾರ ಮಾಡೋಣ, ಸುಮ್ಮನೆ ಅಲ್ಲಿ ಇಲ್ಲಿ ಮ್ಯಾಟ್ರು ಮನಿ ವಧುವರ ಕೇಂದ್ರ ಅವು ಇವು ಉಪಯೋಗ ಇಲ್ಲ, ಸೀದಾ ಬ್ರಹ್ಮದೇವರ ಹತ್ರನೇ ಹೋಗ್ಬಿಡೋಣ. ಯಾಕಂದ್ರೆ ಹಣೆ ಬಾರ ಬರೆಯವರೇ ಅವ್ರಲ್ಲ. ಈಕೆ ಹಣೆ ಬಾರದೊಳಗೆ ಯಾರನ್ನ ಬರೆದಿರಿ ಅವ್ರನ್ನ ತೋರಿಸ್ಬಿಡ್ರಿ ಅಂತೇಳಿ ಕೇಳಲಿಕ್ಕೆ ಹೋಗೋಣ ಅಂತೇಳಿ ಬ್ರಹ್ಮದೇವರ ಲೋಕಕ್ಕೆ ಹೋಗ್ಬಿಟ್ಟ, ಸತ್ಯಲೋಕಕ್ಕೆ. ಎಂಥ ರಾಜ ನೋಡ್ರಿ ಅವ. ಭೂಲೋಕದಾಗಿದ್ದ ಅವ ಸತ್ಯಲೋಕಕ್ಕೆ ಹೋದ. ಬ್ರಹ್ಮದೇವರು ಕೇಳೋಣ ಅಂತೇಳಿ ಹೋದ. ಅಲ್ಲಿ ಒಂದು ಏನೋ ಡ್ಯಾನ್ಸ್ ನಡೆದಿತ್ತು, ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿತ್ತು, ಯಾರ್ದೋ ಡ್ಯಾನ್ಸ್ ನಡೆದಿತ್ತು. ನೋಡೋಣ ತಡಿ, ಅವ್ನು 10 ನಿಮಿಷ ನಿಂದ್ರೋಣ, ಮುಗಿದ ಮೇಲೆ ಬ್ರಹ್ಮದೇವರು ಫ್ರೀ ಆಗ್ತಾರೆ, ಕೇಳೋಣ ಅಂತೇಳಿ ನಿಂತ. ಮುಗೀತು, ಒಂದು 10 ನಿಮಿಷಕ್ಕೆ ಅದು ಮುಗೀತದು. ಮುಗಿದು ಹೋಗಿ ಬ್ರಹ್ಮದೇವರಿಗೆ ಮುಂದೆ ಹೋಗಿ ನಿಂತ. ಏನೋ ಇಲ್ಲಿ ತನಕ ಬಂದಿಲ್ಲ ಅಂತಂದ್ರು. ಹ್ಞೂ ರೀ ಬಂದೀನಿ. ಏನು ಇಲ್ಲ, ಮಗಳಿಗೆ ಒಂದು ವರ ನೋಡ್ಬೇಕಂತ ಮಾಡಿದ್ದೆ, ಹಂಗ ನೋಡು, ನಿನಗೆ ಯಾರು ಬೇಡ ಅಂದಾರ? ಇಲ್ಲ, ಮತ್ತೆ ಯಾವ ವರ ಚಲೋ ಅನ್ನಿಸ್ಲಿಲ್ಲ, ಅದಕ್ಕೆ ನಿಮ್ಮ ಹತ್ರನೇ ಬಂದೀನಿ. ಯಾರಿಗೆ ಬರೆದಿಟ್ಟಿರಿ ಈಕೆ ಹಣೆ ಬರದಾಗ? ನೀ ಯಾರ್ಯಾರು ನೋಡಿ ಹೇಳು ಅಂತ ಅಂದ್ರವ್ರು. ಇಲ್ಲ, ನಾನು ಆ ರಾಜ್ಕುಮಾರನ್ ನೋಡೀನಿ, ಈ ರಾಜ್ಕುಮಾರನ್ ನೋಡೀನಿ, ಆ ಊರಿನ ರಾಜನ ನೋಡೀನಿ. ಬ್ರಹ್ಮದೇವರು ಅಂದರು, ಎಲ್ಲ ಖರೆಯಪ್ಪ, ಈಗ ಆ ರಾಜರು ಇಲ್ಲ, ಆ ರಾಜರ ರಾಜ್ಯಗಳೂ ಇಲ್ಲ, ಆ ರಾಜರ ಮನೆತನಗಳೇ ಇಲ್ಲ, ಆ ಯುಗಾನೇ ಕೆಳಗಿಲ್ಲ. ಈಗ ಕೃತಯುಗದೊಳಗೆ ನೀ ಇದ್ದಿ, ನಿನ್ನ ರಾಜ್ಯ ಇಂಥಾರಿತ್ತು. ಈಗ ಕೃತಯುಗನೂ ಇಲ್ಲ, ತ್ರೇತಾಯುಗನೂ ಇಲ್ಲ, ದ್ವಾಪರ ಯುಗ ಬಂದದ್ದು, ಅದು ಮುಗಿಲಿಕ್ಕೆ ಬಂದದು ಅಲ್ರಿ. ಈಗ ನಾನು 10 ನಿಮಿಷ ಆಯ್ತು ಬಂದು ಅಂತ. ಹೌದಪ್ಪ, ನನ್ನ ಊರಾಗ 10 ನಿಮಿಷ, ಅದು ಭೂಲೋಕದೊಳಗಿಂದ ಅಲ್ಲ. ನೀವೆಲ್ಲ ಬ್ರಹ್ಮದೇವರ ಕಾಲಗಣನೆಯನ್ನು ಕೇಳಿರ್ತೀರಿ. ಯುಗಾದಿ ದಿವಸ ಮನುಷ್ಯಮಾನದಿಂದ 32,000 ಲಕ್ಷ ಸಾವಿರ ವರ್ಷಗಳಾಯ್ತು ಅಂತ. 12 ಲಕ್ಷ ಸಾವಿರ ವರ್ಷಗಳಾಯ್ತು ಅಂದ್ರೆ ಬ್ರಹ್ಮದೇವರಿಗೆ ಒಂದು ಹಗಲು, ಒಂದು ದಿನ ಅಲ್ಲ, ಒಂದು ರಾತ್ರಿ ಇಡೀ ಅಲ್ಲ, ಒಂದು ಹಗಲು. ಬೆಳಗ್ಗೆ 6ರಿಂದ ಸಾಯಂಕಾಲದ 6. ಮನುಷ್ಯಮಾನದಿಂದ 12 ಲಕ್ಷ ವರ್ಷಗಳಾಗಿರ್ಬೇಕು. ಅಂದ್ರೆ ಒಂದು ಹಗಲಾಗ್ತದೆ ಅವ್ರಿಗೆ. ಅಂಥದ್ದು ನೀ ಬಂದು ಈಗ 10 ನಿಮಿಷ ಆಗ್ಯದ ಅಂತಿದಿ, ಕೆಳಗೆ ಎಷ್ಟಾಗಿರ್ತದೆ? ಅಯ್ಯೋ, ಮತ್ತು ಹಿಂಗಾರು ನನ್ನ ಗತಿ ಏನು ಅಂತಂದವ. ಏನು ಕಾಳಜಿ ಮಾಡಬೇಡ, ಈಗ ಶೇಷದೇವರು ಬಲರಾಮದೇವರಾಗಿ ಅವತಾರ ಮಾಡ್ಯಾರ. ಒಳ್ಳೆ ವರ, ಸ್ಫುರದ್ರೂಪ, ಭಾಳ ಚಂದ ಇದ್ದಾರೆ ನೋಡಲಿಕ್ಕೆ, ಭಾರಿ ಬಲಿಷ್ಠರಿದ್ದಾರೆ. ಕೃಷ್ಣನಿಗೆ ಅಣ್ಣನಾಗಿ ಅವತಾರ ಮಾಡಿದ್ದಾರೆ. ಏನೇನೂ ವಿಚಾರ ಮಾಡಬೇಡ. ಆಸ್ತಿ ಅದನ ಇಲ್ಲೋ, ಬಸ್ತಿ ಅದನ ಇಲ್ಲೋ, ಹೊಲ ಅದನ ಇಲ್ಲೋ, ಮನಿ ಅದ, ಏನು ವಿಚಾರ ಮಾಡಬೇಡ, ನಾನು ಹೇಳ್ತೀನಿ, ಹೋಗಿ ಕೊಟ್ಬಿಡು. ಸರಿ ಅಂಥೇಳಿ ಓಡಿ ಬಂದ ರೇವತ ರಾಜ. ಬಲರಾಮ ದೇವರಿಗೆ ಭೇಟಿಯಾಗಿ, ಇಲ್ಲ
ಮತ್ತು ನೀನು ಕನ್ಯಾ ಕೊಡ್ಬೇಕಂತ ಮಾಡೀನಿ ಅಂತ. ಚಲೋ ಆಯ್ತಾ ಅಂತ ನಾವು ಮನೆ ತನಕ ಕನ್ಯಾ ಬಂದ್ರೆ ಯಾರು ಬಿಡ್ತಾರ್ರಿ ಅಂತ ಹೇಳಿ ರೇವತ ರಾಜ ಹಿಂಗೆ ಹೇಳಿದಾಗ ಬಲರಾಮ ದೇವರು ಕಟ್ಕೊಂಡ್ರು. ನೋಡ್ತಾರ ಆಕಿ 28 ಅಡಿ ಎತ್ತರ ಇದ್ಲಂತಕಿ. ಪಾಪ ಬಲರಾಮ ದೇವರು 13-14 ಅಡಿ, ಅವ್ರೇನು ಕಡಿಮೆ ಇರಲಿಲ್ಲ, 13-14 ಅಡಿ ಇದ್ರು. ಈಗ ಡಬಲ್ ರೀ, 28 ಅಡಿ. ಬಲರಾಮ ದೇವರು ಆಕಿ ಕೊರಳಿ ಮಾಲಿ ಹಾಕ್ಬೇಕಂತಂದ್ರ 3 ಫ್ಲೋರ್ ಒಂದು ಬಿಲ್ಡಿಂಗ್ ಹತ್ತಿ ನಿಂದಿರ್ಬೇಕು. ಹೆಂಗೆ ಹಾಕ್ಬೇಕು ಆಮೇಲೆ ಮಾಲಿ? 3 ಫ್ಲೋರ್ ಬಿಲ್ಡಿಂಗ್ ಹತ್ತಿ ನಿಂತು ಆಮೇಲೆ ಮಾಲಿ ಹಾಕ್ಬೇಕು, ಆ ತಾಳಿ ಕಟ್ಟಬೇಕು. ಪರಸ್ಪರ ಕಾನ್ವರ್ಸೇಷನ್ ಹೆಂಗ್ರಿ? ಪಾಪ ಗಂಡ ಹೆಂಡತಿ ಮಾತಾಡ್ಕೋಬೇಕಂದ್ರೆ ಹೆಂಗೆ ಭಾಳ ಕಷ್ಟ ಆಗಿಬಿಡ್ತಿದ್. ಸುಳ್ಳಲ್ಲ, ಖರೆ ಸುಳ್ಳಲ್ಲ, ಇದು ಯಾವುದು ಸುಳ್ಳಲ್ಲ. ಸುಮ್ಮನೆ ಏನೋ ಆಚಾರ ಕತೆ ಹೇಳಿಕತ್ತಾರ ಅನ್ಕೋಬೇಡ್ರಿ. ಕೃತಯುಗದ ಜನ 28 ಅಡಿ ಎತ್ತರ ಇರ್ತಿದ್ರು, 32 ಅಡಿ ಎತ್ತರ ಇರ್ತಿದ್ರು. 28ರಿಂದ 32 ಕಡಿಮೆ ಆಗ್ತಾ ಬರ್ತದ. ಅವರಿಗೆ 1,00,000 ವರ್ಷದ ಆಯುಷ್ಯ. ಕೃತಯುಗದ ಜನರಿಗೆ 1,00,000 ವರ್ಷದ ಆಯುಷ್ಯ ಇರ್ತಿತ್ತು, ಅಷ್ಟು ಎತ್ತರ ಇರ್ತಿದ್ರು. ತ್ರೇತಾಯುಗದೊಳಗ 1 ಪಾದ ಕಡಿಮೆ, 10,000 ವರ್ಷದ ಆಯುಷ್ಯ. ತ್ರೇತಾಯುಗದೊಳಗ 10,000 ವರ್ಷದ ಆಯುಷ್ಯ. 24 ಅಡಿ ಎತ್ತರ ಇರ್ತಿದ್ರು ಜನ ತ್ರೇತಾಯುಗದೊಳಗ. ದ್ವಾಪರ ಯುಗದೊಳಗ ಮತ್ತೆ ಅರ್ಧ ಕಡಿಮೆ, 1,000 ವರ್ಷದ ಆಯುಷ್ಯ. 14 ಅಡಿ ಎತ್ತರ, 12ರಿಂದ 14 ಅಡಿ ಎತ್ತರ ಇರ್ತಿದ್ರು, 1,000 ವರ್ಷದ ಆಯುಷ್ಯ ಇರ್ತಿತ್ತು. ಕಲಿಯುಗದೊಳಗ ನಿಮಗೆಲ್ಲ ಗೊತ್ತು, 6ರಿಂದ 8 ಅಡಿ, 7 ಅಡಿ, ಎಲ್ಲಿ 6 ಅಡಿ 8 ಜನ ಇದ್ದೀವಿ. 100 ವರ್ಷದ ಆಯುಷ್ಯ. ಕಲಿಯುಗದಲ್ಲಿ 100 ವರ್ಷ, ದ್ವಾಪರ ಯುಗದಲ್ಲಿ 1000 ವರ್ಷ, ತ್ರೇತಾಯುಗದಲ್ಲಿ 10,000 ವರ್ಷ, ಕೃತಯುಗದಲ್ಲಿ 1,00,000 ವರ್ಷದ ಆಯುಷ್ಯ. ಹಿಂಗೆಲ್ಲ ವ್ಯವಸ್ಥೆ ಅದ, ಅದಕ್ಕೆ ಸುಮ್ಮನೆ ಅಲ್ಲ ಇದು ಯಾವುದು. ಹಿಂಗಾಗಿ ರುಕ್ಮಿಣಿ ಅಷ್ಟು ಎತ್ತರ ಇದ್ಲು, ರೇವತಿ ಅಷ್ಟು ಎತ್ತರ ಇದ್ಲು. ಬಲರಾಮ ದೇವರು ಆ ಯುಗಕ್ಕೆ ತಕ್ಕಂತೆ ಅವರ ಹೈಟ್ ಇತ್ತು. ನೇಗಿಲು ಹಾಕಿ ಎಳೆದು ಬಿಟ್ರು. ಸರಿ ಸಮಾನ ಆಗಿಬೇಕು, ಇಡು ಜೋಡು ಸರಿ ಆಗಬೇಕು ಅಂಥೇಳಿ ತಮಗೆ ಹೆಂಗೆ ಎಷ್ಟು ಬೇಕೋ ಅಷ್ಟು ಹೈಟಿಗೆ ನೇಗಿಲು ಹಾಕಿ ಎಳೆದು ಅವಳನ್ನು ಸರಿ ಮಾಡ್ಕೊಂಡಿದ್ದಾರೆ. ಯಾವ ಆಪರೇಷನ್ ಇಲ್ಲ, ಏನಿಲ್ಲ, ಎತ್ತಿಲ್ಲ. ಹಲಾಯುಧ ಅಂತ ನೇಗಿಲು ಅವರ ಆಯುಧ. ಹಲಾಯುಧವನ್ನು ಹಾಕಿ ಎಳೆದು ಬಿಟ್ರು, ಸರಿ ಮಾಡ್ಕೊಂಡು ಬಿಟ್ರಿ ತಮಗೆ ಹೆಂಗೆ ಬೇಕೋ ಹಂಗೆ. ಹೀಗೆ ಆ ಬಲರಾಮದೇವರ ವಿವಾಹ ಆಯಿತು. ರೇವತಿಯ ಜೊತೆಗೆ ಬಲರಾಮದೇವರು ವಿವಾಹವನ್ನು ಮಾಡಿಕೊಂಡ್ರು. ಕೃಷ್ಣನಿಗೆ ರುಕ್ಮಿಣಿಯ ಜೊತೆಗೆ ವಿವಾಹ ಆಯಿತು ಅಂತ ಕಥೆ ಹೇಳಿದರು. ಅದೇನು ಯತ್ತ ಕಥೆ ಹೇಳ್ರಿ ಅಂತ ಹೇಳಿ ಪರೀಕ್ಷಿತ ರಾಜ ಕೇಳ್ತಾರೆ. ರುಕ್ಮಿಣಿಯ ವಿವಾಹ ಬಹಳ ಅದ್ಭುತವಾದ ವಿವಾಹ. ಭಾಗವತದೊಳಗೆ ಅರ್ಧ ಭಾಗ ಬಂದದ್ದು, ಮಹಾಭಾರತದಲ್ಲಿ ಪೂರ್ಣ ಭಾಗ ಬಂದದ್ದು. ಮಹಾಭಾರತದಲ್ಲಿ ಪೂರ್ಣ ಭಾಗ ಇರುವಂಥದ್ದು. ಅದೇನಾಯಿತು, ಈ ಜರಾಸಂಧ ಅವನದೇ ಟೀಮ್ ಮಾಡಿಕೊಂಡ. ಚಡ್ಡಾಲ್ ಚೌಕಡಿ ಎಲ್ಲರೂ ಅಂಥವ್ರೆ, ಎಲ್ಲ ವಿಷ್ಣು ದ್ವೇಷಿಗಳೇ. ಶಿಶುಪಾಲ, ದಂತವಕ್ರ, ಈ ಜರಾಸಂಧ, ಕಿರ್ಮೀರ, ಅವ್ರ ರುಕ್ಮಿಣಿಯ ಅಣ್ಣಂದರು ರುಕ್ಮಕೇಶ, ರುಕ್ಮಮಾಲಿ, ರುಕ್ಮರಥ ಅಂತ ಹೇಳಿ ಇವರೆಲ್ಲರೂ ಒಂದು ಟೀಮ್ ಮಾಡಿಕೊಂಡ್ರು. ಹೀಗೆಲ್ಲ ನಡೆದಿತ್ತು. ರುಕ್ಮಿಣಿ ಅಂಥೇಳಿ ಅವರು ಭೀಷ್ಮಕ ರಾಜನ ಮಗಳ. ಭೀಷ್ಮಕ ರಾಜ ಅಂತ ಇಲ್ಲಿ ನಮ್ಮ ಮಹಾರಾಷ್ಟ್ರದ ನಾಗಪುರದ ಹತ್ರ ವಿದರ್ಭ ದೇಶ ಅಂತ ಇವತ್ತಿಗೂ ಅದ. ಕುಂಡಿನಪುರ ಅಂತ ಊರು ತೋರಿಸ್ತಾರೆ. ಕುಂಡಿನಪುರ ಅಂತ ಊರು ತೋರಿಸ್ತಾರೆ. ರುಕ್ಮಿಣಿ ಓಡಾಡಿದ ಸ್ಥಳ ಅಂಥೇಳಿ ಇವತ್ತಿಗೂ ತೋರಿಸ್ತಾರೆ. ಆ ಹಳೆ ಕಾಲದ ಬಿಲ್ಡಿಂಗ್ ಎಲ್ಲ ಬಿದ್ದೋಗಿರ್ತಾವು, ಆ ಸ್ಥಳ ಅಂತ ತೋರಿಸ್ತಾರೆ ಇವತ್ತಿಗೂ. ನಾವು ನೋಡಿ ಬಂದೀವಿ ಸಾಮಳ ಜೊತೆಗಿದ್ದಾಗ. ಕುಂಡಿನಪುರ ಅಂತ ನಾಗಪುರದ ಹತ್ರ ಬರ್ತದೆ. ನಾಗಪುರದಿಂದನೂ ಚಲೋ 70-80 ಕಿಲೋಮೀಟರ್ ಆಗ್ತದೆ. ಅಲ್ಲಿ ಭೀಷ್ಮಕ ರಾಜ ಅಂತ. ಭೀಷ್ಮಕ ರಾಜನಿಗೆ 4 ಜನ ಗಂಡು ಮಕ್ಕಳು. ರುಕ್ಮಿಣಿ ಅಂತ ಹೇಳಿ ಲಕ್ಷ್ಮೀದೇವಿ, ಶ್ರೀದೇವಿ ರುಕ್ಮಿಣಿಯಾಗಿ ಅವತಾರ ಮಾಡಿದ್ದಾಳೆ. ಅಣ್ಣಂದರದೇ ಜೋರು, ಯಾಕಂದ್ರೆ ಮಹಾದೈತ್ರಿ ಇವರೆಲ್ಲ. ಅವರು ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡಬಾರದು ಅಂತ ಅವರೆಲ್ಲ ವಿಚಾರ. ರುಕ್ಮಿಣಿಗೆ ಕೃಷ್ಣನ ಮೇಲೆ ಮನಸ್ಸದ ಅಂತ ಅನ್ನೋದು ಇವರೆಲ್ಲರಿಗೂ ಗೊತ್ತಾಗಿತ್ತು. ಹೀಗಾಗಿ ಕ್ಷತ್ರಿಯರು ಹೀಗಾಗಿ ಸ್ವಯಂವರವನ್ನು ಮಾಡೋಣ ಅಂತ ಹೇಳಿ ಎಲ್ಲ ಕಡೆ ರುಕ್ಮಿಣಿ ಸ್ವಯಂವರ ಅಂಥೇಳಿ ಎಲ್ಲ ಕಡೆ ಪೇಪರ್ದಾಗ ಹಾಕಿದ್ರು, ನ್ಯೂಸ್ನಾಗ ಹೇಳಿಸಿದ್ರು, ವಾಟ್ಸಪ್ನಾಗ ಕಳಿಸಿದ್ರು, ಎಲ್ಲ ಕಡೆ ಸುದ್ದಿ ಮಾಡಿದರು. ಎಲ್ಲ ರಾಜರ
ಇದ್ದ ಸುತ್ತಮುತ್ತಲ ಎಲ್ಲ ರಾಜರಿಗೂ ಪತ್ರ ಬರೆದು ಕಳಿಸಿದ್ರು. ರುಕ್ಮಿಣಿಯ ಸ್ವಯಂವರ, ಎಲ್ಲರೂ ಓಡಾಡಿ ಬಂದರು, ರಾಜಕುಮಾರರು ಅವರು ಇವರೆಲ್ಲ. ಕೃಷ್ಣನಿಗೆ ವಿಷಯನೇ ಮುಟ್ಟಿಸ್ಲಿಲ್ಲ. ಅಕಸ್ಮಾತ್ ಕೃಷ್ಣ ಏನಾದರೂ ಬಂದ ಅಂತಂದ್ರೆ ರುಕ್ಮಿಣಿ ಎದ್ದೋಗಿ ಅವನಿಗೆ ಮಾಲೆ ಹಾಕ್ತಾಳೆ. ಯಾರಿಗೆ ಮಾಲೆ ಹಾಕಿದ್ದಾನೆ ಅವರಿಗೆ ವಿವಾಹ ಮಾಡಿಕೊಡಬೇಕು, ಅದು ಸ್ವಯಂವರದ ನಿಯಮ. ಹೀಗಾಗಿ ಕೃಷ್ಣನಿಗೆ ಸುದ್ದಿನೇ ಮುಟ್ಟಿಸೋದು ಬೇಡ ಅಂಥೇಳಿ ಕೃಷ್ಣನಿಗೆ ಗೊತ್ತಾಗಲಾರ್ದಂತೆ ಇದನ್ನೆಲ್ಲ ಮಾಡ್ಲಿಕ್ಕೆ ಹೋದ್ರು. ಸರ್ವಜ್ಞ ಶಿಖಾಮಣಿ ಅವ. ಕೃಷ್ಣನಿಗೆ ಸುದ್ದಿ ಗೊತ್ತಾಯ್ತು, ರುಕ್ಮಿಣಿಯ ಸ್ವಯಂವರ ಮತ್ತು ಇಂಥ ದಿವಸ ಏರ್ಪಾಟಾಗ್ಯದ ಅಂತ ಗೊತ್ತಾಯ್ತು. ಕೃಷ್ಣ ವಿಚಾರ ಮಾಡಿದ, ಇದೇನಿದು ರುಕ್ಮಿಣಿ ಸ್ವಯಂವರನ, ಏನದು ನನ್ನ ಹೆಂಡತಿ ಸ್ವಯಂವರ ಅಂದವ. ಹಾಗಾದ್ರೆ ಇದಕ್ಕೆ ಏನಾದರೂ ಮಾಡಿ ಒಂದು ಅಡ್ಡ ಕಲ್ಲು ಹಾಕಬೇಕು ಅಂತ ಹೇಳಿ ವಿಚಾರ ಮಾಡಿ ಕೃಷ್ಣ ಗರುಡನ ಮೇಲೆ ಏರಿಕೊಂಡು ಬಂದುಬಿಡ್ತಾನೆ. ಬಂದೇ ಬಿಟ್ಟ ಕೃಷ್ಣ, ವಿಚಾರಣೆ ಮಾಡಲಿಲ್ಲ, ಬಂದೇ ಬಿಟ್ಟ. ಇವರೆಲ್ಲ ಏನು ವಿಚಾರ ಮಾಡಿದ್ರು ಅಂತಂದ್ರೆ, ಅಕಸ್ಮಾತ್ ಕೃಷ್ಣ ಏನಾದರೂ ಬಂದರೆ ಕೃಷ್ಣನಿಗೆ ಅವಮಾನ ಮಾಡಿ ಕಳಿಸ್ಬಿಡೋಣ. ಒಂದು ಮೀಟಿಂಗ್ ಮಾಡಿದ್ರು. ಅಕಸ್ಮಾತ್ ಕೃಷ್ಣ ಬಂದರೆ ನಾವೇನು ಮಾಡೋಣ, ಕೃಷ್ಣ ಹಿಂಗೆ ಒಳಗೆ ಬರ್ತಿರ್ತಾನ ಬಾಗಿಲದಿಂದ, ಸುಮ್ಮನೆ ನಾ ಹೊರಗೆ ಹೊಂಟಂಗೆ ಮಾಡೋದು, ಕೃಷ್ಣ ಒಳಗೆ ಬರೋ ಸಮಯಕ್ಕೆ ನಾವು ಹೊರಗೆ ಹೊಂಟಂಗೆ ಮಾಡೋದು, ಅವ್ಗೆ ಹಾಯ್ದು ಬಿಡೋದು. ನನಗ್ಯಾಕೆ ಹಾಯ್ದೆ ಅಂತೇಳಿ ಜಗಳ ತೆಗೆದು ಅವನನ್ನು ಅವಮಾನ ಮಾಡಿ ಅವನನ್ನು ಅಲ್ಲೇ ಬಡದು ಕಳಿಸ್ಬಿಡ್ಬೇಕು. ಜರಾಸಂಧ ಸುಮ್ಮನೆ ರೀ, 17 ಸರ್ತಿ ಹೊಡ್ಸ್ಕೊಂಡ್ಬಂದಿನಿ ನಾನು. ಹಿಂಗೆ ಏನೇನೋ ಕಾಲಿಕ್ಕೆದ್ರೆ ಜಗಳ ತೆಗಿತೀನಿ ಅಂತಂದ್ರೆ ಬಿಡೋದಲ್ಲ, ಅವ ಕೊಂದೇ ಬಿಡ್ತಾನವ. ಇಂಥವೆಲ್ಲ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಬೇರೆ ಏನಾದರೂ ಉಪಾಯ ಮಾಡ್ರಿ ಅಂತ ಜರಾಸಂಧ ಒಂದು ಮಾತು ಹೇಳಿದ. ಸರಿ ಆಯಿತು, ನೋಡೋಣ. ಹಾಗಾದ್ರೆ ಇನ್ನೊಂದು ಉಪಾಯ ಮಾಡಿ. ಏನು? ಕೃಷ್ಣ ಬರ್ತಾನಲ್ಲ, ಬರಲಿ, ಅವನಿಗೆ ಜಾಗನೇ ಕೊಡೋದು ಬೇಡ ಕೂಡ್ಲಿಕ್ಕೆ. ಅಲ್ಲಿ ಏನು ಮಾಡಿದ್ರು, ಒಂದು ದೊಡ್ಡ ಸಿಂಹಾಸನ ಭೀಷ್ಮಕ ರಾಜನಿಗೆ, ರುಕ್ಮಿಣಿಗೆ ಅವಳು ವಧು ಕನ್ಯಾ, ಹೀಗಾಗಿ ಅವಳಿಗೊಂದು ಆಸನವನ್ನು ರೆಡಿ ಮಾಡಿಟ್ಟಿದ್ರು. ಬಂದಂತಹ ಎಲ್ಲ ಯುವರಾಜರಿಗೆಲ್ಲ ಕೂಡ್ಲಿಕ್ಕೆ ಅಂತೇಳಿ ಚೇರ್ ಇಟ್ಟಿದ್ರು. ಕೆಲವು ಕೈ ಇದ್ದದ್ದು ಚೇರ್ ಇದ್ದು, ಕೆಲವು ಕೈ ಇಲ್ಲ ಚೇರ್ ಇರ್ತಾವ್ರಿ. ಕೆಲವೊಂದು ಮದುವೆಗೆಲ್ಲ ಹೋಗಿರ್ತೀವಿ, ಕೈ ಇರ್ಲಾರ್ದ ಚೇರ್ ಇರ್ತಾವೆ. ಆ ಕೈ ಇಲ್ಲದ ಚೇರು, ಕೈ ಇರ್ಲಾರ್ದ ಚೇರ್ ಎಲ್ಲ ಹಾಕಿದ್ರು. ಕೆಲವೊಂದಿಷ್ಟು ಜಮಖಾನೆನೂ ಹಾಸಿದ್ರು, ಅಕಸ್ಮಾತ್ ಜನ ಜಾಸ್ತಿ ಯಾರು ಕೆಳಗೆ ಕೂಡ್ಲಿ ಅಂಥೇಳಿ. ಕೃಷ್ಣನಿಗೆ ಜಾಗನೂ ಕೊಡೋದು ಬೇಡ ಅಂತ ಅವ್ರ ವಿಚಾರ. ಏನು ಮಾಡೋಣ, ಎಲ್ಲ ಚೇರ್ ಭರ್ತಿ ಮಾಡಿಬಿಡೋಣ, ಒಂದು ಚೇರು ಖಾಲಿ ಇರೋದು ಬೇಡ. ಕೃಷ್ಣ ನೆಲದ ಮೇಲೆ ಕೂಡವಲ್ಲವ, ಅವಮಾನ ಆಗ್ತದೆ. ಹೀಗಾಗಿ ಆ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟೇ ಚೇರ್ ತರಿಸಿದ್ರು. ಕೆಲವರು ಕೆಳಗೆ ಕೂತವ್ರನ್ನ ಸಹಿತ ಕರ್ಕೊಂಡೋಗಿ ಮೇಲೆ ಬರ್ರಿ ಅಂತ ಕರೆದು ಮ್ಯಾಲೆ ಕೂಡಿಸ್ಕೊಂಡ್ರು. ಅವರಿಗೆಲ್ಲ ಆಶ್ಚರ್ಯ, ನಾವು ದೊಡ್ಡವರಾಗಿಯೋ ಕಾಣಿಸ್ತದ, ನಮ್ಮನ್ನು ಕರೆದು ಮ್ಯಾಲೆ ಕೂಡಿಸ್ಕೊಳಿಕತ್ತಾರ ಅಂತೇಳಿ. ಹಿಂಗೆಲ್ಲ ನಡೀತು. ಎಲ್ಲ ರಾಜಕುಮಾರರು ಚೇರ್ ಮೇಲೆ ಬಂದು ಕೂತರು. ಇನ್ನೇನು ಕೃಷ್ಣ ಬರ್ಬೇಕು, ಚೇರೆಲ್ಲ ಫುಲ್. ಒಂದಿಷ್ಟು ಚೇರ್ ಖಾಲಿ ಉಳಿದಿದ್ದು, 5 ಗೋಡವನ್ನ ಹೋಗೋದು, ಯಾವ ಚೇರ್ ಇಲ್ಲ ಅಂತ ಅನಿಸ್ಬಿಟ್ರು. ಕೃಷ್ಣ ಗರುಡನ ಮೇಲೆ ಏರಿ ಬಂದದ್ದೇ ಭೀಷ್ಮಕ ರಾಜನ ತಮ್ಮಂದ್ರೆ ಇಬ್ಬರಿದ್ರು, ಕೃಥ ಮತ್ತು ಕೈಸಿಕ ಅಂತ ಇದ್ರು. ಅವರು ಹೋಗಿ ಅಟೆಂಡ್ ಮಾಡಿದ್ರು ಕೃಷ್ಣ. ಅವ್ರಿಗೆ ಕೆಲಸ ಅದು, ಬಂದವ್ರನ್ನೆಲ್ಲ ಅಟೆಂಡ್ ಮಾಡಿ ಸ್ವಾಗತ ಮಾಡಿ ಅವ್ರಿಗೆ ಏನು ಬೇಕೋ ಚಹಾ ಪಾನಿ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿ ಬರಬೇಕು ಅವ್ರ ಸಭಾಕ್ಕೆ. ಆ ವ್ಯವಸ್ಥೆ ಕೃತಕೈಸಿಕರದಿತ್ತು. ಕೃಷ್ಣನನ್ನು ಹೋಗಿ ಭೇಟಿಯಾದರು. ಕೃಷ್ಣ ಮತ್ತು ಬಾ ನಮ್ಮ ಮನೆಗೆ, ನಿಮ್ಗೆ ಏನು ಬೇಕು, ಕೈಕಾಲು ತೊಳ್ಕೊ, ಮುಖ ತೊಳ್ಕೊ, ಹಾಲು ಕುಡಿತೀಯೋ ಚಹಾ ಕುಡಿತೀಯೋ ಏನು ಬೇಕು ಎಲ್ಲ ಕೇಳಿ ಮಾಡಿ, ಇಲ್ಲ ಮತ್ತು ಹಿಂಗಾಗ್ಯದ, ಅವರು ಈ ಥರ ವ್ಯವಸ್ಥೆ ಮಾಡ್ಕೊಂಡಾರ, ನಿನಗೆ ಸ್ಥಳ ಇಲ್ಲ, ಅಲ್ಲಿ ಚೇರ್ ಇಲ್ಲ, ಬೇಕಾದ್ರೆ ನೀ ಹ್ಞೂ ಅಂದರೆ ನಮ್ಮ ಮನೆದ ಒಂದು ಚೇರ್ ತೊಗೊಂಡು ಹೋಗೋಣ, ಬೇಕಾದ್ರೆ ಅಲ್ಲೇ ಕೊಡೋಣ. ಹಾಗೆಲ್ಲ ಬೇಡ ಅಂತಂದ ಕೃಷ್ಣ. ಹಿಂಗೆಲ್ಲ ಹೋದ್ರೆ ಮರ್ಯಾದೆ ಇರೋಂಗಿಲ್ಲ, ನಾ ಮಾಡ್ತೀನಿ ನೋಡಿ ಕೆಲಸ. ಗರುಡ ದೇವರು ಹೆಂಗೂ ಬಂದಿದ್ರಲ್ಲ ವಾಹನ, ಹೇಳಿ ಕಳಿಸಿದ್ರು. ಯಾರ್ಯಾರು ಅಲ್ಲಿ ಹೋಗಿ ಸಭಾಕ್ಕೆ ಹೋಗಿ ಅನೌನ್ಸ್ ಮಾಡಿಬಿಡು. ಏನು ಅನೌನ್ಸ್ ಮಾಡಬೇಕು, ಯಾರ್ಯಾರು ಇಲ್ಲಿ ಬಂದು ಕೂತೀರಿ, ಕೃಷ್ಣ ಅಲ್ಲಿ ಕೃತಕೇಶಿಕರ ಮನೆಗೆ ಬಂದು ಕೂತಾನ, ನೀವು ಯಾರ್ಯಾರು ಬಂದಿರಿ ಎಲ್ಲರೂ ಹೋಗಿ ಕೃಷ್ಣನ ಭೇಟಿಯಾಗಿ ಬರಬೇಕು, ಇಲ್ಲಾಂದ್ರೆ ಕೃಷ್ಣ ನಿಮ್ಮ ಮೇಲೆ ಯುದ್ಧಕ್ಕೆ ಬರ್ತಾನ ಅಂತ ಹೋಗಿ ಅನೌನ್ಸ್ ಮಾಡಿದ್ರು ಅಂಥೇಳಿ ಗರುಡ ದೇವರನ್ನು ಕೊಟ್ಟು ಕಳಿಸಿದ ಕೃಷ್ಣ. ಗರುಡ ದೇವರು ಬಂದು ಮೈಕ್ ತೊಗೊಂಡು ಅನೌನ್ಸ್ ಮಾಡಿಬಿಟ್ರು, ಕೃತಕೈಶಿಕರ ಮನೆಯೊಳಗೆ ಕೃಷ್ಣ ಇದ್ದಾನ, ಎಲ್ಲರೂ ಹೋಗಿ ಭೇಟಿಯಾಗಿ ಬರ್ರಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ಯುದ್ಧಕ್ಕೆ ಬರ್ತಾನೆ ಕೃಷ್ಣ ಅಂತ. ಕೃಷ್ಣ ಯುದ್ಧಕ್ಕೆ ಬರ್ತಾನಂದ್ರೆ ಗೊತ್ತೇನ್ರಿ? ಎಲ್ಲರೂ ಎದ್ದು ಮಾರ್ಕೆಟಿಗೆ ಹೋಗಿ ಒಂದು ಹಾರ ತಗೊಂಡು ಆ ಹೂವಿನ ಗುಚ್ಚ ತಗೊಂಡು ಓಡಿ ಬಂದರು. ಎಲ್ಲ ಚೇರ್ ಖಾಲಿ ಆಗಿಬಿಟ್ಟು. ಇವ್ರು ಏನು ಮಾಡಿದ್ರು, ಕೃಷ್ಣ ಬಂದಾಗ ಒಂದೂ ಚೇರ್ ಖಾಲಿ ಇರೋದು ಬೇಡ ಅಂತ ಇವರು ವಿಚಾರ ಮಾಡಿದರು. ಒಂದು ಚೇರ್ ಮೇಲೆ ಯಾರು ಕೂಡ್ಲಾರ್ದಂಗೆ ವ್ಯವಸ್ಥೆ ಕೃಷ್ಣ ಮಾಡಿಬಿಟ್ಟು ಎಲ್ಲ ಚೇರ್ ಖಾಲಿ ಆಯಿತು.
ಎಲ್ಲರೂ ಹೋಗಿ ಆ ಕೃತಕೈಶಿಕರ ಮನೆಗೆ ಹೋಗಿ ಕೃಷ್ಣನನ್ನು ಭೇಟಿಯಾಗಿ ಶೇಕ್ ಹ್ಯಾಂಡ್ ಮಾಡಿ ಅವನಿಗೆ ಮಾಲಿ ಹಾಕಿ ಹೂಗುಚ್ಚ ಕೊಟ್ಟು ಬಾಜುಕ್ ನಿಂತು ಒಂದು ಫೋಟೋ ತೆಗೆಸ್ಕೊಂಡು ಅದನ್ನು ವಾಟ್ಸಪ್ನಾಗ ಸ್ಟೇಟಸ್ ಇಟ್ಟು ಆಮೇಲೆ ಒಬ್ಬೊಬ್ಬರು ಬರ್ಲಿಕ್ಕತ್ರ ಸವಕಾಶ. ಇವರೆಲ್ಲ ವಿಚಾರ ಮಾಡಿದ್ರು, ನಾವು ಏನು ಮಾಡ್ಲಿಕ್ಕೆ ಹೋದ್ವಿ, ಏನು ನಡೀತದ ಇಲ್ಲಿ, ಸ್ವಯಂವರ ಮಾಡ್ಲಿಕ್ಕೆ ಹೋಗಿವಿ, ಇವು ಏನು ನಡೆಯೋದಿಲ್ಲ ಅಂತೇಳಿ ಇವ್ರಿಗೆ ತಲೆ ಕೆರ್ಲಿಕ್ಕೆ ಹತ್ತು ಬಿಡ್ತೀವಿ. ಇವ್ರು ಪಾಪ ಇವೆಲ್ಲ ಮೀಟಿಂಗ್ ಮಾಡಿದ್ರಲ್ಲ ಇವರೆಲ್ಲರೂ. ಅಷ್ಟೊತ್ತಿಗಾಗಲೇ ಇಂದ್ರದೇವರು ತಮ್ಮ ಸಿಂಹಾಸನವನ್ನು ಕೆಳಗಿಳಿಸಿದ್ರಲ್ಲಿ. ಎಲ್ಲಿ ರುಕ್ಮಿಣಿಯ ಸ್ವಯಂವರ ನಡಿಬೇಕು ಅಲ್ಲೇ ಕೆಳಗೆ ದಪ್ಪ ಅಂತ ಹೊತ್ಕೊಂಡು ಬಂತು ಬಿತ್ತು ಇಂದ್ರದೇವರ ಸಿಂಹಾಸನ. ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅದು, ಅಂತಹದ್ದು ಕೃಷ್ಣ ಬಂದು ಕೂಡ್ಲಿ ಅಂತ ಹೇಳಿ. ಭೀಷ್ಮಕ ರಾಜ ಎಲ್ಲ ಇಲ್ಲಿ ಕೂತವ್ರು ಎಲ್ಲ ರಾಜರು ಯುವರಾಜರು ಬಂದು ಕೃಷ್ಣನ ಭೇಟಿಯಾಗಿದ್ರು. ಕೃಷ್ಣ ಎಲ್ಲರಿಗೂ ಭೇಟಿಯಾಗಿ ಫೋಟೋ ತೆಗೆಸ್ಕೊಂಡು ಎಲ್ಲ ಆಯಿತು. ಆ ಕೃತಕ ಕೈಸಿಗೆ ಕೇಳಿದೆ, ಯಾಕೆ ನಿಮ್ಮ ಅಣ್ಣ ಬರಲಿಲ್ಲ ಇನ್ನ ಅಂತ ಹೇಳಿ. ಭೀಷ್ಮಕ ರಾಜ ಬಂದೇ ಇಲ್ಲ, ಕರೀಲಿ ಅಂತಂದು. ಭೀಷ್ಮಕ ರಾಜ ಮೈಯೆಲ್ಲ ನಡಿಗೆ ಹೋಗ್ಬಿಡ್ತು. ಇಷ್ಟೋ ತನಕ ಏನೋ ಮಾಡಿ ಸುಮ್ಮನೆ ಕೂತಿದ್ದೆ ಮನೆಯೊಳಗೆ, ಬಿಡೋದಿಲ್ಲ ಅಂಥೇಳಿ ಮತ್ತು ಪಾಪ ಮತ್ತು ಏನು ಮಾಡ್ತಾನ್ರಿ ಭೀಷ್ಮಕ ರಾಜ. ಅವನು ಒಂದು ಮಾಲಿ ತೊಗೊಂಡು ಕೈಯಾಗ ಅರ್ಶಿನ ಕುಂಕುಮ ಹಿಡ್ಕೊಂಡು ಹೋದ. ಕೃಷ್ಣಿಗೆ ಒಂದು ಸ್ವಲ್ಪ ಕುಂಕುಮ ಹಚ್ಚಿ ಮಾಲಿ ಹಾಕಿ, ಅಲೋ ಕೃಷ್ಣ. ಭೀಷ್ಮಕ ರಾಜ ಕೃಷ್ಣ ಕೇಳ್ತಾನ, ಏನು ಮಾಡ್ಲಿಕ್ಕತ್ತೀರಿ? ಇಲ್ಲ, ಮಗಳ ಸ್ವಯಂವರ ಮಾಡ್ಲಿಕ್ಕತ್ತೀನಿ. ಏನು ಮಗಳ ಸ್ವಯಂವರ ಮಾಡ್ಲಿಕ್ಕತ್ತೀಯೋ? ನಾನು ಹೆಂಡತಿ ಸ್ವಯಂವರ ಮಾಡ್ಲಿಕ್ಕತ್ತೀನಿ ನೀನು ಅಂದ. ನಿನ್ನ ಹೆಂಡತಿ ಹೆಂಗೆ ಆಗ್ತಾಳ ನನ್ನ ಮಗಳಕ್ಕೆ? ಆಕಿದೇನು ಮಗಳನ್ನ? ಯಾರಂತ ತಿಳಿದೆ ನೀನು ಮಗಳನ್ನ? ನೀನು ಲಕ್ಷ್ಮೀದೇವಿ ಅವತಾರ ಅದು. ಹಾಗೆ ಏನೇನ್ರ ಹೇಳಬೇಡ ನೀನು ಅಂತಾನೆ ಭೀಷ್ಮಕ ರಾಜ. ನಿನಗೆ ಬೇಕಾದ್ರೆ ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ, ಹೋಗಿ ನೋಡ್ಕೊಂಬಾ ಹೋಗು ಅಂಥೇಳಿ ಆ ಭೀಷ್ಮಕ ರಾಜನ ತಲೆ ಮೇಲೆ ಕೃಷ್ಣ ಕೈ ಇಟ್ಟು ದಿವ್ಯ ದೃಷ್ಟಿಯನ್ನು ಕೊಟ್ಟು ಕಳಿಸಿದ. ರುಕ್ಮಿಣಿಯ ಎಲ್ಲಿ ಅವಳು ಅಂತಃಪುರದಲ್ಲಿದ್ಲು, ಬಂದು ನೋಡಿ ರುಕ್ಮಿಣಿ ಅಂತ ಕಾಣಲಿಲ್ಲ ಅಂತ. ಶ್ರೀದೇವಿ ರೂಪ ಕಾಣಿಸ್ತು. ಏನಿದು ನನ್ನ ಮಗಳು, ಏನಿದು ಅಂತಂದ. ಆಮೇಲೆ ಕೃಷ್ಣ ಅಂದ, ಆ ಕಡೆ ನೋಡ್ತಿ, ಇಲ್ಲಿ ನನ್ನ ನೋಡು ಅಂತ ಅಂದ. ಕೃಷ್ಣ ಈ ಕಡೆ ನೋಡಿದ್ರ ಅವ ಕೃಷ್ಣನಾಗಿ ಕಾಣಿಸ್ತಾ ಇಲ್ಲ, ನಾರಾಯಣನಾಗಿ ಕಾಣಿಸ್ತಾ ಇದ್ದ. ಇದೇ ದಿವ್ಯ ದೃಷ್ಟಿ, ಇನ್ನೊಮ್ಮೆ ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗಬೇಡ, ಮತ್ತು ಇದನ್ನು ಇಲ್ಲಿಗೆ ನಿಲ್ಲಿಸಿದಿ, ಚಲೋ ಅದ ನಿಂದು ಅಂಥೇಳಿ ಕೃಷ್ಣ ಅವನ ಕಡೆ ಹೇಳಿಸ್ಬಿಟ್ಟ. ಮತ್ತೆ ನಾ ಏನು ಮಾಡಲಿ ಅಂದವ ಭೀಷ್ಮಕ ರಾಜ. ಏನಿಲ್ಲ, ಅನೌನ್ಸ್ ಮಾಡಿಬಿಡು, ಮುಂದೂಡಲಾಗಿದೆ, ಸ್ವಯಂವರವನ್ನು ಮುಂದೂಡಲಾಗಿದೆ ಅಂತ ಹೇಳಿ ಅನೌನ್ಸ್ ಮಾಡು ಅಂತ ಕೃಷ್ಣ ಹೇಳಿ ಕಳಿಸಿದ. ಕೃಷ್ಣ ಹೇಳಿ ಕಳಿಸಿದ್ದಕ್ಕಾಗಿ ಭೀಷ್ಮಕ ರಾಜ ಮತ್ತಿಲ್ಲೆಲ್ಲ ಬಂದು ಮೈಕ್ ತಗೊಂಡು ಅನೌನ್ಸ್ ಮಾಡಿದ, ಅನಿವಾರ್ಯ ಕಾರಣಗಳಿಂದಾಗಿ ಸ್ವಯಂವರವನ್ನು ಮುಂದೂಡಲಾಗಿದೆ. ಕ್ಯಾನ್ಸಲ್ ಏನು ಮಾಡಿಲ್ಲ, ಮುಂದೂಡಲಾಗಿದೆ. ಯಾರ್ಯಾರು ಬಂದಿರಿ ಎಲ್ಲರೂ ತಂಬಲು ತೊಗೊಂಡು ಹೋಗ್ರಿ, ಇನ್ನೊಮ್ಮೆ ಮತ್ತೆ ಹೇಳಿ ಕಳಿಸ್ತೀವಿ, ಆಮೇಲೆ ಬರ್ರಿ ಅಂತ ಹೇಳಿ ಕಳಿಸಿದ. ಇದಿಷ್ಟು ಘಟನೆ ನಡೀತ್ರಿ. ಇಂಥ ಇವರೆಲ್ಲ ಜರಾಸಂಧ, ಶಿಶುಪಾಲ, ದಂತವಕ್ರ ಹಣಿ ಮೇಲೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ರು. ಏನು ಮಾಡ್ಲಿಕ್ಕೆ ಹೋಗಿದ್ವಿ, ಏನು ಮಾಡಿದ ಕೃಷ್ಣ ಇಲ್ಲಿ ಬಂದು ಅಂಥೇಳಿ ವಿಚಾರ ಮಾಡಿ ಎಲ್ಲ ಕೆಲಸ ಕೆಡಿಸ್ತಾ ಇವ ಅಂಥೇಳಿ ಎಷ್ಟೋ ದಿವಸ ಮತ್ತೆ ಹಾಗೇ ದಬ್ಬಿದ್ರು. ಆಮೇಲೆ ಒಂದು ನಿರ್ಣಯಕ್ಕೆ ಬಂದರು, ನಾವು ಮೊದಲೇ ಸರ್ತಿ ಎಡವಿ ಬಿಟ್ವಿ. ಸುಮ್ಮನೆ ವಾಟ್ಸಪ್ನಾಗ, ಫೇಸ್ಬುಕ್ನಾಗ, ಯೂಟ್ಯೂಬ್ನಾಗ, ಟಿ ವಿ ಚಾನಲ್ನಾಗ ಎಲ್ಲ ಕಡೆ ಪ್ರಚಾರ ಮಾಡಿಬಿಟ್ವಿ, ಸ್ವಯಂವರ ಯಾರು ಬೇಕಾದವ್ರು ಬರ್ರಿ ಅಂತ. ಈ ಸರ್ತಿ ಸ್ವಯಂವರ ಮಾಡೋದೇ ಬೇಡ, ಅರೇಂಜ್ ಮ್ಯಾರೇಜ್ ಮಾಡಿಬಿಡೋಣ ಅಂತ. ಯಾರು ವರ? ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ. ಅಲ್ಲ, ನಾಳೆ ಅಣ್ಣ ತಮ್ಮಂದ್ರು ಜಗಳ ತೆಗಿತಾರ, ನಾನು ಕರೀಲಿಲ್ಲ ನೀನು ಅಂಥೇಳಿ. ಇನ್ವಿಟೇಷನ್ ಕಾರ್ಡ್ನಾಗ ಹೆಸರು ಹಾಕಿಸ್ಲಿಲ್ಲ ಅಂದ್ರೆ ಬಿಡೋದಿಲ್ಲ ಅಂತ, ಅದು ಮದುವೆ ಕರೀಲಿಲ್ಲ ಅಂದ್ರೆ ಬಿಟ್ಟಾರೆ ನಮ್ಮನ್ನು. ನಾಳೆ ಮಂದಿ ಕಡೆ ಅನಿಸ್ಕೋಬೇಕಾಗ್ತದ ಅಂತ ಅಂದ ರುಕ್ಮಿ. ಸುಮ್ಮನಿರು ನೀನು, ಏನೋ ಗಡಬಡಿ ಒಳಗೆ ಆಯಿತು, ಅನಿವಾರ್ಯ ಇತ್ತು, ಮುಂದೆ ಶುಕ್ರಾಸ್ತ ಇತ್ತು, ಗುರುವಾಸ್ತ ಇತ್ತು, ಅದಕ್ಕೆ ಮದುವೆ ಮಾಡೀವಿ ಅಂತ ಹೇಳಿಬಿಡೋಣ. ಭಾಳ ಮುಹೂರ್ತ ಇದ್ದಿದ್ದಿಲ್ಲ, ಮುಂದೆ ಮತ್ತೆ ಚಾತುರ್ಮಾಸ ಶುರು ಆಯ್ತಂದ್ರೆ ಮದುವೆ ಮಾಡಲಿಕ್ಕಿಲ್ಲ, ಹೀಗಾಗಿ ಮದುವೆ ಮಾಡಿಬಿಟ್ಟಿವಿ ಅಂತ ಹೇಳ್ಬಿಡೋಣ ಅಂತ ಮಂದಿಗೆ. ಅಂತೂ ಒಟ್ಟಾರೆ ಏನಾರೇ ಆಗಲಿ ಒಟ್ಟು ಮದುವೆ ಮಾಡೋಣ, ಶಿಶುಪಾಲನಿಗೆ ಕಟ್ಟಿ ಮದುವೆ ಮಾಡೋಣ ಅಂಥೇಳಿ ಶಿಶುಪಾಲನ ರೆಡಿ ಮಾಡಿಬಿಟ್ರು. ರುಕ್ಮಿಣಿನ ಕೊಟ್ಟು ಮದುವೆ ಮಾಡ್ತೀವಿ ನಿನಗೆ ಅಂಥೇಳಿ. ಅದು ಪಾಪ ಹಗಲಗನಸು ಕಾಣ್ ಕೂತಿತ್ರಿ ಅದು, ರುಕ್ಮಿಣಿ ಸಿಗ್ತಾಳ ಅಂಥೇಳಿ. ಏನು ಚಲೋ ಸೂಟ್ ಹೊಲಿಸಿದ, ಬೂಟ್ ಹೊಲಿಸಿದ, ಏನೇನೇನೋ ಮಾಡಿದ, ಗುದ್ದಾಡಿಬಿಟ್ಟ ಪಾಪ. ಕಂಡಪಟ್ಟೆ ಖರ್ಚು ಮಾಡ್ಕೊಂಡ ಶಿಶುಪಾಲ. ಅಲ್ಲಿ ಇಲ್ಲಿ ಹೋಗಿ ಬೇರೆ ಬೇರೆ ದೇಶಕ್ಕೆ ಹೋಗಿ ಬಟ್ಟಿ ಬರೀ ಎಲ್ಲ ಖರೀದಿ ಮಾಡ್ಕೊಂಬಂದ. ಎಲ್ಲ ಹನಿಮೂನಿಗೆ ಕರ್ಕೊಂಡು ಹೋಗ್ಬೇಕಂತ ಫ್ಲೈಟ್ ಟಿಕೆಟ್ ಮಾಡಿಸಿದ. ಎಲ್ಲ ಕಂಡಪಟ್ಟೆ ಖರ್ಚು ಮಾಡಿಬಿಟ್ಟ. ಆಯ್ತಪ್ಪ, ಇನ್ನು ರುಕ್ಮಿಣಿ ಜೊತೆ ಮದುವೆ ಆಗ್ತದೆ ಅಂತೇಳಿ ವಿಚಾರ ಮಾಡಿದ್ದ. ರುಕ್ಮಿಣಿ ಗೊತ್ತಾತಕಿ, ಇವರಿಗೆ ಹೇಳಿ ಕೇಳಿ ಲಕ್ಷ್ಮೀದೇವಿ ಆಕಿ, ಇವ್ರು ಎಲ್ಲರ ಹಣೆ ಬರಬಾರ್ದಾಕಿ.
ಹಿಂಗಾಗಿ ಇಷ್ಟು ಮಾಡ್ತೀರಾ, ನಾ ಮಾಡ್ತೀನಿ ನೋಡಿ ಈಗ ಅಂತೇಳಿ ಮೊದಲೇ ಸರ್ತೆ ಕೃಷ್ಣ ಕೈ ಹಾಕಿದ್ದಕ್ಕೆ ಕೆಡಿಸ್ಕೊಂಡಿದ್ದು. ಈಗ ರುಕ್ಮಿಣಿ ಕೈ ಹಾಕ್ತಾಳೆ. ಅವಳು ಏನು ಮಾಡಿದ್ಲು ಅಂತಂದ್ರೆ ಒಂದು ಪತ್ರ ಬರೆದ್ಬಿಟ್ಲು. ಪತ್ರ ಬರೋದು ಏನು ಅದ್ಭುತ ಪತ್ರ ರೀ. ಪತ್ರ ಬರೋದು ಒಬ್ಬ ಬ್ರಾಹ್ಮಣನ ಕರೆದು, ಇದನ್ನು ದ್ವಾರಕಾದೊಳಗೆ ಕೃಷ್ಣ ಇದ್ದ, ಹೋಗಿ ಕೊಟ್ಟು ಬರಬೇಕು, ನಿನಗೆ ಕೊಡ್ತೀನಿ ಕೆಲಸ, ಮತ್ತೆ ಯಾರಿಗೂ ಇಲ್ಲ, ನೀನೇ ಮಾಡಬೇಕು ಈ ಕೆಲಸ. ನೀ ಇನ್ನೊಬ್ಬ ಅವ್ನಿಗೆ ಹೇಳಿ, ಅವ ಇನ್ನೊಬ್ಬ ಅವ್ನಿಗೆ ಹೇಳಿ, ಅವ ಮತ್ತೊಬ್ಬ ಅವ್ನಿಗೆ ಹೋಗಿ ಹೇಳಿ, ಬಟ್ ಹಿಂಗಾಗಿ ಆ ಕೆಲಸನೇ ಆಗೋದಿಲ್ಲ. ಎಷ್ಟೋ ಸರ್ತೆ ನಮ್ಗೆ ಹಿಂಗಾಗ್ತಾವೆ ನೋಡ್ರಿ. ನಾವು ಯಾರಿಗೂ ಹೇಳಿರ್ತೀವ, ಅವ್ರು ಇನ್ನೊಬ್ರಿಗೆ ಹೇಳಿ ಬಿಟ್ಬಿಟ್ಟಿರ್ತಾರೆ. ಇವನು ಮಾಡೋದಿಲ್ಲ, ಅವನು ಮಾಡೋದಿಲ್ಲ, ಹಂಗಾಗ್ತಾವೆ. ಹಾಗೆಲ್ಲ ಇಲ್ಲ, ನೀನೇ ಅಲ್ಲಿ ತನಕ ಹೋಗಿ ಕೊಟ್ಟು ಬರಬೇಕು, ನಿನಗೇನು ಬೇಕೋ ಎಲ್ಲ ವ್ಯವಸ್ಥಾನ ಮಾಡಿಕೊಡ್ತೀನಿ ಅಂತ ಹೇಳಿ ರುಕ್ಮಿಣಿ ದೇವಿ ಅವನಿಗೆ ಕುದುರೆ ಕೊಟ್ಟು, ಅವನಿಗೆ ಏನು ಬೇಕೋ ಆಹಾರ ಕೊಟ್ಟು ಆ ಬ್ರಾಹ್ಮಣನನ್ನು ಕೊಟ್ಟು ಕಳಿಸಿದ್ಲು. ಬ್ರಾಹ್ಮಣ ಹೋದ, ದ್ವಾರಕಾಪಟ್ಟಣಕ್ಕೆ ಹೋಗಿ ಕೃಷ್ಣನನ್ನು ಭೇಟಿಯಾಗಿ ಮತ್ತು ಏನು ಬಂದದ್ದು, ಆ ಕೃಷ್ಣ ಎಲ್ಲ ಅವರಿಗೆ ಸ್ವಾಗತ ಮಾಡಿದ. ತಮ್ಮ ಭುಕ್ತವಂತಂ ವಿಶ್ರಾಂತಂ, ಅವನಿಗೆ ಊಟಕ್ಕೆ ಹಾಕಿದ, ವಿಶ್ರಾಂತಿ ಪಡೀಲಿಕ್ಕೆ ಅಂಥೇಳಿ ಒಂದು ಗೆಸ್ಟ್ ಹೌಸ್ ಕೊಟ್ಟ. ಎಲ್ಲ ಆದಮೇಲೆ ಕರೆದು ಕೃಷ್ಣನೇ ಸ್ವತಃ ಬಂದು ಕೂತು ಮಾತಾಡಿಸಿದ. ಏನು ಬಂದ್ರಿ ಆಚಾರ, ಯಾವೂರಿಂದ ಬಂದ್ರಿ, ಈ ಥರ ಮಾಡ್ಬೇಕಂತ. ಮನೆಗೆ ಯಾರಾದರೂ ಬ್ರಾಹ್ಮಣರು ಬಂದು ಕೂಡಲೇ ಮತ್ತು ಎಷ್ಟು ದಿವಸ ವಾಸ್ತವ್ಯ, ನೀವೇನು ಚಹಾ ಕುಡಿಯೋದಿಲ್ಲಲ್ಲ, ನಾವೇ ಕೇಳ್ಬಿಡೋದು, ನಿಮಗೇನು ನಡೆಯೋದಲ್ಲ ಹಾಲು ಅಂತ ತಾವಾಗೆ ಅಂದ್ಬಿಡೋದು. ನೀವು ರಾತ್ರಿ ಊಟ ಮಾಡಂಗಿಲ್ಲ ಕಾಣಿಸ್ತದ ಅಂತ ಅಂದ್ಬಿಡೋದು. ನಮಗೆಲ್ಲ ಆಗ್ತಿರ್ತಾವೆ ಹಿಂಗೆ ಬೇರೆ ಊರಿಗೆ ಪ್ರವಚನಕ್ಕೆ ಹೋದಾಗೆಲ್ಲ, ನೀವೇನು ರಾತ್ರಿ ಊಟ ಮಾಡಂಗಿಲ್ಲ ಕಾಣಿಸ್ತದ ಅಂತ. ನನಗೆ ವಯಸ್ಸಾಗ್ಯದ, ಈಗ ನಾ 32, ನನಗೆ ಊಟ ಮಾಡಂಗಿಲ್ಲ ಅನ್ನಕ್ಕೆ ನನಗೇನಾಗ್ಯದ. ಹಿಂಗೆಲ್ಲ ಮಾಡ್ತಿರ್ತಾರೆ ಜನ. ಹಂಗಲ್ಲ, ತಮ್ಮ ಭುಕ್ತವಂತಂ ವಿಶ್ರಾಂತಂ, ಅವನಿಗೆ ಊಟಕ್ಕೆ ಹಾಕಿಸಿ ವಿಶ್ರಾಂತಿ ಪಡೀಲಿಕ್ಕೆ ಕೊಟ್ಟು ಆಮೇಲೆ ಕೃಷ್ಣ ಮಾತಾಡಿಸ್ತಾನೆ. ಏನು ಬಂದದ್ದು, ಕ್ವಚಿದ್ವ ಕುಶಲಂ ಬ್ರಹ್ಮನ್ ರಾಜತೆ ಯಸ್ಯ ಹಿ ಪ್ರಜಾಹ. ಇಲ್ಲ, ಹಿಂಗೆ ಕುಂಡಿನಪುರದಿಂದ ಬಂದೀನಿ ಅಂತಂದಾಗ ಭೀಷ್ಮಕ ರಾಜ ಹೆಂಗಿದ್ದಾನೆ, ಪ್ರಜೆಗಳೆಲ್ಲ ಹೆಂಗಿದ್ದಾರೆ, ಕೃಷ್ಣನಿಗೆಲ್ಲ ಗೊತ್ತು. ರುಕ್ಮಿಣಿ ಪತ್ರ ಬರೆದದ್ದು ಗೊತ್ತು, ರುಕ್ಮಿಣಿ ಯಾರು ಏನು ಎತ್ತು ಎಲ್ಲ ಗೊತ್ತು ಅವನಿಗೆ. ಆದರೂ ಈ ಥರ ವ್ಯವಹಾರ ಇರಬೇಕು ಅನ್ನೋದನ್ನು ತೋರಿಸ್ತಾನೆ. ರಾಜ ಹೆಂಗಿದ್ದಾನೆ, ರಾಣಿ ಹೆಂಗಿದ್ದಾಳೆ, ಪ್ರಜೆಗಳು ಹೆಂಗಿದ್ದಾರೆ, ಧರ್ಮ ಸರಿಯಾಗಿ ನಡೆದದೋ ಇಲ್ಲ ಎಲ್ಲ ಕೇಳ್ತಾನೆ ಕೃಷ್ಣ. ಕೇಳಿ ಆಮೇಲೆ ನೀವೇನು ಬಂದದ್ದು, ಏನು ಕಾರಣ ಬಂದದ್ದು, ಇಲ್ಲ ಒಂದು ಲೆಟರ್ ತಂದೀನಿ ನೀವು ಓದಬೇಕು ಅಂತಂದ. ಕೃಷ್ಣ ಅಂದ, ನೀನೇ ಓದಪ್ಪ ನಡೀತದ. ವಿಧಾಯ ಲಿಖಿತಂ ಪತ್ರಂ ಪಾದಯೋ ಪ್ರಣನಾಮತಂ, ಪಾದದಲ್ಲಿ ಪತ್ರವನ್ನಿಟ್ಟು ನಮಸ್ಕಾರ ಮಾಡಿ ಆ ಬ್ರಾಹ್ಮಣ ಹೇಳ್ತಾನೆ, ಹಿಂಗೆ ರುಕ್ಮಿಣಿ ದೇವಿ ಪತ್ರವನ್ನು ಬರೆದು ಕೊಟ್ಟಿದ್ದಾಳೆ, ನೀನು ಓದಬೇಕು ಅಂತ. ಕೃಷ್ಣ ಅಂದ, ನೀನೇ ಓದು ಅಂತ. ನಾವು ಓದು ಬರಿ ಮಾಡೋವಲ್ಲ, ನಾನು ಓದು ಬರಿ ನನಗೆಲ್ಲ ಅಲ್ಲ, ನೀವೆಲ್ಲ ಓದು ಬರಿ ಇದ್ದದ್ದು ಓದು ಅಂತಂದ. ನಾವು ಓದಬಾರ್ದು ಅದನ್ನು, ಲವ್ ಲೆಟ್ರ್ ಅದು ಅಂತ ಬ್ರಾಹ್ಮಣ. ಓದ ನೀನು, ಏನಾಗಂಗಿಲ್ಲ ಅಂತ. ಓದಿದರೆ ಏನು ಪತ್ರರೇರು, ಶ್ರುತ್ವಾ ಗುಣನ್ ಭುವನ ಸುಂದರ ಸಂಗಮಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತುಂಗತಾಪಂ ರೂಪಂ ಪರಂ ಭುವಲ ಮಂಗಲ ಮಂಗಲಂ ತೇ ತ್ವಯ್ಯಚ್ಯುತ ವಿಶತಿ ಚಿತ್ತಮ ಪತ್ರ ತಮ್ಮೇ. ಅದ್ಭುತವಾದ ಪತ್ರ. ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಸ್ತೆ. ಕೃಷ್ಣ, ನೀನನ್ನು ನೋಡೀನಿ ಹೆಂಗಿದ್ದಿ ಗೊತ್ತಾ ನೀನು, ಭುವನ ಸುಂದರ ಸಂಗಮಸ್ತೆ. ಇಡೀ ಭೂಲೋಕದಲ್ಲಿಯೇ ಅತ್ಯಂತ ಸೌಂದರ್ಯವಂತನಾದಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನೀನೇ. ಭುವನ ಸುಂದರ ಸಂಗಮಸ್ತೆ. ಅಷ್ಟೇ ಅಲ್ಲ, ಬರೇ ಸೌಂದರ್ಯ ಇದ್ದರೆ ಗುಣ ಭಾಳ ಕಡಿಮೆ ರೀ. ಸೌಂದರ್ಯ ಬೇಕಾದಷ್ಟು ಇರ್ತದೆ, ಏನು ಮಾಡೋದು, ಒಳಗೆ ಗುಣ ಸರಿಯಾಗಿರೋದಿಲ್ಲ. ಅಷ್ಟೇ ಇಲ್ಲ, ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಸ್ತೆ. ಬೇಕಾದಷ್ಟು ಸದ್ಗುಣಗಳು ನಿನ್ನಲ್ಲಿ ತುಂಬಿವೆ, ಬೇಕಾದಷ್ಟು ಸದ್ಗುಣಗಳ ಗಣಿ ನೀನು ಅಂತ ಹೇಳಿ ವರ್ಣನೆಯನ್ನು ಮಾಡ್ತಾಳೆ. ಸತ್ಯಧರ್ಮ ತೀರ್ಥರು ಇಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಭುವನ ಸುಂದರ ಈ ಶಬ್ದವನ್ನು ಇಟ್ಟುಕೊಂಡು 10 ಅವತಾರದ ಕಥೆಯನ್ನು ಹೇಳಿಬಿಡ್ತಾರೆ ಒಂದೇ ಶಬ್ದಕ್ಕೆ. ಭುವನ ಸುಂದರ ಅಂದರೆ ಮತ್ಸ್ಯ, ಭುವನ ಸುಂದರ ಅಂದರೆ ಕೂರ್ಮ, ಭುವನ ಸುಂದರ ಅಂದರೆ ವರಾಹ. ಹೆಂಗೆ ವನ ಅಂದರೆ ನೀರು, ವನ ಅಂದರೆ ನೀರು, ಜೀವನಂ ಭುವನಂ ವನಂ ಅಂತ. ಭುವನ ಅಂದರೆ ನೀರು, ನೀರಿನಲ್ಲಿ ಸುಂದರನಾದಂತಹ ವ್ಯಕ್ತಿ ಯಾರು, ಮತ್ಸ್ಯ ಕೂರ್ಮ. ನೀರಿನಲ್ಲಿ ಅತೀ ಸುಂದರವಾದಂತಹ ಮತ್ಸ್ಯ ಯಾವುದು, ಮತ್ಸ್ಯರೂಪಿಯಾದಂತಹ ಪರಮಾತ್ಮ. ಕೂರ್ಮ. ಭುವನ ಅಂತಂದ್ರೆ ಭೂಲೋಕ, ಭುವನದಲ್ಲಿ ಸುಂದರನಾದಂಥ ವ್ಯಕ್ತಿ ಯಾರು, ವರಾಹ. ಭಾಳ ಚಂದ ಇತ್ತಂತ ವರಾಹ, ನೋಡ್ಲಿಕ್ಕೆ ನಮ್ಗೆ ಅಸಹ್ಯ ಅನಿಸ್ತದೆ, ಭಾಳ ಚಂದ ಇದ್ದ ವರಾಹದೇವ್. ಭುವನ ಸುಂದರ. ಭೂ ಮತ್ತು ವನ, ಭೂಲೋಕದಲ್ಲಿ ಹಾಗೂ ಲೋಕದಲ್ಲಿ ಇರುವಂತಹ ಎರಡೂ ಇಲ್ಲಿ ಮಿಕ್ಸ್ ಆದಂತಹ ಪ್ರಾಣಿ ಯಾವುದು, ನರಸಿಂಹ. ಅವನೇ ಭುವನ ಸುಂದರ. ಹೀಗೆ ವಾಮನ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಎಲ್ಲವನ್ನ ಹೇಳ್ತಾರೆ. ಭುವನ ಸುಂದರ ಸಂಗಮಾವಸ್ಥೆ. ನಿನ್ನ ಗುಣಗಳನ್ನು ಕಿವಿಯಿಂದ ಕೇಳೀನಿ, ನಾನು ನೋಡಿಲ್ಲ ಹೆಚ್ಚು, ದೂರದಲ್ಲಿದ್ದಿ ನೀನು.
ದ್ವಾರಕಾ ಪಟ್ಟಣದೊಳಗೆ ನೀನು ಇದ್ದದ್ದು ಮೊದಲಿಗಂತೂ ಮಧುರಾ ಪಟ್ಟಣದೊಳಗೆ ಇದ್ದಿ, ನಮ್ಮೂರಿಂದ ಬಹಳ ದೂರ. ಕೇಳೇನಿ ನಿನ್ನ ಎಲ್ಲ ಗುಣಗಳನ್ನು. ನಿನ್ನ ಗುಣಗಳನ್ನು ಕೇಳಿದ್ರೆ ಸಾಕು, ಪಾಪಗಳು ಕಳೆದು ಹೋಗ್ತಾವೆ. ಹರತುಂಗ ಪಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ. ನೋಡ್ಲಿಕ್ಕೂ ಭಾಳ ಚಂದಿದ್ದಿ. ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತ್ವಯ್ಯಚ್ಯುತ ವಿಶತಿ ಚಿತ್ತಮ ಪತ್ರ ತಮ್ಮೆ. ಮನಸ್ಸು ತಡೀತಾ ಇಲ್ಲ, ನಿನ್ನ ಹತ್ರ ಬರಬೇಕು ಅಂಥೇಳಿ ಕಾಯ್ಲಿಕ್ಕೆ ಹಚ್ಚೋದು. ಹೀಗಾಗಿ ನನ್ನನ್ನು ಬಂದು ವಿವಾಹ ಮಾಡಿಕೋ ಅಂತ ರುಕ್ಮಿಣಿ ಪತ್ರವನ್ನು ಬರೆದಿರ್ತಾಳೆ. ಅಲ್ಲಿ ಸತ್ಯಧರ್ಮ ತೀರ್ಥರು ವ್ಯಾಕರಣದ ವಿಶೇಷವನ್ನೆಲ್ಲ ಹೇಳ್ತಾರೆ. ಈಗ ಪತ್ರ ಬರೆದು ನಮಗೂ ಎಲ್ಲ ಮರ್ತು ಹೋಗ್ಬಿಟ್ಟದ್ ಬಿಡ್ರಿ, ಏನು ಪತ್ರ ಬರೆಯೋದಿಲ್ಲೇ ಇಲ್ಲಿಗ. ನಾನಂತೂ ನಮ್ಮ SSLC ಪರೀಕ್ಷಾದಾಗ ಪತ್ರ ಬರೆದ ಪತ್ರನೇ ಲಾಸ್ಟ್ ಅದು. 5 ದಿನ ರಜೆ ಕೇಳಿ ಮುಖ್ಯೋಪಾಧ್ಯಾಯರಿಗೆ 5 ದಿನ ರಜೆ ಕೇಳಿ ಪತ್ರ ಬರೆಯಿರಿ ಅಂತೇಳಿ 5 ಮಾರ್ಕಸ್ ಇರ್ತಿತ್ತು. ಅದೇ ಪತ್ರ ಲಾಸ್ಟ್ ನಮ್ಮದು. ಆಮೇಲೆ ನಾವು ಪತ್ರನೇ ಬರೋದಿಲ್ಲ SSLC ಪರೀಕ್ಷಾದಾಗ. ಎಲ್ಲಿ ಪತ್ರ ಬರೆಯೋದಿಲ್ಲ ಇಲ್ಲಿಗೆಲ್ಲ. ಹಳೆ ಕಾಲದವ್ರಿಗೆ ಗೊತ್ತಿರ್ತದೆ. ಮೇಲೆ ಶ್ರೀಕಾರ ಹಾಕ್ತಿದ್ರು ಪತ್ರ ಬರಿಬೇಕಾರೆ. ಈ ಕಡೆ ಕ್ಷೇಮ ಅಂತ ಬರೀತಿದ್ರು, ಈ ಕಡೆ ಡೇಟ್ ಹಾಕಿ ಊರು ಬರೀತಿದ್ರು. ಹೌದಾ? ನೆನಪದ ಇಲ್ಲಿ ನಿಮಗೆಲ್ಲ? ಅಲ್ಲ, ನೆನಪಾಯ್ತು ಈಗ. ಪತ್ರ ಬರೆಯೋವೆಲ್ಲ ಹೋಗೇ ಬಿಟ್ಟಾವ ಈಗ. ಅಲ್ಲ, ಮತ್ತೆ ಈ ರುಕ್ಮಿಣಿ ದೇವಿ ಪತ್ರ ಬರೀಬೇಕಾದ್ರೆ ಯಾವ ಶ್ರೀಕಾರ ಇಲ್ಲ, ಏನಿಲ್ಲ, ಎತ್ತಿಲ್ಲ, ಹಂಗೆ ಬರ್ತಲ್ಲ ಈಕೆ ಅಂತಂದ್ರೆ ಇಲ್ಲ. ಅವಳೆಲ್ಲ ಹಾಕಿ ಯಾರಿಗೆ ಅಂತ ಬರೀಬೇಕು ಮೊದಲ? ಇಂಥವರಿಗೆ, ತೀರ್ಥರೂಪರಾರ ತಂದೆಯವರಿಗೆ, ಪೂಜ್ಯ ಗುರುಗಳಿಗೆ, ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಅಂತ ಯಾರಿಗೆ ಅಂತ ಪತ್ರ ಬರಿಬೇಕು. ಅದನ್ನ ಹೆಸರು ಅದನ್ನೇನು ಬರೀಲೇ ಇಲ್ಲಲ್ಲ ಈಕೆ ಅಂತಂದ್ರೆ ಇಲ್ಲ, ಅವಳೆಲ್ಲ ಬರ್ದಾಳೆ. ನಿಮಗೆ ಅರ್ಥ ಆಗಿಲ್ಲ. ಶ್ರುತ್ವ ಏನಿದು? ತ್ವಾಪ್ರತ್ಯಯ ಅಂತ ಅವ್ಯಯನೇ ಅಂತ ಅರ್ಥ ಮಾಡ್ತಾರೆ. ಯಾರಿಗೆ ಬರಲಿಕ್ಕತ್ತಾಳೆ? ಕೃಷ್ಣನಿಗೆ ಬರಲಿಕ್ಕತ್ತಾಳೆ. ಏನವ ಕೃಷ್ಣ? ಅವ್ಯಯ, ನಾಶರಹಿತ. ಶ್ರುತ್ವ ಅಂತ ಅನ್ನೋದು ತ್ವಾಪ್ರತ್ಯಯ ಅಂತ ಅವ್ಯಯ ಶಬ್ದ. ಅದರಿಂದನೇ ಹೇಳಿದ್ಲಕ್ಕಿ ತ್ವಾಪ್ರತ್ಯಯ ಅಂತ ಅವ್ಯಯನೇ, ನಾಶರಹಿತನೇ. ಕೃಷ್ಣನಿಗೆ ಸಂಬೋಧನೆ ಮಾಡಿ ಬರೆದದ್ದು. ಆಕಿಗೆಲ್ಲ ಬುದ್ಧಿ ಇಲ್ಲ, ಸರಿಯಾಗಿ ಬರೀಲಿಕ್ಕೆ ಬರೋದಿಲ್ಲ ಅಂತ ಅನ್ಕೋಬೇಡ್ರಿ. ಸರಿಯಾಗಿ ಬರದಾಳಕಿ ಅಂತೇಳಿ ಇದೇ ಶಬ್ದದಿಂದನೇ ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಸರಿ. ಕಾತ್ವ ಮುಕುಂದ ಮಹತಿ ಕುಲ ಶೀಲ ರೂಪ ವಿದ್ಯಾ ವಯೋ ದ್ರವಿಣ ಧಾಮವೀರ ಆತ್ಮತುಲ್ಯಂ. ಕೃಷ್ಣನನ್ನು ಯಾಕೆ ನಾನು ಮೆಚ್ಚಲಿಕತ್ತೀನಿ ಅಂತಂದ್ರೆ, ನನಗೆ ಎಲ್ಲ ಥರನೂ ಅವ ಯೋಗ್ಯ ಅನಿಸ್ಯಾನ. ಹೆಂಗೆ ಅಂತಂದ್ರೆ ಅವಳು ಹೇಳ್ತಾಳೆ, ಉತ್ತಮ ಕುಲದಲ್ಲೇ ಹುಟ್ಟಿದಂಥವ, ರಾಜನ ಮಗ, ನಾನೂ ರಾಜನ ಮಗಳು. ಇಬ್ಬರನ್ನೂ ಹೋಲಿಕೆ ಮಾಡಿಕೊಂಡು ಹೇಳ್ತಾಳೆ. ನಾನೂ ರಾಜನ ಮಗಳು, ಅವನು ಒಬ್ಬ ರಾಜನ ಮಗ, ಉತ್ತಮವಾದ ಕುಲದಲ್ಲಿ ಬಂದಿದ್ದ, ನಂದಗೋಪನ ಮಗ ಅವನು. ನಾನು ಭೀಷ್ಮಕ ರಾಜನ ಮಗಳು, ಉತ್ತಮವಾದ ಕುಲ ನಮ್ಮಿಬ್ಬರಲ್ಲಿ ಇದೆ. ವಿವಾಹ ಮಾಡಬೇಕಾದ್ರೆ ಏನೆಲ್ಲ ನೋಡಬೇಕು ಅಂತ ಅನ್ನೋ ಲಿಸ್ಟನ್ನು ರುಕ್ಮಿಣಿ ದೇವಿ ಕೊಡ್ತಾಳೆ. ಏನೆಲ್ಲ ನೋಡಬೇಕು? ಸುಮ್ಮನೆ ಕಾರ್ ಅದನೋ ಇಲ್ಲೋ, ಬಂಗಲೆ ಅದನೋ ಇಲ್ಲೋ, ನೌಕರಿ ಅದನೋ ಇಲ್ಲೋ, ಎಷ್ಟದ ಪ್ಯಾಕೇಜು, ಇಷ್ಟೇ ನೋಡಿ ಕೊಡಬಾರ್ದಂತ. ಕುಲ ಹೆಂಗದ ನೋಡ್ಬೇಕು. ಮೊಟ್ಟ ಮೊದಲಿಗೆ ಕುಲ ಶುದ್ಧಿ ಅದ ಇಲ್ಲ ನೋಡ್ಬೇಕು. ಅವ ರಾಜನ ಮಗ, ನಾನೂ ರಾಜನ ಮಗಳು. ಉತ್ತಮವಾದಂತಹ ಚಾರಿತ್ರ್ಯ, ಶೀಲ ಚಾರಿತ್ರ್ಯ ಅದ ಇಲ್ಲ ನೋಡ್ಬೇಕು. ಕೃಷ್ಣನಿಗೆ ಉತ್ತಮವಾದ ಚಾರಿತ್ರ್ಯ ಇದೆ ಅಂಥೇಳಿ ಸರ್ಟಿಫೈ ಮಾಡ್ತಾಳೆ. ಯಾರು? ನಾಳೆ ಕೈ ಹಿಡಿಯೋ ಹೆಂಡ್ತಿ. ನಾವು ಅಂತೀವಿ ಜಾರ ಚೋರ ಅಂಥೇಳಿ. ಹೆಂಡತಿ ರುಕ್ಮಿಣಿ ಹೇಳ್ತಾಳೆ, ಉತ್ತಮವಾದಂತಹ ಶೀಲ ಸಂಪನ್ನ ನಮ್ಮ ಮನೆಯವರು ಅಂಥೇಳಿ. ನಾನು ಹಾಗೆ ಇದ್ದೆ. ಕುಲ, ಶೀಲ, ರೂಪ, ಉತ್ತಮವಾದಂತಹ ಸೌಂದರ್ಯ ಕೃಷ್ಣನಿಗಿದೆ. ನನಗೂ ಯೋಗ್ಯವಾದಂತಹ ಸೌಂದರ್ಯ ಇದೆ. ರೂಪ, ವಿದ್ಯೆ, ಎಲ್ಲ ತರಹದ ವಿದ್ಯೆ ಕೃಷ್ಣನಿಗೆ ಬರ್ತದೆ. 64 ದಿನಗಳಲ್ಲಿ 64 ತರಹದ ವಿದ್ಯೆಗಳನ್ನು ಕಲಿತಂಥವ ಕೃಷ್ಣ. ಹೀಗಾಗಿ ಉತ್ತಮವಾದ ವಿದ್ಯೆ ಇದೆ. ಉತ್ತಮವಾದ ನನಗೆ ಯೋಗ್ಯವಾದ ವಯಸ್ಸಿದೆ. ಕುಲ, ಶೀಲ, ರೂಪ, ವಿದ್ಯಾ, ವಯೋ, ದ್ರವಿಣ, ಹಣ, ಅದು ಬಹಳ ಮುಖ್ಯನೇ. ಮತ್ತು ಇವನ್ನೆಲ್ಲ ನೋಡಿ ಯಾರೋ ಪಾಪ ಬಡಪಾಯಿ ಕೊಟ್ರೆ ಹಂಗಿಲ್ಲ. ಉತ್ತಮವಾದ ಸಂಪತ್ತು ಅವನಲ್ಲಿದೆ. ದ್ರವಿಣ, ಧಾಮ, ಉತ್ತಮವಾದ ಮನೆ ಇದೆ, ಹಣ ಇದೆ, ಮನೆ ಇದೆ, ಕುಲ ಇದೆ, ರೂಪ ಇದೆ, ಶೀಲ ಇದೆ, ಎಲ್ಲವನ್ನ ನಾನು ನೋಡಿದ್ದೇನೆ ಅಂತ ರುಕ್ಮಿಣಿ ದೇವಿ. ಧಾಮ ಬಿ ಆತ್ಮತ, ನನಗೂ ಇಷ್ಟೆಲ್ಲ ಇದೆ. ನನಗೂ ಉತ್ತಮ ಕುಲ ಇದೆ, ಶೀಲ ಇದೆ, ರೂಪ ಇದೆ, ವಿದ್ಯೆ, ವಯಸ್ಸು, ಅವನಿಗೆ ಅನುರೂಪಳಾದಂತಹ ಸ್ತ್ರೀ ನಾನಾಗಿದ್ದೇನೆ ಅಂತ ಹೇಳಿ, ಇಷ್ಟೆಲ್ಲ ಇರೋದಕ್ಕಾಗಿ ವ್ರೀಡಾವತಿ ಕುಲವತಿ ನವೃಣೀತ ಕನ್ಯಾ, ಹಿಂಗೆ ನಿನಗೆ ಅತಿ ಯೋಗ್ಯವಾದ ಕನ್ಯಾ ಬಂದದ ಕೃಷ್ಣ, ಬಿಟ್ಕೋಬೇಡ ಇದನ್ನ ಅಂತ ಬರೀತಾಳೆ ತಿರುಗಿ. ಇದಕ್ಕೆ ಸತ್ಯಧರ್ಮ ತೀರ್ಥರು ಇನ್ನೊಂದು ತರಹದ ವ್ಯಾಖ್ಯಾನವನ್ನು ಮಾಡ್ತಾರೆ. ಮದುವೆ ಮಾಡಿ ಕೊಡಬೇಕಾದ್ರೆ 4 ಮಂದಿ ಕೇಳಬೇಕು. ಊರಾಗ ಹಿರಿಯರಿಗೆ ಅವ್ರಿಗೆ ಕೇಳಬೇಕು, ಈ ಥರ ವರ ಬಂದದ, ಈ ಥರ ಕನ್ಯಾ ಅದ, ನೀವೇನಂತೀರಿ? ಕೊಡೋಣ ಹೆಂಗ? ಮದುವೆ ಮಾಡಿ ಕೊಡೋಣ ಹೆಂಗ? ಹೆಂಗದ ಮನೆತನ? ಏನದ? ಅವ್ರ ಮನೆ ಪರಿಸ್ಥಿತಿ ಹೆಂಗ? ಹುಡುಗ ಹೆಂಗಿದ್ದಾನೆ? ನೋಡ್ಲಿಕ್ಕೆ ನಮಗೆ ಚಲೋ ಕಂಡಿರ್ಬೋದು, ಒಳಗೆ ಯಾವುದಾದ್ರೂ ಕೆಟ್ಟ ಚಟ ಅವನೋ ಹೆಂಗ, ಏನು ಎತ್ತ ಎಲ್ಲ ಕೇಳಬೇಕು. 4 ಮಂದಿ ಹಿರಿಯರಿಗೆ ಕೇಳಿ ಮಾಡೋ ಅಂಥ ಕೆಲಸ ಅದು.
ಭಾಳ ದೊಡ್ಡ ಜವಾಬ್ದಾರಿ. ವಿವಾಹ ಮಾಡಿ ಕೊಡೋದಂದ್ರೆ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಹೀಗಾಗಿ ಎಲ್ಲರಿಗೂ ಕೇಳಿದ್ಲಂತ ರುಕ್ಮಿಣೀದೇವಿ. ಯಾರ್ಯಾರಿಗೆ ಹೋಗಿ ಕೇಳಿದ್ಲು? ಕಾತ್ವ ಮುಕುಂದ ಮಹತಿ. ಮಹತಿ ಅಂತಂದ್ರೆ ನಾರದರ ಕೈಯಲ್ಲಿರುವಂತಹ ವೀಣೆಯ ಹೆಸರು ಮಹತಿ. ಹೀಗಾಗಿ ಆ ಮಹತಿಯನ್ನು ಹಿಡಿದಂತಹ ನಾರದರಿಗೆ ಹೋಗಿ ಕೇಳಿದೆ, ಕೃಷ್ಣನ್ ಮದುವೆ ಮಾಡ್ಕೋಬೇಕಂತ ಮಾಡೀನಿ, ಮತ್ತೆ ನೀವು ಏನಂತೀರಿ ಅಂತ ಕೇಳಿದ್ದೆ ನಾರದರಿಗೆ. ಓ ಅವಶ್ಯ ಮಾಡ್ಕೋ ಅಂತಂದ್ರು ಅವರು. ಉತ್ತಮವಾದ ಕುಲದಲ್ಲಿ ಹುಟ್ಟಿದಂಥವ್ರಿಗೆ ಹೋಗಿ ಕೇಳಿದೆ. ಯಾರು ಉತ್ತಮವಾದ ಕುಲದಲ್ಲಿ ಹುಟ್ಟಿದವರು? ಬ್ರಹ್ಮದೇವರ ಮಕ್ಕಳು. ನಾವೆಲ್ಲ ದೊಡ್ಡ ದೊಡ್ಡ ಮನೆತನದೊಳಗೆ ಬಂದವರು. ನಮ್ಮ ಪೂರ್ವಜರು ಯತಿಗಳಾಗಿದ್ದಾರೆ, ನಮ್ಮ ಪೂರ್ವಜರು ಪೀಠಾಧಿಪತಿಗಳಾಗಿದ್ದಾರೆ, ನಮ್ಮ ಪೂರ್ವಜರು ವ್ಯಾಖ್ಯಾನ ಮಾಡಿದಂತಹ ಗ್ರಂಥಕರ್ತೃಗಳು ಅಂತ ಹೇಳಿ ನಾವೆಲ್ಲ ಹೇಳ್ಕೊತೀವಿ, ಮೇಲಿನ ಎಲೆ ಊಟ ಕೊಡ್ತೀವಿ. ಯಾಕೆ? ದೊಡ್ಡ ಮನೆತನದಲ್ಲಿ ಬಂದವರು ಅಂತ ಹೇಳ್ಕೊಂಡು. ದೊಡ್ಡ ಮನೆತನದಾಗ ಬಂದವರು ಯಾರು? ರುದ್ರದೇವರು. ಎಂಥ ದೊಡ್ಡ ಮನೆತನ! ಬ್ರಹ್ಮದೇವರ ಮನೆತನದಾಗ ಬಂದವರು ಅವರು. ಅವರಂಥ ಮನೆತನದಾಗ ಬಂದವರು ಇನ್ಯಾರಿದ್ದಾರೆ? ಹಿಂಗಾಗಿ ಹೋಗಿ ಅವ್ರಿಗೆ ಕೇಳಿದೆ, ಕೃಷ್ಣನ್ ಮದುವೆ ಮಾಡ್ಕೋಬೇಕಂತೀನಿ, ನೀವೇನಂತೀರಿ? ಅವಶ್ಯ ಮಾಡ್ಕೊ ಅಂದ್ರು. ಉತ್ತಮವಾದಂತಹ ಚಾರಿತ್ರ್ಯ ಸಂಪನ್ನರು ಸನಕಾದಿಗಳು, ಅವ್ರಿಗೆ ಹೋಗಿ ಕೇಳಿದೆ, ಅವರು ಮಾಡ್ಕೋ ಅಂತ ಹೇಳಿದರು. ಉತ್ತಮವಾದ ರೂಪ ಇರುವಂತಹ ಮನ್ಮಥನಿಗೆ ಹೋಗಿ ಕೇಳಿದೆ, ಕೃಷ್ಣನ್ ಮದುವೆ ಮಾಡ್ಕೋಬೇಕಂತೀನಿ, ನೀ ಏನಂತೀವಿ ಅಂತೇಳಿ. ಅವಶ್ಯ ಮಾಡ್ಕೋ, ಏನು ಅಡ್ಡಿ ಇಲ್ಲ ಅಂತ ನಾವು. ಉತ್ತಮವಾದ ವಿದ್ಯೆ ಉಳ್ಳಂತಹ ಬೃಹಸ್ಪತ್ಯಾಚಾರ್ಯರಿಗೆ ಕೇಳಿದೆ, ಅವರು ಹೇಳಿದರು ಅವಶ್ಯ ಮಾಡ್ಕೋ ಅಂತ ಹೇಳಿ. ವಿದ್ಯಾ ವಯಸ್ಸಾದಂತಹ ಬ್ರಹ್ಮದೇವರಿಗೆ ಹೋಗಿ ಕೇಳಿದೆ, ಅವರು ಮಾಡ್ಕೋ ಅಂತ ಹೇಳಿದರು. ದ್ರವಿಣ ಧಾಮ, ದ್ರವಿಣ ಅಂದ್ರೆ ಸಂಪತ್ತು, ದ್ರವಿಣವೇ ಯಾರಿಗೆ ಧಾಮ ಆಗ್ಯದ? ಕುಬೇರ. ಮನೆ ತುಂಬ ರೊಕ್ಕದ ಅವನ ಮನೆಗೆ, ಶ್ರೀಮಂತವ. ಯಾಕ? ಕ್ಯಾಶಿಯರ್ ಅವ. ದ್ರವಿಣ ಧಾಮ, ಹಣವೇ ಮನೆಯಾಗಿ ಉಳ್ಳವ. ಕುಬೇರನಿಗೆ ಹೋಗಿ ಕೇಳಿದೆ, ಅವನು ಅವಶ್ಯ ಮಾಡ್ಕೋ ಕೃಷ್ಣನನ್ನ ಅಂತ ಹೇಳಿದ್ರು. ಇಷ್ಟೆಲ್ಲ ಕೇಳಿ ಮಾಡಿ ಮಾಡ್ಕೊಳಕತ್ತೀನಿ. ಮನಸ್ಸು ಸುಮ್ಮನೆ ಏನೋ ನೋಡಿ ಅಲ್ಲಿ ಮೇಲೆ ಚರ್ಮ ತೊಗಲು ನೋಡಿ ಒಪ್ಪಿದ್ದಲ್ಲ. ಇಷ್ಟೆಲ್ಲರಿಗೂ ಹೇಳಿ ಕೇಳಿ ಮಾಡಿ ನಾನು ನಿನ್ನನ್ನು ವರಸ್ಲಿಕ್ಕೆ ಬಂದೇನಿ ಅಂತ ಹೇಳಿ, ವ್ರೀಡಾವತಿ ಕುಲವತಿ ನವೃಣೀತ ಕನ್ಯಾ ಕಾಲೇ ನೃಸಿಂಹ ಮನೋಭಿರಾತ್ಮಂ. ಹೀಗಾಗಿ ಇಂತಹ ಕನ್ಯಾ ಮತ್ಮತ್ ಸಿಗೋದಿಲ್ಲ. ಚಲೋ ಕನ್ಯಾ ಬಂದಾಗ ಬಿಟ್ಕೋಬೇಡ. ಅವಶ್ಯವಾಗಿ ನೀನು ಏನಾದರೂ ಮನಸ್ಸು ಮಾಡಿ ನನ್ನನ್ನು ವಿವಾಹ ಮಾಡಿಕೊಳ್ಳಬೇಕು ಅಂತೆಲ್ಲ ವಿಸ್ತಾರವಾಗಿ ಪತ್ರ ಬರೆದು ಕೊನೆಗೊಂದು ಮಾತು ಹೇಳ್ತಾಳೆ. ನಾನೇನಾದರೂ ಇಷ್ಟು ದಿವಸ ಮನೆಯೊಳಗೆ ಇದ್ದಾಗ ನಾನೇನಾದರೂ ತುಳಸಿ ಪೂಜೆ ಮಾಡಿದರೆ, ತಂದೆ ತಾಯಿಗಳ ಸೇವಾ ಮಾಡಿದರೆ, ಮನೆಗೆ ಬಂದ ಅತಿಥಿಗಳ ಸೇವಾ ಮಾಡಿದರೆ, ಗುರುಗಳ ಸೇವಾ ಮಾಡಿದರೆ, ಏನೋ ಒಂದು ಚೂರು ನನಗೆ ಎಲ್ಲಿಯಾದರೂ ಪುಣ್ಯ ಬಂದಿತ್ತು, ಏನೋ ಸತ್ಕರ್ಮಗಳನ್ನು ಮಾಡಿದ್ದೆ, ಅದರಿಂದ ಪುಣ್ಯ ಬಂದಿತ್ತು ಅಂತಂದ್ರೆ ಆ ಪುಣ್ಯವನ್ನೆಲ್ಲ ಮೀಸಲಾಗಿಡ್ತೀನಿ. ಆ ಪುಣ್ಯದಿಂದ ಕೃಷ್ಣ ಬಂದು ಕೈ ಹಿಡೀಲಿ. ನಾವು ಸುಮ್ಮನೆ ಎದಕ್ಕೆದಕ್ಕೋ ಬಳಸ್ಕೋತೀವಿ ರೀ. ನಾವು ಮಾಡಿದ ಪುಣ್ಯವನ್ನು ಎದಕ್ಕೆದಕ್ಕೋ ಬಳಸ್ಕೋತಿರ್ತೀವಿ. ಮನೆ ಆಗಬೇಕು, ಮಕ್ಕಳಾಗಬೇಕು, ಹೆಂಡ್ತಿ ಸಿಗಬೇಕು, ಇನ್ಕ್ರಿಮೆಂಟ್ ಆಗಬೇಕು, ಬೋನಸ್ ಸಿಗಬೇಕು, ಎದಕ್ಕೆದಕ್ಕೋ ಬಳಸ್ಕೋತಿರ್ತೀವಿ. ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಆ ಎಲ್ಲ ಪುಣ್ಯವನ್ನು ಮೀಸಲಾಗಿಡ್ತೀನಿ, ಕೃಷ್ಣ ಬಂದು ಕೈ ಹಿಡೀಲಿ. ಪೂರ್ವೇತ್ತದಷ್ಟ ನಿಯಮ ವ್ರತ ದೇವ ವಿಪ್ರ ಗುರುವರ್ಚನಾದಿವಿಲವರಂ ಭಗವಾನ್ ಪರೇಶಃ ಆರಾಧಿತಃ ಯದಿ ಗದಾಗ್ರಜ ಏತ್ಯ ಪಾಣಿಂ ಗೃಹಾತು. ಕೃಷ್ಣ ಬಂದು ಕೈ ಹಿಡೀಲಿ ನನ್ನನ್ನು. ಏನಾದರೂ ನಾನು ಪುಣ್ಯ ಕೆಲಸಗಳನ್ನು ಮಾಡಿದರೆ, ಸತ್ಕರ್ಮಗಳನ್ನು ಮಾಡಿದರೆ, ವ್ರತ ಉಪವಾಸ ನಿಯಮಗಳನ್ನು ಮಾಡಿ ಪುಣ್ಯ ಗಳಿಸಿದರೆ ಆ ಎಲ್ಲ ಪುಣ್ಯವನ್ನು ಮೀಸಲಾಗಿಡ್ತೀನಿ, ಕೃಷ್ಣ ಬಂದು ಕೈ ಹಿಡೀಲಿ. ನಾವೆಲ್ಲ ಕೇಳ್ಕೊಳ್ಬೇಕಾದಂಥದ್ದು ಇದು. ರುಕ್ಮಿಣಿ ದೇವಿಗೆ ಕೇಳೋದಿಲ್ಲ. ಆಕೆಗೇನು ಪುಣ್ಯ ಇಲ್ಲ, ಪಾಪ ಇಲ್ಲ, ಆಕೆಗೇನು ಸಂಬಂಧನೇ ಇಲ್ಲ. ಇದು ನಮಗೆಲ್ಲ ಹೇಳ್ತಾಳೆ. ನೀವು ಬೇಕಾದಷ್ಟು ಏಕಾದಶಿ ಉಪವಾಸ ಅಂತೀರಿ, ಚಾತುರ್ಮಾಸ್ಯದ ವ್ರತ ಅಂತೀರಿ, ಮತ್ತೇನೋ ಲಕ್ಷಬತ್ತಿ ಅಂತೀರಿ, ಅದಂತೀರಿ, ಇದಂತೀರಿ, ರಂಗೋಲಿ ಅಂತೀರಿ. ಎಲ್ಲ ಪುಣ್ಯಗಳನ್ನು ಎದಕ್ಕಾಗಿ ಮೀಸಲಾಗಿಡಬೇಕು? ಕೃಷ್ಣ ಬಂದು ಕೈ ಹಿಡೀಲಿ ಅಂಥೇಳಿ ಮೀಸಲಾಗಿಡಬೇಕು. ಅಂಥದ್ದನ್ನು ಬಿಟ್ಟು ಎದಕ್ಕೆದಕ್ಕೋ ಆ ಪುಣ್ಯಗಳನ್ನು ಖರ್ಚು ಮಾಡ್ಕೊಳ್ಳೋದಲ್ಲ ಅಂತ ರುಕ್ಮಿಣಿ ದೇವಿ ನಮಗೆಲ್ಲ ಹೇಳ್ತಾಳೆ. ಇಲ್ಲಿ ಸರಿ, ಈ ಮಾತು ಯಾಕೆ ಬರೀಬೇಕಾಗಿತ್ತು ರುಕ್ಮಿಣಿ ದೇವಿ? ಈಗ ಕೃಷ್ಣ ಯಾರಿಗೆ ಬೇಕಾಗ್ಯದ? ರುಕ್ಮಿಣಿಗೆ ಬೇಕಾಗ್ಯದ. ಸೊ ರುಕ್ಮಿಣಿ ಹೋಗಿ ಕೃಷ್ಣನ ಕೈ ಹಿಡಿಬೇಕು, ಏನು ಕೃಷ್ಣ ಬಂದು ನನ್ನ ಕೈ ಹಿಡೀಲಿ ಅಂತ ಅನ್ಬೇಕು? ಹೇಳ್ರಿ, ಪ್ರಾಮಾಣಿಕವಾಗಿ ವಿಚಾರ ಮಾಡಿ ನೋಡ್ರಿ. ಇವಳು ಏನು ಬರೀಲಿಕ್ಕತ್ತಾಳ? ಆರಾಧಿತಃ ಯದಿ ಗದಾಗ್ರಜ ಏತ್ಯ ಪಾಣಿಂ ಗೃಹಾತು, ಬಂದು ನನ್ನ ಕೈ ಹಿಡೀಲಿ ಅಂತ. ಅಲ್ಲ, ನಿನಗೆ ಬೇಕಾಗ್ಯದ ಕೃಷ್ಣ. ಶಿಶುಪಾಲನ ಕಟ್ಕೊಳ್ಳೋದು ಬೇಡ, ಕೃಷ್ಣನ ಕಟ್ಕೋಬೇಕು ಹೋಗಿದ್ದೆ ನಿನಗೆ. ಕೃಷ್ಣನ ಅಪೇಕ್ಷೆ ಇರೋದು ನಿನಗೆ. ನೀ ಹೋಗಿ ಕೃಷ್ಣನ ಕೈ ಹಿಡಿಬೇಕು, ಕೃಷ್ಣ ಬಂದು ನಿನ್ನ ಕೈ ಹಿಡಿಬೇಕು. ಅವಂಗೇನದ ಹರ್ಕತ್ತು? ಹಂಗಿಲ್ಲ ಅಂತ. ರುಕ್ಮಿಣಿ ದೇವಿ ಭಾಳ ಎಚ್ಚರ ಕೊಟ್ಟು ಈ ಮಾತು ಬರೀತಾಳೆ, ಕೃಷ್ಣನೇ ಬಂದು ಕೈ ಹಿಡೀಲಿ ನಮ್ಮದು ಅಂತ. ನಾವು ಹೋಗಿ ಕೃಷ್ಣನ ಕೈ ಹಿಡಿದ್ರೆ ಉಪಯೋಗ ಇಲ್ಲ, ಕೃಷ್ಣ ಬಂದು ನಮ್ಮ ಕೈ ಹಿಡಿಬೇಕು.
ಅಂತ ಬರೀತಾಳೆ ರುಕ್ಮಿಣಿ ದೇವಿ. ಯಾಕೆ ಗೊತ್ತಾ, ಭಾಳ ದೊಡ್ಡ ಸಂದೇಶ ಅದ ಅದ್ರ ಹಿಂದೆ. ನೋಡ್ರಿ, 2 ವರ್ಷದ ಕೂಸು, 2 ವರ್ಷದ ಕೂಸನ್ನು ಕರ್ಕೊಂಡು ಒಂದು ಮಾರ್ಕೆಟಿಗೆ ಹೋಗ್ರಿ. ಕೂಸು ತಾಯಿಯ ಕೈ ಹಿಡ್ಕೊಂಡಿರ್ತದ. ಮೊದಲೇ ಕೂಸು ತಾಯಿಯ ಕೈ ಹಿಡ್ಕೊಂಡಿರ್ತದ. ಮಾರ್ಕೆಟ್ನಾಗ ಹೋಗ್ತಿರ್ತಾಳೆ ತಾಯಿ, ಅದೇನೋ ಬಾಂಬೆ ಮಿಠಾಯಿ ಕಾಣಿಸ್ತೀವಿ ಅಂಥೇಳಿ ಕೂಸು ಏನು ಮಾಡ್ತದ, ತಾಯಿ ಕೈ ಬಿಡ್ತದ, ಹೋಗಿ ಅಲ್ಲಿ ಬಾಂಬೆ ಮಿಠಾಯಿ ಮುಂದೆ ನಿಂದಿರ್ತದೆ. ಕೊಡಿಸ್ತಾಳೆ ತಾಯಿ, ಮೊದಲೇ ಸರ್ತೆ ಕೇಳಿದ್ ಬಿಡು ಅಂಥೇಳಿ ತಿಂತದ. ಮತ್ತು 4 ಹೆಜ್ಜೆ ನಡೆದ್ಮೇಲೆ ಒಂದು ಐಸ್ ಕ್ರೀಮ್ ಅಂಗಡಿ ಕಾಣಿಸ್ತದೆ. ಮತ್ತು ಕೂಸು ತಾಯಿ ಕೈ ಬಿಡ್ತದ, ಹೋಗಿ ಅಲ್ಲಿ ಐಸ್ ಕ್ರೀಮ್ ಅಂಗಡಿ ಮುಂದೆ ನಿಂದಿರ್ತದೆ. ಮತ್ತು ಇನ್ನೊಂದು ಯಾವುದೋ ಆಟಿಕೆ ಸಾಮಾನು ಅಂಗಡಿ ಬರ್ತದ, ಕೂಸು ತಾಯಿ ಕೈ ಬಿಡ್ತದ, ಅಲ್ಲಿ ಹೋಗಿ ನಿಂದಿರ್ತದೆ. ಇಷ್ಟೆಲ್ಲ ಆದ್ಮೇಲೆ ತಾಯಿ ಏನು ಮಾಡ್ತಾಳೆ, ಇಷ್ಟೋ ತನಕ ನೀ ನನ್ನ ಕೈ ಹಿಡ್ಕೊಂಡಿದ್ದಿ, ನಾನು ನಿನ್ನ ಕೈ ಹಿಡಿತೀನಿ ಅಂತಾಳೆ. ತಾಯಿ ಕೂಸಿನ ಕೈ ಹಿಡ್ಕೊಂಡಾಗ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ ನೋಡ್ರಿ. ಈಗ ಅವು ಯಾವ ಬಾಂಬೆ ಮಿಠಾಯಿ ಕಾಣಿಸಿದ್ರು ಅಟ್ಟ, ಯಾವ ಐಸ್ ಕ್ರೀಮ್ ಕಾಣಿಸಿದ್ರು ಅಟ್ಟ, ಎಲ್ಲೇ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ, ಗಟ್ಟಿ ಹಿಡ್ಕೊಂಡಾಳ ತಾಯಿ. ಅದಕ್ಕೆ ಮೊದ್ಲೇಕೆ ಕೂಸು ತಾನೇ ತಾಯಿ ಕೈ ಹಿಡ್ದಿತ್ತು, ಬಿಡಿಸ್ಕೊಂಡು ಓಡಿ ಹೋಗ್ತಿತ್ತು. ಹಂಗೆ ನಾ ಹೋಗಿ ದೇವ್ರ ಕೈ ಹಿಡಿದೆ ಅಂತಂದ್ರೆ ಏನಾಗ್ತದೆ, ಕೂಸು ತಾಯಿ ಕೈ ಹಿಡ್ದಂಗೆ ಆಗ್ತದೆ. ನಾ ಹೋಗಿ ದೇವ್ರ ಕೈ ಹಿಡಿದೆ ಅಂತಂದ್ರೆ ಕೈ ಹಿಡಿತೀನಿ, 4 ಹೆಜ್ಜೆ ನಡೀತೀನಿ. ಆಮೇಲೆ ಏನೋ ಬಾಂಬೆ ಮಿಠಾಯಿ ಕಾಣಿಸ್ತೀವಿ ಅಂತೇಳಿ ಕೂಸು ಅಲ್ಲಿ ಹೋಗಿ ನಿಂತಂಗೆ ನನಗೆ ಯಾವುದೋ ಹೆಂಡತಿ ಕಾಣಿಸಿದ್ದು ಅಂತೇಳಿ ಕೃಷ್ಣನ ಕೈ ಬಿಡ್ತೀನಿ, ಹೋಗಿ ಹೆಂಡತಿ ಮುಂದೆ ನಿಂದಿರ್ತೀನಿ. ಮತ್ತೆ ಯಾವುದೋ ಒಂದು ಚಲೋ ಸಿನಿಮಾ ಬಂತು ಅಂದರೆ ಕೃಷ್ಣನ ಕೈ ಬಿಡ್ತೀನಿ, ಹೋಗಿ ಸಿನಿಮಾ ಥಿಯೇಟ್ರದಾಗ ಕೊಡ್ತೀನಿ. ಮತ್ತು ಕೃಷ್ಣನ್ ಬಿಡ್ತೀನಿ, ಮತ್ತೊಂದು ಯಾವುದೋ ವಿಷಯಗಳಲ್ಲಿ. ಹಿಂಗೆ ಜಾಗತಿಕವಾದಂತಹ ವಿಷಯ ಪದಾರ್ಥಗಳಲ್ಲಿ ನಮ್ಮ ಮನಸ್ಸು ಹೋಗ್ತದೆ. ನಾವು ಕೃಷ್ಣನ ಕೈ ಹಿಡಿದ್ರೆ ಕೃಷ್ಣನ ಕೈ ಬಿಟ್ಟು ಹೋಗಿಬಿಡ್ತೀವಿ. ಅದಕ್ಕೆ ರುಕ್ಮಿಣಿ ದೇವಿ ಹೇಳಿದ್ಲು, ಕೃಷ್ಣನೇ ಬಂದು ನನ್ನ ಕೈ ಹಿಡೀಲಿ ಅಂದ್ರೆ ತಾಯಿ ಕೂಸಿನ ಕೈ ಹಿಡ್ದಂಗೆ ಆಯ್ತು. ಈಗ ಯಾವ ಬಾಂಬೆ ಮಿಠಾಯಿ ಬಂದರು ಅಷ್ಟೇ, ಐಸ್ ಕ್ರೀಮ್ ಬಂದರು ಅಷ್ಟೇ, ಹಂಗೆ ನನಗೆ ಯಾವುದು ರುಚಿಸೋದಿಲ್ಲ. ಆಮೇಲೆ ತಪ್ಪಿಸ್ಕೊಂಡು ಹೋಗ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕಾಗಿ ರುಕ್ಮಿಣಿ ಬರೆದು ಕೃಷ್ಣ ಬಂದು ಕೈ ಹಿಡೀಲಿ. ನಾನು ಕೃಷ್ಣನ ಕೈ ಹಿಡಿದ್ರೆ ಈ ಜಾಗತಿಕವಾದಂತಹ ವಿಷಯ ಪದಾರ್ಥಗಳಿಗೆ ಸೋತು ಕೃಷ್ಣನ ಕೈ ಬಿಟ್ಟು ಬಿಡ್ತೀವಿ. ಹಿಂಗಾಗಿ ನಾವು ಕೃಷ್ಣನ ಕೈ ಹಿಡಿಯೋದು ಬೇಡ, ಕೃಷ್ಣನೇ ಬಂದು ನಮ್ಮ ಕೈ ಹಿಡೀಲಿ ಅಂತ. ಅಂದ್ರೆ ಏನಿದ್ರ ತಾತ್ಪರ್ಯ ಏನು ಅಂತಂದ್ರೆ, ದೇವರು ನಮ್ಮನ್ನು ಸರ್ಟಿಫೈ ಮಾಡಲಿ, ಇವ ನನ್ನ ಭಕ್ತ ಅಂತ ಹೇಳಿ. ನಾನು ದೇವರ ಭಕ್ತ ಅಂತ ನಾವು ಹೇಳ್ಕೊಳ್ಳೋದು ಬೇರೆ, ನಾನು ದೇವರ ಭಕ್ತ ಅಂತ ನಾ ಹೇಳ್ಕೊಳ್ಳೋದು ಬೇರೆ. ದೇವರೇ ನಮ್ಮನ್ನು ಸರ್ಟಿಫೈ ಮಾಡಲಿ, ಇವ ನನ್ನ ಭಕ್ತ ಅಂತ ಹೇಳಿ ಆ ಯೋಗ್ಯತೆಯನ್ನು ಕೊಡಲಿ ಅಂತಾಳೆ ರುಕ್ಮಿಣಿ ದೇವಿ. ಅದಕ್ಕಾಗಿ ಹೇಳಿದ್ದು, ಆರಾಧಿತ ಯದಿ ಗದಾಗ್ರಜ ಯತ್ಯ ಪಾಣಿಂ ಗೃಹಾತು, ಕೃಷ್ಣ ಬಂದು ನನ್ನನ್ನು ಕೈ ಹಿಡೀಲಿ ಅಂಥೇಳಿ. ರುಕ್ಮಿಣಿ ಓಡಿ ಹೋಗಿಬಿಡ್ಬೋದಾಗಿತ್ತು. ಆ ಬ್ರಾಹ್ಮಣನ ಕಡೆ ಪತ್ರ ಬರೋದು ಕೊಡೋದು ಅನಿವಾರ್ಯತೆ ಏನಿತ್ತು? ತಾನೇ ಎದ್ದು ಹೋಗಿದ್ರೆ ಯಾರು ಬೇಡ ಅಂತಿದ್ರು ಆಕಿಗೆ, ತಡೆಯೋರು ಯಾರಿದ್ರು ಆಕಿನ? ಹಂಗಿಲ್ಲ, ಕೃಷ್ಣ ಬಂದು ಕೈ ಹಿಡೀಲಿ ಅಂತ ಈ ಉದ್ದೇಶದ ಅವಳ ಹಿಂದೆ. ಹೀಗಾಗಿ ಆ ಮಾತನ್ನು ಬರುತ್ತಾಳೆ. ದೇವರು ಸರ್ಟಿಫೈ ಮಾಡಬೇಕು, ಇವ ನನ್ನ ಭಕ್ತ ಅಂಥೇಳಿ. ಸತ್ಯಜ್ಞಾನ ತೀರ್ಥರು, ನಮ್ಮ ಮಠದ ಪೂರ್ವ ಯತಿಗಳು ಸತ್ಯಜ್ಞಾನ ತೀರ್ಥರು ಅಂತ ಹೇಳಿ, ಅವರು ಭಾರೀ ವಿರಕ್ತರು. ಇದ್ದಷ್ಟು ದಿನ ಚಾಂದ್ರಾಯಣ ವ್ರತ ಮಾಡಿದವರು, ವಿಷ್ಣು ಪಂಚಕಲ್ಲ. ತಾವು ಎಷ್ಟು ದಿನ ಬದುಕಿದ್ದಾರೆ ಅಷ್ಟು ದಿನ ಚಾಂದ್ರಾಯಣ ವ್ರತ ಮಾಡಿದವರು. ಬರೇ 1 ತಿಂಗಳು ಮಾಡೋದಿರ್ತದೆ ಅದು ಚಾಂದ್ರಾಯಣ ವ್ರತ, 1 ತಿಂಗಳ ವ್ರತ ಅದು. ಹಂಗೆಲ್ಲ ಇಡೀ ತಮ್ಮ ಆಯುಷ್ಯ ಎಲ್ಲ ಚಾಂದ್ರಾಯಣ ವ್ರತದಾಗಿ ಕಳಿಬೇಕು ಅಂಥೇಳಿ ಚಾಂದ್ರಾಯಣ ವ್ರತ ಮಾಡಿದಂಥವ್ರು. ಏನು ತಿಂತಿದ್ರು ಅವರು ಅಂತಂದ್ರೆ, ನವಣಕ್ಕಿ ಅಂತ ಸಿಗ್ತಾವ, ಆ ನವಣಕ್ಕಿಯನ್ನು ಆಕಳಿಗೆ ತಿನ್ನಿಸೋದು. ಅದು ಸಗಣಿ ಹಾಕಿದೊಳಗೆ ಅವು ಪಚನ ಆಗಲಾರ್ದೆ ಅಕ್ಕಿ ಹಾಗೆ ತಿರುಗಿ ಸಗಣಿಯಲ್ಲಿ ಬಂದಿತ್ತು ಅಂತಂದ್ರೆ, ಆ ಅಕ್ಕಿಯನ್ನು ತೊಳೆದು ಅದರಿಂದ ಅನ್ನ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಊಟ ಮಾಡ್ತಿದ್ರು. ಎಷ್ಟು ಬರ್ತದೆ ರೀ ಅಕ್ಕಿ? ಅದು 4 ತುತ್ತಾಗೋದಿಲ್ಲ, ಅಷ್ಟೇ ಉಣ್ತಿದ್ರು. ಇಂಥ ವಿರಕ್ತರು ಸತ್ಯಜ್ಞಾನ ತೀರ್ಥರು. ಅವರಿಗೆ ಒಮ್ಮೆ ತಿರುಪತಿಗೆ ಹೋಗಬೇಕು ಅಂತ ಅನಿಸ್ತು. ತಿರುಪತಿಗೆ ಹೋಗಬೇಕು, ಶುಕ್ರವಾರದ ಅಭಿಷೇಕ ನೋಡಬೇಕು ಅಂತ ಅನಿಸಿತ್ತು. ಸರಿ ಅಂತ ಹೇಳಿ ಹೊರಟರು. ಏನು ಈಗಿನಂಗೆಲ್ಲ ಕಾರು ಬಸ್ಸು ಇದ್ದ ಕಾಲ ಅಲ್ಲ ಅದು. ಈಗ ಸುಮಾರು 100-150 ವರ್ಷದ ಹಿಂದೆ, 1802ರಿಂದ 1902-1903 1912 ಏನೋ 7 ವರ್ಷ ಇದ್ದಾರೆ ಅವರು. ಭಾಳ ವರ್ಷನೂ ಇಲ್ಲ. 1903-4 ಅವರಿಗೆ ಆಶ್ರಮ, 1912ರಲ್ಲಿ ಅವರಿಗೆ ವೃಂದಾವನ. 7 ವರ್ಷ 8 ವರ್ಷ ಅವರಿದ್ದದ್ದು. 7 ಚಾತುರ್ಮಾಸ 8 ವರ್ಷ ಅವರಿದ್ದದ್ದು. ಸತ್ಯಜ್ಞಾನ ತೀರ್ಥರಿಗೆ ತಿರುಪತಿಗೆ ಹೋಗ್ಬೇಕಂತ ಅನಿಸ್ತು. ಬೆಟ್ಟ ಹತ್ತಿ ಹೋಗಬೇಕು, ಭರ್ತಿ ಮಳೆಗಾಲ,
ಅಂದರೆ ಮಳೆಗಾಲ ಅಂತಂದ್ರೆ ಮಳೆ ಬರುವಂಥ ದಿವಸಗಳು, ಚಾತುರ್ಮಾಸ್ಯ ಮುಗಿದಿತ್ತೋ ಏನೋ, ಮಳೆ ಇರುವಂಥ ದಿವಸ. ಗುರುವಾರದ ದಿವಸ ಬೆಟ್ಟ ಹತ್ತಲಿಕ್ಕೆ ಆರಂಭ ಮಾಡಿದರು ರಾತ್ರಿ. ಶುಕ್ರವಾರ ಬೆಳಗ್ಗೆ ಮೇಲೆ ದರ್ಶನಕ್ಕೆ ಹೋಗಬೇಕು ಅಂಥೇಳಿ ಜೋರು ಮಳೆ ಹತ್ತಿಬಿಡ್ತು ಪಾಪ. ಎಲ್ಲೆಲ್ಲ ಏನು ಈಗ ನಂಗೆ ಬೇಕಾದಂಗೆ ಎಲ್ಲರೇ ಒಂದು ಕಡೆ ನಿಂದಿರ್ತೀನಿ, ಒಂದು ಕಡೆ ಆಶ್ರಯ ತಗೋತೀನಿ ಅಂತ ಅನ್ಲಿಕ್ಕೆ ಏನಿಲ್ಲ ಪಾಪ. ದೇವರ ಪೆಟ್ಟಿಗೆಗಳನ್ನೆಲ್ಲ ಹೆಗಲ ಮೇಲೆ ಹಾಕ್ಕೊಂಡಿರ್ತಾರೆ ಸ್ವಾಮಿಗಳು, ನೀವು ನೋಡಿರ್ತೀರಿ, ಫೋಟೋ ಬಂದಿರ್ತದೆ. ಆ ಥರ ದೇವರ ಪೆಟ್ಟಿಗೆಗಳನ್ನು ಹಾಕ್ಕೊಂಡು ಮೇಲೆ ಹತ್ತಬೇಕು, ಗುಡ್ಡ ಹತ್ತಿ ಹೋಗ್ಬೇಕು. ಹತ್ತಿ ಹೋಗ್ಬೇಕಾದ್ರೆ ಮಳೆ ಬಂತು, ಅಲ್ಲೇ ಯಾವುದೋ ಗಿಡದ ಕೆಳಗೆ ನಿಂತರು, ಮತ್ತೆ ಮಳೆ ನಿಂತು ಮೇಲೆ ಹತ್ತಿ ಹೋದರು. ಇನ್ನೇನು ಹೋಗಿ ದರ್ಶನ ಮಾಡಬೇಕು, ಅಭಿಷೇಕ ಮುಗಿದಿದೆ, ಆ ಕರ್ಟನ್ ಎಳೆದು ಬಿಟ್ಟಿದ್ರು, ಅಭಿಷೇಕ ಆಯಿತು, ಇನ್ನು ಅಲಂಕಾರಕ್ಕೆ ಅಂತೇಳಿ ದರ್ಶನನೇ ಆಗಲಿಲ್ಲ. ಅವರು ಕೇಳ್ಕೊಂಡ್ರು ಅಲ್ಲಿ ಇದ್ದಂತಹ ಅರ್ಚಕರಿಗೆಲ್ಲ, ಅಭಿಷೇಕ ನೋಡ್ಲಿಕ್ಕಂತೂ ಆಗಲಿಲ್ಲ, ಅಟ್ಲೀಸ್ಟ್ ವಿಶ್ವರೂಪ ದರ್ಶನ ಆದರೂ ಮಾಡ್ಕೊಂಡು ಹೋಗ್ತೀನಿ. ಅಲಂಕಾರ ಮಾಡಿದ ಮೇಲೆ ವಿಶ್ವರೂಪ ದರ್ಶನ ಆಗೋದಿಲ್ಲ, ಮತ್ತಿನ್ನು ಒಂದು ವಾರ ಅಲಂಕಾರ ತೆಗೆಯೋದಿಲ್ಲ, ಅಟ್ಲೀಸ್ಟ್ ದರ್ಶನ ಆದರೂ ಮಾಡಿ ಹೋಗ್ತೀನಿ ಅಂತಂದ್ರೆ ಬಿಡಲಿಲ್ಲ. ಸರ್ವಥ ಬಿಡ್ತಾರೇನ ತಿರುಪತಿ ಮಂದಿ, ಲಕ್ಷ್ಮೀದೇವಿನೇ ಬಂದರೂ ಬಿಡೋದಿಲ್ಲ ಅಂತಂದ್ರು. ಆಯ್ತು ಬಿಡಪ್ಪ, ಯಾವ ಪ್ರಾರಬ್ಧನೋ ಏನೋ ಆಗಲಿಲ್ಲ, ಹೋಗ್ಲಿ ಬಿಡು ಅಂತ ಹೇಳಿ ಬಂದು ಹೊರಗೆ ಕೂತು ಏನೋ ಜಪಾನೋ ಪಾರಾಯಣನೋ ಮಾಡ್ಕೋತ ತಮ್ಮ ಮಟ್ಟಕ್ಕೆ ತಾವು ಕೂತಿದ್ದಾರೆ. ಒಳಗೆ ಅಲಂಕಾರ ಆರಂಭ ಆಯಿತು. ವಸ್ತ್ರ ಉಡಿಸಿದ್ರು, ಆಭರಣಗಳನ್ನು ಹಾಕಿದ್ರು, ಜನಿವಾರ ಹಾಕಿದ್ರು, ತಿಲಕವನ್ನು ಇಡಬೇಕು, ನಾಮ ಹಾಕಬೇಕು. ಭಾಳ ದೊಡ್ಡ ಪ್ರೊಸೆಸ್ ಅದು. ವೆಂಕಟೇಶ್ವರ ದೇವರಿಗೆ ನಾಮ ಹಾಕೋದು ಭಾಳ ದೊಡ್ಡ, ಸಾಮಾನ್ಯ ಜನರಿಗೆ ನಾಮ ಹಾಕೋದು ಕಠಿಣ, ಇನ್ನು ವೆಂಕಟೇಶ್ವರ ದೇವರಿಗೆ ನಾಮ ಹಾಕೋದಂದ್ರೆ ಏನು ಸರಳ ಕೆಲಸ ಏನದು. ಆ ನಾಮ ಹಾಕಬೇಕು ಅಂತೇಳಿ ದೊಡ್ಡ ಪ್ರೊಸೆಸ್ಸು ಮಾಡ್ತಾರೆ. ನಾಮ ಹಾಕಿದರೆ ಅದು ಜಾರಿ ಬಿಡ್ತು, ಮತ್ತು ಏನು ಜಾರ್ತಾವೆ, ಬೀಳ್ತಾವೆ, ಅಲಂಕಾರ ಮಾಡ್ಬೇಕಾದ್ರೆ ಇವೆಲ್ಲ ನಡೆದಿರ್ತಾವೆ. ಹೀಗಾಗಿ ಮತ್ತೆ ಅದನ್ನು ಹಾಕಿದ್ರು, ಮತ್ತೆ ಜಾರಿ ಬಿತ್ತು. ಒಂದು 3-4 ಸತಿ ಆದಮೇಲೆ ಅಲ್ಲಿದ್ದವನಿಗೆ ಸಂಶಯ ಬಂತು, ಏನೋ ಪ್ರಾಬ್ಲಮ್, ಸುಮ್ಮನೆ ಪ್ರತಿ ವಾರ ಹಾಕೋತ ಬರ್ತೀವಿ ನಾವು, ಒಮ್ಮೆ ಈ ಥರ ಆಗಿಲ್ಲ ಅಂಥದ್ದು ಇವತ್ತು ಏನಾಯಿತು, ಏನು ಯಾರೇ ಏನರೇ ಅಪಚಾರ ಮಾಡಿರೇನು, ಯಾರೇ ಏನರೇ ಎಲ್ಲರಿಗೆ ಏನರೇ ತೊಂದರೆ ಆಗ್ಯದೇನು, ಎಲ್ಲರೇ ಮೈಲಿಗೆ ಆಗ್ಯದೇನು, ಎಲ್ಲ ವಿಚಾರ ಮಾಡಿದ್ವಿ, ಏನು ಗೊತ್ತಾಗಲಿಲ್ಲ. ಆವಾಗ ಒಬ್ಬನೇ ಅವನು ಹೇಳಿದ, ಇಲ್ಲ ಹಿಂಗೆ ಒಬ್ಬರು ಸನ್ಯಾಸಿಗಳು ಬಂದಿದ್ರು, ದರ್ಶನ ಮಾಡ್ತೀವಿ ಅಂದರು, ನಾವು ಬಿಟ್ಟಿಲ್ಲ, ಮೊದಲು ಹೋಗಿ ಕರ್ಕೊಂಬರ್ರಿ ಅವ್ರನ್ನ, ದೇವ್ರು ಅವ್ರ ಸಲುವಾಗಿ ವೇಟ್ ಮಾಡ್ಲಿಕ್ಕತ್ತಾನ. ಮತ್ತು ಸತ್ಯಜ್ಞಾನರಿಗೆ ಆ ಶೇಷದೇವಿ ವಸ್ತ್ರ, ಏನು ವೆಂಕಟೇಶ್ವರ ದೇವರಿಗೆ ಉಡಿಸಿದ್ದು ವಸ್ತ್ರ, ಆ ವಸ್ತ್ರ ತೆಗೆದುಕೊಂಡು ಹೋಗಿ ಪೂರ್ಣ ತಮ್ಮ ಬಂಗಾರದ ಪಲ್ಲಕ್ಕಿ ಎಲ್ಲ ತೆಗೆದುಕೊಂಡು ಹೋಗಿ ಅವರ ರಾಮದೇವರ ಪೆಟ್ಟಿಗೆಯನ್ನು ಬಂಗಾರದ ಪಲ್ಲಕ್ಕಿ ಒಳಗೆ ಇಟ್ಟುಕೊಂಡು ಅವರಿಗೆ ಸ್ವಾಗತ ಮಾಡಿ ಆ ದೇವರ ವಸ್ತ್ರವನ್ನು ಅವರಿಗೆ ಹಾಕಿ ಹೊಚ್ಚಿ ಆಮೇಲೆ ವೈಭವದಿಂದ ಮೆರವಣಿಗೆಯನ್ನು ಮಾಡ್ತಾ ಕರ್ಕೊಂಡು ಬಂದು ಸತ್ಯಜ್ಞಾನರಿಗೆ ದರ್ಶನವನ್ನು ಮಾಡಿಸಿದ್ರು. ಇವರು ಬಂದದ್ದೇ ತಡ, ನಾಮ ಸರಿಯಾಗಿ ನಿಂತಿತ್ತು. ದೇವರು ಸರ್ಟಿಫೈ ಮಾಡಿದ್ದ, ನನ್ನ ಭಕ್ತ ಅಲ್ಲಿ ಹೊರಗೆ ಕೂತಾನ, ಮೊದಲು ಕರ್ಕೊಂಡು ಬರ್ರಿ ಅಂತೇಳಿ. ಆವತ್ತಿನಿಂದ ಇವತ್ತಿನವರೆಗೂ ಉತ್ತರಾದಿ ಮಠಕ್ಕೆ ವಿಶೇಷ ಮರ್ಯಾದೆ. ತಿರುಪತಿ ಒಳಗೆ ಪ್ರತಿ ವರ್ಷ ಆನೆ ಬರಬೇಕು ಮಠಕ್ಕೆ, 2 ಆನೆ, ತಿರುಪತಿಯ ಆಸ್ಥಾನದ 2 ಆನೆಗಳು ಬರಬೇಕು. ಈಗ ದೇವ್ರ ಪೆಟ್ಟಿಗೆ ತೊಗೊಂಡು ಹೋಗೋ ಇದಿಲ್ಲ, ಯಾರ್ಯಾರೋ ಎಲ್ಲೆಲ್ಲೋ ಇರ್ತಾವ, ನೀರು ಹಾಕಿರ್ತಾರ. ಹೀಗಾಗಿ ಅವತ್ತೇನು ಇತ್ತು ಆ ವಸ್ತ್ರ ಇವತ್ತಿಗೂ ಕೊಡ್ತಾರೆ. 18 ಮೊಳ ಇರ್ತದೆ, ದೊಡ್ಡ ಮೊಳದ ವಸ್ತ್ರ. ಅಲ್ಲಿ ನಿರ್ಮಾಲ್ಯ, ಪ್ರಸಾದ, ಗಂಧ ಎಲ್ಲ ಸ್ವಾಮಿಗಳಿಗೆ ಕೊಟ್ಟು ವೈಭವದಿಂದ ಮೆರವಣಿಗೆ ಮಾಡ್ಕೊಂಡು 2 ಆನೆ ಬರ್ಬೇಕು, ಒಂದೇ ಅಲ್ಲ 2 ಆನೆ ಬರ್ಬೇಕು. 2 ಆನೆ ಮಠದ ತನಕ ತೊಗೊಂಡು ಬಂದು ಸ್ವಾಮಿಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಮರ್ಯಾದೆ ಮಾಡಿ ದೇವರ ದರ್ಶನ ಮಾಡಿಸಿ ಮತ್ತೆ ತಿರುಗಿ ಮಠದ ತನಕ ತಂದು ಬಿಡಬೇಕು. ಅಷ್ಟು ಮರ್ಯಾದೆಯನ್ನು ಇವತ್ತಿಗೂ ನಡೀತದೆ. ಪ್ರತಿ ವರ್ಷ ನವಂಬರ್ ಡಿಸೆಂಬರ್ದಲ್ಲಿ ಆ ವರ್ಷ ಇರ್ತದೆ. ಹಂಗೆ ದೇವರೇ ಸರ್ಟಿಫೈ ಮಾಡಬೇಕು. ಸತ್ಯಬೋಧ ತೀರ್ಥರ ಕಾಲಕ್ಕೆ ಹಿಂಗೆ ವಿಜಯದಾಸರ ಕಾಲಕ್ಕೆ ದರ್ಶನೇ ಆಗಲಿಲ್ಲ. ಬ್ರಹ್ಮೋತ್ಸವಕ್ಕೆ ಹೋಗಿದ್ರು ವಿಜಯದಾಸರು, ದರ್ಶನೇ ಆಗಲಿಲ್ಲ. ರಥ ಇವರು ಎಲ್ಲೋ ದೂರ ಹೋಗಿ ಕೂತು ಸ್ತೋತ್ರ ಮಾಡ್ಲಿಕ್ಕೆ ಒಂದು ಹಾಡು ಬರೆದು ಬಿಟ್ರು. ಶ್ಲೋಕ, ಐಶ್ವರ್ಯ ಮದ ಮತ್ತ ಸನ್ ನಜಾನೀಶೆ ಮದಾಗಮಂ ಅಂತ ಶ್ಲೋಕ ಬರೋದು. ಹಾಳು ಸೊಕ್ಕ ಬಂದದ್ದು ನಿನಗ ಅಂತ. ಯಾರಿಗೆ? ವೆಂಕಟೇಶ್ ದೇವರಿಗೆ ಐಶ್ವರ್ಯ ಮದ, ಭಾಳ ಶ್ರೀಮಂತಿಕೆ ಬಂದದೀಗ. ಎಲ್ಲರೂ ಬಂದು ದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಹೋಗ್ತಾರೆ. ಭಾಳ ಶ್ರೀಮಂತಿಕೆ ಬಂದದ, ಅದಕ್ಕೆ ಸೊಕ್ಕ ಬಂದದ್ದು ನಿನಗ ಅಂದ. ನನ್ನಂಥ ಬಡಪಾಯಿ ಬಂದ್ರೆ ನಿನಗೆ ಕಣ್ಣು ಕಾಣೋದಿಲ್ಲ ನಾನೀಗ ಅಂತಂದ್ರು ವಿಜಯದಾಸರು. ಐಶ್ವರ್ಯ ಮದ ಮತ್ತ ಸನ್ ನಜಾನೀಶೆ ಮದಾಗಮಂ ಪರವಾದಿ ಭಯೇ ಪ್ರಾಪ್ತೆ ಮದದೇನ ತವ ಸ್ಥಿತಿ. ಯಾವನಾದರೂ ಪರವಾದಿ ಬಂದು ನನ್ನ ಮುಂದೆ ಕೂತ ಅಂದ್ರೆ ನಿನ್ನ ಅವಸ್ಥೆ ನನ್ನ ಕೈಯಾಗಿರ್ತದ.
ನೀನೇ ಇಲ್ಲ, ದೇವರು ಇಲ್ಲ, ಜಗತ್ತು ಇಲ್ಲ, ಸುಳ್ಳು ಅಂತ ಯಾರಾದರೂ ಪರವಾದಿ ಬಂದು ಕೂಡ್ಲಿ ನೀ ಇದ್ದಿ ಅಂತ ಹೇಳವ ನಾನು, ನೀ ಅಲ್ಲ. ಪರವಾದಿ ಭಯ ಪ್ರಾಪ್ತಿ ಮದದೇನ ತವ ಸ್ಥಿತಿ. ಹಿಂಗಾಗಿ ನಾ ಬಂದದ್ದು ಹಿಂಗೆ ವಿಜಯದಾಸರು ಹೇಳಿಕತ್ರ ರಥ ನಿಂತಲ್ಲೇ ನಿಂತ್ಯಂತ್ರ ಚೂರು ಅಳಗಾಡ್ಲಿಲ್ಲ ಆ ಕಡೆ ಈ ಕಡೆ. ವಿಜಯದಾಸರು ಬಂದು ನಮಸ್ಕಾರ ಮಾಡಿ ದರ್ಶನ ತೊಗೊಂಡು ಹೋದ ಮೇಲೆ ರಥ ಮುಂದೆ ಹೋಯ್ತು ಅಂತ ಕೇಳ್ತೀವಿ. ದೇವರು ಸರ್ಟಿಫೈ ಮಾಡಬೇಕು ಇವ ನನ್ನ ಭಕ್ತ ಅಂಥೇಳಿ. ಅದನ್ನು ಬರಿತಾಳೆ ರುಕ್ಮಿಣಿ ದೇವಿ. ಆರಾಧಿತ ಯದಿ ಗದಾಗ್ರಜ ಏತ್ಯ ಪಾಣಿಂ ಗೃಹ್ಣಾತು. ಹೀಗೆ ಕೃಷ್ಣ ಬಂದು ನಮ್ಮನ್ನು ಕೈ ಹಿಡೀಲಿ ಅಂತ ಹೇಳಿ ಅವರು ರುಕ್ಮಿಣಿ ದೇವಿ ಪತ್ರವನ್ನು ಬರೆದಿದ್ದಾಳೆ. ನಿಮಗೆಲ್ಲ ಮುಂದೆ ಕಥೆ ಗೊತ್ತು. ಅವಳೆಲ್ಲ ಬರೆದು ಕಳಿಸಿದ್ಲು. ಈ ಹಿಂದಿನ ಪೇಜಿನ ಎಲ್ಲ ಬರೆದಿದ್ಲಿ. ಹಿಂದಿನ ದಿವಸ ನನ್ನ ಮದುವೆ ಅಂತೇನು ಯಾವತ್ತೂ ಠರಾವ್ ಮಾಡ್ಯಾರಲ್ಲ, ಆದ್ರೆ ಹಿಂದಿನ ದಿವಸ ಇಂಥಲ್ಲಿ ನಾನು ಹೊರಗಡೆ ಬಂದಿರ್ತೀನಿ, ಆ ಹೊರಗೆ ಬಂದಾಗ ನನ್ನನ್ನು ನೀ ಬಂದು ಕರ್ಕೊಂಡು ಹೋಗು ಅಂತ ಹೇಳಿ ಅಲ್ಲ. ಹಿಂದಿನ ದಿವಸ ಅಲ್ಲಿ ಹೊರಗೆ ಇರಲಿ, ಆಕಿ ಕೂಸದ, ಆಕಿನೂ ಕೂಡುದಿಲ್ಲ, ನನ್ನೂ ಕೂಡ್ಲಿಕ್ಕೆ ಕೊಡುದಿಲ್ಲ. ಆಕೆ ಅಲ್ಲೇ ಕೂಡ್ಲಿ ಅಜ್ಜಾದ್ರ. ಆಕೆ ನಾನು ನೋಡಿಲ್ಲ ಅಂದ್ರೆ ಈ ಕುಣಿತಾಳೆ. ಹಿಂಗಾಗಿ ಹಿಂದಿನ ದಿವಸ ನಾನು ಒಂದು ಕಡೆ ಹೊರಗೆ ಗೌರಿ ಪೂಜಾಕ್ಕೆ ಅಂತೇಳಿ ಹೊರಗೆ ಬಂದಿರ್ತೀನಿ, ಆವಾಗ ಬೇಕಾದ್ರೆ ಬಂದು ನನ್ನನ್ನು ಕರ್ಕೊಂಡು ಹೋಗ್ಲಿ ಕೃಷ್ಣ ಅಂಥೇಳಿ ಬರೆದಿದ್ಲಿ ಹಿಂದಿನ ಪೇಜ್ನ್ಯಾಗ. ಏನು ಪೂರ್ವೇದ್ಯು ರಸ್ತೆ ಮಹತಿ ಕುಲದೇವಿ ಯಾತ್ರ. ಹಾಗೆ ಕುಲದೇವಿ ಯಾತ್ರಕ್ಕಂತ ನಾನು ಹೊರಗೆ ಬಂದಿರ್ತೀನಿ, ಆವಾಗ ಬಂದು ನನ್ನನ್ನು ಕೃಷ್ಣ ಕರ್ಕೊಂಡು ಹೋಗಲಿ ಅಂತೆಲ್ಲ ಬರೆದಿದ್ಲು. ಕೃಷ್ಣ ಅದೇ ಸರಿಯಾದ ಸಮಯಕ್ಕೆ. ಕೃಷ್ಣ ಎಂದೂ ತಡ ಮಾಡೋವಲ್ರಿ. ನರಸಿಂಹದೇವರು ಇವು ದೇವರು ಯಮದೇವರು ಎಂದೆಂದೂ ತಡ ಮಾಡೋರಲ್ಲ ಅವ್ರು. ನಾ ಮೊನ್ನೆ ಹೇಳಿದ್ನಲ್ಲ, ಯಮದೇವರು ದೇವರು ಎಂದೆಂದೂ ತಡ ಮಾಡೋರಲ್ಲ ಅವ್ರು. ಸರಿಯಾದ ಟೈಮಿಗೆ ಬಂದಿರ್ತಾರೆ. ಅಪ್ಪ ಹಿರಣ್ಯಕಶಿಪು ಕಂಬಕ್ಕೆ ಹೊಡಿತಾನ ಅಂತ ಮೊದಲೇ ಗೊತ್ತಾಗಿತ್ತು ನರಸಿಂಹದೇವರಿಗೆ. ಒಳಗೆ ಬಂದು ಕೂತಿದ್ರು 15 ನಿಮಿಷ ಮೊದಲ. ಕಂಬಕ್ಕೆ ಹೊಡೆದ ಮೇಲೆ ಇದ್ದಿದ್ದೇ ಇಲ್ಲ ಅಂತಂದ್ರೆ ಮರ್ಯಾದೆ ಹೋಗ್ತದೆ. ಅದಕ್ಕೆ ಮೊದಲ ಬಂದು ಕೂತಿದ್ದ ದೇವರು. ಹೀಗಾಗಿ ಕೃಷ್ಣ ಸರಿಯಾದ ಸಮಯಕ್ಕೆ ಬಂದು ರಥವನ್ನು ನಿಲ್ಲಿಸಿ ಅವಳನ್ನು ಕೂಡಿಸಿಕೊಂಡು ತಾನಲ್ಲಿಂದ ಮುಂದೆ ಹೊರಟಿದ್ದಾನೆ. ಊಳದಲ್ಲವರೆಲ್ಲರೂ ರುಕ್ಮ ರಥ ರುಕ್ಮಮಾಲಿ ಅವರೆಲ್ಲರೂ ಬೆನ್ನ ಹತ್ತಿದ್ರು. ಅವರನ್ನೆಲ್ಲ ಸಂಹಾರ ಮಾಡಿದ. ಎಷ್ಟೋ ಜನರನ್ನು ಹೊಡೆದ. ಜರಾಸಂಧನನ್ನು ಹೊಡೆದ. ಮೊದಲಿಗೆ ಶಿಶುಪಾಲದಂತವಕರನ್ನು ಹೊಡಿತಾನೆ. ಆ ರುಕ್ಮಿ ಕೊನೆಗೆ ಸಿಕ್ಕರೆ ಅವನು ಬೇರೆ ರಥದಿಂದ ಬೆನ್ನ ಹತ್ತಿದ್ದ. ಆ ರಥದಿಂದ ಈ ರಥಕ್ಕೆ ಎಳೆದು ಬಿಡ್ತಾನ. ಅವನು ಎಳೆದು ತನ್ನ ಕಾಲಿ ಕೆಳಗೆ ಹಾಕಿ ಖಡ್ಗ ಎತ್ತಿ ಇನ್ನೇನು ಸಂಹಾರ ಮಾಡಬೇಕು. ರುಕ್ಮಿಣಿ ದೇವಿ ಒಂದು ತಡಿ, ಮದುವೆ ಮನೆಯದ ಇದು, ಅಣ್ಣನ ಕೊಂದ್ರೆ ಗತಿ ಏನು, ನಾಳೆ ಲಜ ಹಾಕ್ಬೇಕಾದವ ಅವನೇ, ಕೊಲ್ಬೇಡವನನ್ನ ಅಂತ ಹೇಳಿ ರುಕ್ಮಿಣಿ ಹೇಳಿದ್ದಕ್ಕಾಗಿ ತಡದ ಅಂತ ನಮಗೆಲ್ಲ ಅನ್ನಿಸ್ತದೆ. ಕೃಷ್ಣನ ಸಂಕಲ್ಪವೇ ಹಂಗಿತ್ತು ಅಂತ ಹೇಳಿ ಕೃಷ್ಣ ಆಮೇಲೆ ದ್ವಾರಕಾಪಟ್ಟಣಕ್ಕೆ ಅವಳನ್ನು ಕರೆದುಕೊಂಡು ಹೋದ. ಅಲ್ಲಿ ದ್ವಾರಕಾಪಟ್ಟಣದಲ್ಲಿ ವಿವಾಹವನ್ನು ಮಾಡಿಕೊಂಡ. ಜನಾರ್ದನಶ್ಚ ರುಕ್ಮಿಣಿ ಕರಂ ಶುಭೇ ದಿನೇ ಅಗ್ರಹೀತ್ ಮಹೋತ್ಸವಸ್ತದಾ ಭವತ್ ಕುಶಸ್ಥಲಿ ನಿವಾಸಿನ. ಆ ದ್ವಾರಕಾಪಟ್ಟಣದಲ್ಲಿ ಉತ್ತಮವಾದಂತಹ ದಿವಸ, ಉತ್ತಮ ಮುಹೂರ್ತ, ಉತ್ತಮ ನಕ್ಷತ್ರದ ದಿವಸ ರುಕ್ಮಿಣಿಯ ವಿವಾಹವನ್ನು ಮಾಡಿಕೊಂಡಿದ್ದಾನೆ ಅಂತ ಹೇಳಿ ಮುಂದೆ ಸತ್ಯಭಾಮೆಯನ್ನು ಮದುವೆ ಮಾಡಿಕೊಂಡ. ಸಮಂತಕ ಮಣಿಯ ನಿಮಿತ್ತವನ್ನು ಮಾಡಿಕೊಂಡು ಸತ್ಯಭಾಮೆಯನ್ನು ವಿವಾಹವನ್ನು ಮಾಡಿಕೊಂಡ. ಅಲ್ಲಿ ಜಾಂಬವಂತನನ್ನು ಬಡದು ಜಾಂಬವತಿಯನ್ನು ಕಟ್ಟಿಕೊಂಡು ಬಂದ. ಕಾಲಿಂದಿ, ಭದ್ರ, ನೀಲ ಅಂತ ಹೇಳಿ ನೀಲ ತಪಸ್ಸು ಮಾಡಿದ್ಲು. ಭದ್ರ ಅವಳು ದೊಡ್ಡ ರಾಜನ ಮಗಳು. ರಾಜ ಪಣ ಇಟ್ಟಿದ್ದ. 7 ಗೋಳಿಗಳನ್ನು ಏಕಕಾಲಕ್ಕೆ ಯಾರು ಕಟ್ಟುತ್ತಾರೋ ಅವರಿಗೆ ಕೊಡ್ತೇನೆ ಅಂಥೇಳಿ ಕೃಷ್ಣ ಹೋಗಿ ಕಟ್ಟಿ ಅವಳನ್ನು ವಿವಾಹ ಮಾಡಿಕೊಂಡು ಬಂದ. ಇನ್ನೊಂದು ವಿವಾಹವನ್ನು ಮಾಡಿಕೊಂಡು ಬಂದ. ಅಲ್ಲಿ ಯುದ್ಧ ಮಾಡಿ ಗೆಲ್ಲಬೇಕು. ಆ ಥರ ಎಷ್ಟೋ ಪಣಗಳಿತ್ತು. ಅವುಗಳನ್ನೆಲ್ಲ ಗೆದ್ದು ಶ್ರೀಕೃಷ್ಣ ಪರಮಾತ್ಮ ವಿವಾಹವನ್ನು ಮಾಡಿಕೊಂಡ. ನರಕಾಸುರನನ್ನು ಸಂಹಾರ ಮಾಡಿದ. ಪ್ರಾಗ್ಜ್ಯೋತಿಷಪುರ ಅಂತ ನರಕಾಸುರನ ಊರು. ಆ ಪ್ರಾಗ್ಜ್ಯೋತಿಷಪುರ ನರಕಾಸುರ ಇಡೀ ಊರಾಗೆಲ್ಲ ಯಾರು ಚಂದ ಹುಡುಗಿಯಾರು ಕಾಣಿಸ್ತಾರೆ ಎಲ್ಲಾರನ್ನೂ ಒಯ್ದು ತಮ್ಮ ಮನೆಗೆ ಇಟ್ಕೋತಿದ್ದ. ಈಗ ಕೆಲವು ಹುಡುಗರು ಇರ್ತಾವೆ ನೋಡ್ರಿ, ಏನು ಚಂದ ಕಾಣಿಸ್ತೋ ಅದು ಬೇಕು. ಅದು ಏನೇ ಇರಲಿ, ಅದು ತಮ್ಮ ಮನೆ ವಸ್ತುನೇ ಇರಲಿ, ಇನ್ನೊಬ್ಬರ ಮನೆ ವಸ್ತು ಇರಲಿ, ಇನ್ನೊಬ್ರ ಕೈಯಾಗಿನ ವಸ್ತು ಇರಲಿ, ಏನು ಚಂದ ಕಾಣಿಸ್ತೋ ತನಗೆ ಬೇಕು. ಅದಕ್ಕೆ ತನಗೆ ಅದರಿಂದ ಉಪಯೋಗ ಅದನ್ನು ಇಲ್ಲೋ ವಿಚಾರ ಮಾಡೋದಿಲ್ಲ. ಹಂಗೆ ಈ ನರಕಾಸುರ ಯಾರು ಊರಾಗ ಚಲೋ ಹುಡುಗಿಯಾರು ಕಾಣಿಸ್ತಾರೆ ಎತ್ಕೊಂಡು ಹೋಗಿ ತಮ್ಮ ಮನೆಯಾಗ ಇಟ್ಕೋತಿದ್ದ. ಹಿಂಗೆ ಇಟ್ಕೊಂಡು 16,000 ಮಂದಿ ಆಗಿತ್ತು. ಆ 16,000 ಜನ ಪಾಪ ತಪಸ್ಸು ಮಾಡಿದ್ರು ಕೃಷ್ಣ ಬಂದು ಉದ್ಧಾರ ಮಾಡಲಿ ಅಂತೇಳಿ. ಕೃಷ್ಣ ಹೋಗಿ ನರಕಾಸುರನನ್ನು ಬಡದು ಅವನನ್ನು, ಒಂದು ದೊಡ್ಡ ಕಥೆ ಅದು, ನರಕಾಸುರನ ಸಂಹಾರ ದೊಡ್ಡ ಕಥೆ. ಅಷ್ಟೆಲ್ಲ ಟೈಮ್ ಇಲ್ಲ ಈಗ. ಆ ನರಕಾಸುರನನ್ನು ಸಂಹಾರ ಮಾಡಿ ಅಲ್ಲೇನು ಆ ಭಗದತ್ತ ಅವರ ತಂದೆ ಅವನಿಗೆ ರಾಜ್ಯವನ್ನು ಕಟ್ಟಿ ನೀನು ರಾಜನಾಗು ಅಂತ ಹೇಳಿ ಆ ನರಕಾಸುರ ಏನೆಲ್ಲ ಸಂಪತ್ತನ್ನು ಗಳಿಸಿದ್ದ ಅಷ್ಟು ತಂದು ದ್ವಾರಕಾದಾಗ ಇಟ್ಕೊಂಡ.
ಆ ಸತ್ರಾಜಿತನಿಗೂ ಹಾಗೆ ಮಾಡಿದ್ದ. ಸೆಮಂತಕ ಮಣಿ ನೀನೇ ಇಟ್ಕೋ ಅಂತಂದ ಕೃಷ್ಣನಿಗೆ ಕೊನೆಗೆ. ನನಗವೆಲ್ಲ ಬೇಡ, ಯಾಕಂದ್ರೆ ಅದನ್ನು ದಿವಸ ಪೂಜಾ ಮಾಡಬೇಕು. ನಾ ಗೀಜಾ ಮಾಡ್ಕೋತ ಕೊಡೋ ಅಂಥವ ನಾನಲ್ಲ. ನಾ ಇನ್ನೊಬ್ಬರ ಮನೆಗೆ ಹೋಗಿ ಪೂಜಾ ಸ್ವೀಕಾರ ಮಾಡವ ನಾ ಮಾಡ್ಕೋತ ಕೊಡಂಗಿಲ್ಲ. ನೀ ಪೂಜಾ ಮಾಡು, ನೀ ಪೂಜಾ ಮಾಡಿದ್ದಕ್ಕೆ ಏನು ಫಲ ಬರ್ತದೆ ಅದನ್ನು ನಮ್ಮ ಮನೆಗೆ ಕಳಿಸು ಅಂದ. ಹಂಗ ನರಕಾಸುರನಿಗೆ ಅವ ಏನು ಸಂಪತ್ತು ಗಳಿಸಿದ್ದ ಎಲ್ಲ ದ್ವಾರಕಕ್ಕೆ ಶಿಫ್ಟ್, ಏನು ಚಕಡಿ ಬಂಡಿ ಮೇಲೆ ಸಾಗಿಸಿದ ಅಂತ ಕೃಷ್ಣ. ಎಲ್ಲ ಸಂಪತ್ತನ್ನು ದ್ವಾರಕೆಗೆ ಸಾಗಿಸಿ ಆ 16,108 ಜನರನ್ನು ಬಿಡುಗಡೆಗೊಳಿಸಿದ. ಅವರೆಲ್ಲ ಕೇಳಿದರು, ಇನ್ಯಾರು ನಮ್ಮನ್ನು ಕಟ್ಕೋಬೇಕು? ಜನ ಹೆಂಗೆ ನೋಡ್ತಾರೆ ಹೇಳಿ ನಮ್ಮನ್ನು ಇನ್ನು ಮುಂದೆ? ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಹೀಗಾಗಿ ನೀನೇ ಉದ್ಧಾರ ಮಾಡಬೇಕು ಅಂತ ಹೇಳಿದಾಗ ಕೃಷ್ಣ 16,100 ರೂಪಗಳನ್ನು ತೆಗೆದುಕೊಂಡು ಎಲ್ಲರ ಜೊತೆಗೆ ಏಕಕಾಲಕ್ಕೆ ಮದುವೆ ಮಾಡ್ಕೊಂಡ್ಬಿಟ್ಟ. ಒಂದೇ ಖರ್ಚಿನಾಗ ಎಲ್ಲ ಆಯ್ತು ನಡೀದು ಅಂತೇಳಿ. ಹಿಂಗೆ 16,000 ಈ ಕಡೆ, 16,100 ಜನ ಆ ಕಡೆ, ಅಷ್ಟ ಮಹಿಷಿಯರು, ಹೀಗೆ ಒಟ್ಟು 16,100 ಜನರನ್ನು ಕೃಷ್ಣ ಪರಮಾತ್ಮ ವಿವಾಹ ಮಾಡಿಕೊಂಡ. ದ್ವಾರಕಾಪಟ್ಟಣದೊಳಗೆ ಕೃಷ್ಣ 16,108 ಮನೆಗಳನ್ನು ಕಟ್ಟಿಸಿ 16,108 ಹೆಂಡಂದ್ರನ್ನ, ಅಷ್ಟೇ ಅಲ್ಲ ತಾನು 16,108 ರೂಪಗಳನ್ನು ತೆಗೆದುಕೊಂಡು ಪ್ರತಿಯೊಬ್ಬರ ಮನೆಯೊಳಗೆ ಯಾವಾಗಲೂ 24x7 ಇರ್ತಿದ್ದ. ಅಲ್ರಿ, ಒಬ್ಬನೇ ಇದ್ದ ಅಂದ್ರೆ ವಿಚಾರ ಮಾಡ್ರಿ, ಒಂದೊಂದು ತಾಸು ಒಬ್ಬರು ಮನೆಯಾಗಿದ್ದಾನ ಅಂತಂದ್ರು ಇನ್ನೊಂದು ಪಾಳಿ ಬರ್ಲಿಕ್ಕೆ 2 ವರ್ಷ ಹಿಡಿತದ. ಗತಿ ಏನಂಗಾರ ಪಾಪ ಹೆಣ್ಮಗಳದು. ಹಂಗಿಲ್ಲ, ಕೃಷ್ಣ 16,108 ಮನೆ ಕಟ್ಟಿಸಿದ. ಯಾವ ಗೌರ್ಮೆಂಟ್ನವ್ರು ಕಟ್ಟಿಸಿಲ್ಲ ಇವತ್ತಿನ ತನಕ. ಅದನ್ನು 16,108 ಮನೆ ಕಟ್ಟಿಸಿದ. ಅವರೆಲ್ಲರಿಗೂ ಇರಲಿಕ್ಕೆ ವ್ಯವಸ್ಥೆ ಮಾಡಿದ. ತಾನು 16,108 ರೂಪಗಳಿಂದ ಪ್ರತಿಯೊಬ್ಬರ ಮನೆಯೊಳಗೆ ಇರ್ತಿದ್ದ. ಒಬ್ಬೊಬ್ಬರಲ್ಲಿ 10 ಮಕ್ಕಳನ್ನ ಪಡೆದಿದ್ದಾನಂತ ಕೃಷ್ಣ. ಲೆಕ್ಕ ಹಾಕ್ರಿ, ಸಹಕುಟುಂಬ ಸಹಪರಿವಾರ ಆಚಾರ ಮನೆಗೆ ಬರಬೇಕು ಅಂತ ಕರೆದ್ರೆ ಗತಿ ಏನು? ಮಹಾಸಮಾರಾಧನೆ ಮಾಡ್ಬೇಕು ಅಟ್ಟ. ಹಿಂಗಾಯ್ತು. ಹೀಗೆ ಕೃಷ್ಣ ಪರಮಾತ್ಮನ ಸಂಸಾರ ಅಂತ ಹೇಳಿ ವರ್ಣನೆ ಮಾಡಿ ಕೃಷ್ಣ ಆಮೇಲೆ ಪಾಂಡವರಿಗೆ ವನವಾಸ ಆಯಿತು ಅಂತೇಳಿ ಸುದ್ದಿ ಗೊತ್ತಾಯಿತು. ಸತ್ಯಭಾಮೆಯನ್ನು ಕರೆದುಕೊಂಡು ಪಾಂಡವರು ಅಷ್ಟೊತ್ತಿಗೆ ಕಾಮ್ಯಕವನ ಅಂತ, ಕಾಮ್ಯಕವನದಲ್ಲಿ ಇರ್ತಾರೆ. ವನಪರ್ವದಲ್ಲಿ ಆ ವಿಚಾರ ಬರ್ತದೆ ಮಹಾಭಾರತದಲ್ಲಿ. ಸತ್ಯಭಾಮೆಯನ್ನು ಕರೆದುಕೊಂಡು ಕಾಮ್ಯಕ ವನಕ್ಕೆ ಹೋಗಿ ಪಾಂಡವರಿಗೆ ಬಂದಂತಹ ಎಲ್ಲ ಕಷ್ಟಗಳನ್ನು ಕೇಳಿ ಅವರಿಗೆಲ್ಲ ಸಾಂತ್ವನ ಮಾಡಿ ಆಮೇಲೆ ಕೃಷ್ಣ ಎಷ್ಟೋ ದಿವಸ ಅವರ ಜೊತೆಗೆ ಇದ್ದು ಅವರ ಜೊತೆಗೆ ಬಹಳಷ್ಟು ದಿವಸ ಓಡಾಡಿ ಅವರಿಗೆಲ್ಲ ಸಂಧಾನ ಸಂಧಾನ ಆಗಲಿಲ್ಲ ಅಂತಂದಾಗ ಯುದ್ಧ ಮಾಡಬೇಕು ಅಂತಾದಾಗ ಯುದ್ಧಕ್ಕೆ ನಿಂತು ಏನು ಪಾಪ ಎಲ್ಲ ಮಾಡಿದಾಗ ಪಾಂಡವರಿಗಾಗಿ ಎಂಜಲಾಗ ಹೋಮ ಬಳದಿದ್ದ ಅಂತ ಕೃಷ್ಣ. ರಾಜಸೂಯ ಯಾಗ ಮಾಡಿದರು ಪಾಂಡವರು. ಕೃಷ್ಣನನ್ನು ಕರೆದಿದ್ರು. ಕೃಷ್ಣನ ಕೆಲಸ ಏನು ಅಂತಂದ್ರೆ ಎಂಜಲಾಗ ಹೋಮ ಮಾಡೋದಂತ. ಎಷ್ಟು ಜನ ಊಟ ಮಾಡ್ತಿದ್ರು ಅಂತಂದ್ರೆ ಒಂದು ಲೆಕ್ಕ ಇಟ್ಟಿದ್ರಂತ. 100,000 ಜನರು ಊಟ ಆಯಿತು ಅಂತಂದ್ರೆ 1 ಗಂಟೆ ಬಾರಿಸೋದು ಅಂತ ಒಂದು ಲೆಕ್ಕ. 100,000 ಜನಕ್ಕೆ ಎಲೆ ಹಾಕಿ ಬಡಿಸಿ ಊಟ ಆಯಿತು ಅಂತಂದ್ರೆ 1 ಗಂಟೆ ಬಾರಿಸೋದು. ಆ ಗಂಟೆ ನಿಂದ್ರವಲ್ತಾಗಿತ್ತು ಅಂತ. ಅಷ್ಟು ಜನ ಊಟ ಮಾಡ್ತಿದ್ರಂತ. ಎಂಜಲಾಗ ಹೋಮ ಮಾಡೋ ಕೆಲಸ ಕೃಷ್ಣನ. ಕುದುರೆಗಳನ್ನು ತೊಳಿತಿದ್ದ ಅಂತ ಕೃಷ್ಣ. ಇವೆಲ್ಲ ಹಾಡಿನೊಳಗೆ ಕೇಳಿರ್ತೀರಿ. ಕಟಿಯಲ್ಲಿ ಕರ ಬಿಟ್ಟನು, ಯಾಕೆ ಪಾಂಡವರ ಮನೆ ಚಾಕ್ರಿ ಮಾಡಿ ಸುಸ್ತಾಗಿ ಕಟಿ ಮೇಲೆ ಕೈ ಇಟ್ಕೊಂಡು ನಿಂತೇನೋ ಅಂತ ಕೇಳ್ತಾರೆ ದಾಸರು. ಪಂಢರೀರಾಯ ಕಟಿಯಲ್ಲಿ ಕರ ಬಿಟ್ಟನು. ರಾಜಸೂಯ ಯಾಗದಲ್ಲಿ ರಾಜೇಶ್ವರರು ಮೊದಲಾದ ಭೋಜನಗಳೇ ಮಾಡಿ ಎಂಜಲು ಮೊದಲಾದ ಎತ್ತಿದ ಆಯಾಸದಿಂದಲೂ ಕಟಿಯಲ್ಲಿ ಕರ ಬಿಟ್ಟನು ಪಂಢರೀರಾಯ. ಕುದುರೆಗಳಿಗೆಲ್ಲ ಆರೈಕೆ ಮಾಡಿ ಅವುಗಳಿಗೆಲ್ಲ ನೀರು ಕುಡಿಸಿ ಹುಲ್ಲು ತಿರಿಸಿ ಎಷ್ಟು ಮಾಡಿದ್ದ ಕೃಷ್ಣ. ಅವ ಪ್ರಾಣಾಹಿ ಪಾಂಡವಾಹ ಅಂತಾನೆ ಕೃಷ್ಣ. ಪ್ರಾಣಾಹಿ ಪಾಂಡವಾಹ ಅಂತ ಅಷ್ಟು ಪಾಂಡವರ ಮನೆಗೆಲ್ಲ ಚಾಕರಿ ಮಾಡಿ ಅವರಿಗೆಲ್ಲ ರಾಜ್ಯವನ್ನು, ಕೌರವರನ್ನೆಲ್ಲ ಸಂಹಾರ ಮಾಡಿ ಅವರಿಗೆ ರಾಜ್ಯವನ್ನು ಕೊಡಿಸಿ ಧರ್ಮರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅವನಿಗೆ ರಾಜ್ಯವನ್ನು ಕೊಟ್ಟು ತಾನು ಮತ್ತೆ ಬಂದು ಎಲ್ಲೆಲ್ಲಿಯೂ ಕೃಷ್ಣ ಯಾವುದೇ ರಾಜರನ್ನು ಕೊಲ್ಲಿ ತಾನು ರಾಜನಾಗಿ ಇಲ್ಲ. ನರಕಾಸುರನನ್ನು ಕೊಂದ, ಅಲ್ಲಿ ಇನ್ನೊಬ್ಬರನ್ನು ರಾಜನನ್ನಾಗಿ ಮಾಡಿ. ಕಂಸನನ್ನು ಕೊಂದ, ಅವರ ಅಪ್ಪನನ್ನು ರಾಜನನ್ನಾಗಿ ಮಾಡಿ. ತಾನು ಎಲ್ಲೆಲ್ಲಿಯೂ ಹೋಗಿ ತನ್ನ ರಾಜ್ಯವನ್ನು ವಿಸ್ತಾರ ಮಾಡಿ ತಾನು ಇಲ್ಲಿರ್ಬೇಕಂತ ಇಲ್ಲ. ತಮ್ಮೂರ ದ್ವಾರಕಾಪಟ್ಟಣವೇ. ಮತ್ತು ಎಲ್ಲಿ ದುಷ್ಟರಾದ ಕ್ಷತ್ರಿಯರಿದ್ರು, ಎಲ್ಲಿ ದುಷ್ಟರಿದ್ರು ಅವರನ್ನು ಸಂಹಾರ ಮಾಡಿದ್ದೇ ಹೊರತಾಗಿ ತಾನು ರಾಜನಾಗಲಿಲ್ಲ ಕೃಷ್ಣ. ಎಂದೆಂದೂ ತಾನು ತನಗೆ ಬೇಕು, ತನ್ನ ಸಂಪತ್ತು ತನ್ನ ಐಶ್ವರ್ಯ ಅನ್ನಲಿಲ್ಲ. ಹೀಗೆ ಪರಮಾತ್ಮ ಮತ್ತೆ ದ್ವಾರಕಾದಲ್ಲಿ ಬಂದು ಇರ್ತಾನೆ. ಆ ಪ್ರಸಂಗದಲ್ಲಿ ಅವನ ಗೆಳೆಯ ಸುಧಾಮ, ಕೊನೆಯ ಕಥೆ ಇದು. ಸುಧಾಮ ಈ ಪ್ರಸಂಗದಲ್ಲಿ ಬರ್ತಾನೆ. ಕೆಟ್ಟ ಬಡತನ ಇತ್ತು ಅವನಿಗೆ. ಮನೆ ತುಂಬ ಮಕ್ಕಳು.
ಹೊಟ್ಟಿಗೆ ಹಿಟ್ಟಿಲ್ಲ, ಮಧ್ಯಾಹ್ನಕ್ಕೆ ದಿಕ್ಕಿಲ್ಲ, ಅಂತಹ ಪರಿಸ್ಥಿತಿ. ರಾಯರ ಕಥೆಯಲ್ಲಿ ಕೇಳ್ತೀವಲ್ಲ, ಚಿನ್ನೆಯ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಅಂತ. ರಾಯರ ಮನೆಯೊಳಗೆ ಏನಿತ್ತು ಅಂತಂದ್ರೆ ಹರಿದ ಬಟ್ಟಿ, ಒಡಕ ಪಾತ್ರೆ ಅಂತ, ನೀರು ಕುಡಿಲಿಕ್ಕೆ ಸರಿಯಾದ ಲೋಟ ಇರಲಿಲ್ಲ ಅಂತ ಅವ್ರ ಮನೆಯೊಳಗೆ. ಚಿನ್ನೆಯ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ. ದೇವರು ಬೇಕಾದಷ್ಟು ಕೊಟ್ಟಾನ ನಮಗೆ ಇವತ್ತು. ಅಂತಹ ಪರಿಸ್ಥಿತಿ ಅಂತೂ ಇವತ್ತು ದೇವರು ಯಾರಿಗೂ ಸ್ವಲ್ಪ ಹೆಚ್ಚಿರ್ಬೋದು, ಸ್ವಲ್ಪ ಕಡಿಮೆ ಇರಬಹುದು. ಅಂತಹ ಪರಿಸ್ಥಿತಿ ಅಂತೂ ದೇವರು ಇವತ್ತು ಯಾರಿಗೂ ಕೊಟ್ಟಿಲ್ಲ ಅಂತ ಅಂದ್ಕೋಣ. ಅಷ್ಟ ಕಷ್ಟ ಇತ್ತು. ಸತ್ಯಧ್ಯಾನ ತೀರ್ಥರ ಕಥೆಯಲ್ಲಿ ಕೇಳ್ತೀವಲ್ಲ, ಬಾಗಲಕೋಟೆಯೊಳಗೆ ಸತ್ಯಧ್ಯಾನ ತೀರ್ಥರು ಮಾಸವಾರಾಧನೆ ಮಾಡಿದ್ರು. ಬಾಗಲಕೋಟೆಯೊಳಗೆ 40,000 ಜನ ಸೇರಿತ್ತು ಅಂತ. ಏನು ವಿಷಯ ಅಂತಂದರೆ, ಆರಾಧನೆ ದ್ವಾದಶಿ ಬರ್ತದೆ. ಅವರ ಗುರುಗಳ ಆರಾಧನೆ ನಾಳೆ ಬಂತು. ಮಾಘ ಮಾಸದ ಏಕಾದಶಿ ದ್ವಾದಶಿ ಆರಾಧನೆ. ದ್ವಾದಶಿ ದಿವಸ ಬೆಳಗ್ಗೆ ಮಧ್ಯಾರಾಧನೆ ಆಗಬೇಕು. 40,000 ಜನರಿಗೆ ಊಟ ಆಗಬೇಕು. ಹಿಂದಿನ ದಿವಸ ಮಾಡಿಡೋ ಪದ್ಧತಿ ಇಲ್ಲ. ಅವತ್ತು ಅಡಿಗೆ ಆಗಬೇಕು. ಸತ್ಯಧ್ಯಾನ ತೀರ್ಥರು ಏಕಾಪೋಷಣಕ್ಕೆ 40,000 ಜನರಿಗೆ ಊಟ ಕೊಡಿಸಿದ್ರಂತು ದ್ವಾದಶಿ ಬಾಗಲಕೋಟೆ ಮಹಾಸವರಾಜ್ಞೆ ಒಳಗೆ. 3,000 ಜನ ಬಡಿಸೋರು ಲೆಕ್ಕದ, ಇವತ್ತಿಗೂ ಪತ್ರ ಅದ. 3,000 ಜನ ಬಡಿಸೋರು, 40,000 ಜನ ಊಟಕ್ಕೆ ಕೊಡೋರು. ಅಷ್ಟು ವ್ಯವಸ್ಥೆಯನ್ನು ಮಾಡಿದ್ರು. ಎಲ್ಲಿ ಯಾವ ಹಾಲ್ ಹಿಡಿದಿದ್ರು? ಹಾಲ್ ಹಿಡಿಯೋದೆಲ್ಲ ಈಗೀಗ ಬಂದ ರೋಡ್ನ್ಯಾಗ ಊಟಕ್ಕೆ ಹಾಕೋದು. ರೋಡ್ನ್ಯಾಗೆ ಊಟಕ್ಕೆ ಹಾಕೋದು. ನಿಮ್ಮ ರೋಡ್ ಪವಿತ್ರ ಮಾಡಿದ್ದಕ್ಕೆ ನಮಗೆ ಬಾಡಿಗೆ ಕೊಡ್ರಿ ಅಂತ ಕೇಳೋ ಮಂದಿ ನಾವು ಬೇಕಾರಿನ. ಹಿಂಗೆ 40,000 ಜನಕ್ಕೆ ಊಟಕ್ಕೆ ಹಾಕಿದ್ದು. ಸತ್ಯಧ್ಯಾನರು ದಕ್ಷಿಣೆ ಕೊಡಬೇಕು. ಮತ್ತೆ ಮಾಸಮರಾಜ್ಞಿಯೊಳಗೆ ಸ್ವಾಮಿಗಳು ಎಲ್ಲ ಪಂಕ್ತಿ ಒಳಗೆ ಓಡಾಡಿ ದಕ್ಷಿಣೆ ಕೊಡಬೇಕು. ಹಂಗೆ ಓಡಾಡಿ ದಕ್ಷಿಣೆ ಕೊಡ್ಲಿಕ್ಕತ್ತಾರ. ಒಬ್ಬ ಹೆಣ್ಮಗಳು ಎಲಿ ಮೇಲೆ ಕೂತು ಅಳೋ ಧ್ವನಿ ಕೇಳಿಸ್ಬಿಡ್ತು. ಹೆಣ್ಮಕ್ಳನ್ನ ನೋಡೋ ಪದ್ಧತಿ ಇಲ್ಲ, ಮಾತಾಡಿಸೋ ಪದ್ಧತಿನೂ ಇಲ್ಲ. ಸತ್ಯಧ್ಯಾನರು ದಕ್ಷಿಣೆ ಕೊಡ್ಬೇಕು ಹೋದ್ರು. ಅಳೋ ಧ್ವನಿ ಕೇಳಿಸ್ತು. ಹಿಂದೆ ನನ್ನಂತ ಒಬ್ಬ ಹುಡುಗ ದಕ್ಷಿಣೆ ತಟ್ಟಿ ಹಿಡ್ಕೊಂಡ್ ಬರ್ಲಿಕ್ಕತ್ತಿದ್ದ. ಯಾಕೆ ಅಳ್ತಾಳೆ ಕೇಳಿ, ಏನಾಗ್ಯದ ಕೇಳು. ಆಕೆ ಹೇಳ್ಕೊಂಡ್ಲ, ಪಾಪ ಇಲ್ಲ ಸೀತಿ ಮನಿ ಅಂತ ಬಾಗಲಕೋಟೆ ಹತ್ರ ಇವತ್ತಿಗೂ ಅದ ಸೀತಿ ಮನಿ ಅಂತ ಹೇಳಿ. ಆ ಸೀತಿ ಮನಿ ಹೆಣ್ಮಗಳು ನಾನು. ನಮ್ಮ ಅತ್ತಿ ಭಾಳ ಉಗ್ರಕಿ, ಭಾಳ ಗಂಭೀರ. ಬಾಗಲಕೋಟೆ ಅತ್ತಿ ಹೇಳಿ ಕೇಳಿ ಭಾಳ ಉಗ್ರಿದ್ಲು. ಈಗೆಲ್ಲ ಸೆಕೆಂಡ್ ಇನ್ನಿಂಗ್ಸ್ ಬಿಡ್ರಿ. ಈಗ ಅವಾಗ ಅತ್ತಿ ಕಾಲ ಇತ್ತು, ಈಗ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್. ಈಗ ಆಕಿ ನಮ್ಮ ಅತ್ತಿ ದಶಮಿ ಪೂರ್ವಾರಾಧನೆ ಹೋಗಿ ಬಂದಿದ್ರು. ಜನ್ಮದಾಗ ಒಮ್ಮೆರೆ ಸತ್ಯಧ್ಯಾನರನ್ನ ನೋಡೋಣ ಅಂತ ಹೇಳಿ ನಾನು ಬೇಡಿಕೊಂಡು ಬಂದೆ. ನನ್ನ ಹತ್ರ ಆಯ್ತು ಹೋಗಿ ಬಾ ಅಂತ ಕೊಟ್ಟು ಕಳಿಸಿದ್ರು. ಆದ್ರೆ ನನ್ನ ಹತ್ರ ಸೀರೆನೇ ಇರಲಿಲ್ಲ. ಅಂತಹ ಬಡತನ ನಮ್ಮ ಮನೆಯೊಳಗೆ. ಒಂದೇ ಒಂದು ಸೀರೆ, ಅದು ನಮ್ಮ ಅತ್ತಿದಿತ್ತು. ಆ ಅತ್ತಿ ಸೀರೆ ಕೊಟ್ಟು ಕಳಿಸಿದ್ರು. ಇವತ್ತು ಇದನ್ನು ಉಟ್ಕೊಂಡು ಹೋಗಿದ್ದೆ ಏಕಾದಶಿ, ನಾಳೆ ಇದನ್ನು ಉಟ್ಕೋ, ವಾಪಸ್ ಬಂದುಬಿಡು, ನಾಳೆ ಊಟ ಮಾಡ್ಕೊಂಡು ಅಲ್ಲಿ ನಿಂದ್ರಬೇಡ ಅಂತ ಹೇಳ್ಯಾರ. ಆ ಸೀರೆ ಘಟಪ್ರಭಾ ನದಿ ಬಾಗಲಕೋಟೆಗ ಎಲ್ಲೋ ಏನೋ ತೀರ್ಥದ ಗದ್ಲನೋ, ಮುಂಜಾನೆ ಸ್ನಾನ, ಕತ್ತಲಿ, ದ್ವಾದಶಿ ಬೆಳಗ್ಗೆ ಲಘು ಸ್ನಾನ ಆಗ್ಬೇಕು. ಸೀರೆ ಕಳೆದು ಬಿಟ್ಟದ. ಏನು ಮಾಡಲಿ? ಇನ್ನು ಅತ್ತಿ ಮನೆಗೆ ಹೋದ್ರೆ ಮನೆ ಸೇರಿಸೋದಿಲ್ಲ, ಏನು ಮಾಡಲಿ? ಊಟ ಹೋಗ್ತಿಲ್ಲ ಅಂತ ಅಳ್ಳಿಕತ್ತಿದ್ಲ ಅಂತಕ್ಕಿ. ಹುಡುಗ ಬಂದು ಹೇಳಿದ ಸತ್ಯಧ್ಯಾನರಿಗೆ, ಏನಿಲ್ಲ, ಭಾಳದೇನು ದೊಡ್ಡ ವಿಷಯ ಇಲ್ಲ, ಸೀರೆ ಕಳೆದು. ಆ ಸೀರೆ ಮಾತು ನಿನಗೇನು ಗೊತ್ತು, ಸುಮ್ಮನೆ ಇರೋ ಅಂತ ಹೇಳಿ ಸತ್ಯಧ್ಯಾನರು ಆಗಿಂದಾಗ ಈಗಿಂದ ಈಗ ಹೋಗಿ ಒಳಗೆ 2 ಸೀರೆ ದೊಡ್ಡ ಜರತಾರಿ ಸೀರೆ ತಂದಿಟ್ಟು ತೊಗೊಂಬ ಹೋಗಿ ಆಗಿಂದಾಗ ಇವ್ರಿನ್ನ ದಕ್ಷಿಣೆ ಕೊಡೋದು ಮುಗಿದಿದ್ದಿಲ್ಲ. ಆಗಿಂದಾಗ ತರಲೇಬೇಕಮ್ಮ, ತರಲಿಲ್ಲ ಅಂದ್ರೆ ಅವನು ಶ್ರಾದ್ದ ಮಾಡ್ತಿದ್ರು ಇವರು. ಹೋಗಿ ಆಗಿಂದಾಗ ಸೀರೆ ತರಿಸಿ ಚಲೋ 2 ಜರತಾರಿ ಸೀರೆ. ಜರತಾರಿ ಅಂದ್ರೆ ಏನು ಸುಮ್ಮನೆ ಅಲ್ಲ, ಆಗಿನ ಕಾಲಕ್ಕೆ ಖರೇ ಜರತಾರಿ ಸೀರೆ ತಂದದ್ದೇ ತಂದು ಎಲ್ಲಿದ್ದಾಳೆ ಆಕೆ ಅಂತೇಳಿ ಮತ್ತೆ ಆ ಪಂಕ್ತಿ ಒಳಗೆ ಬಂದರು, ಉಡಿ ಒಳಗೆ ಒಗದ್ರು, ಮುಂದೆ ಹೋದ್ರು. ಆಕೆ ಅಳೋ ನಿಲ್ಲಿರಲಿಲ್ಲ. ಆನಂದ ಆತಕಿ. ನನ್ನ ಮದುವೆಯೊಳಗೆ ಗಂಟಿನಾಗಿನ ಸೀರೆನೂ ಇಂಥದ್ದಿರಲಿಲ್ಲ. ಅಂಥ ಸೀರೆ ಹುತರಾದಿ ಮಠಕ್ಕೆ ಬಂದವ್ರಿಗೆ, ಸೀರೆ ಕಳೆದವ್ರಿಗೆ, ಬ್ಯಾಗ್ ಕಳೆದವ್ರಿಗೆ ಎಲ್ಲ ಕಳೆದದ್ದೆಲ್ಲ ಕೊಟ್ಕೋತ ಕೂತ್ರ ಮಠದ ಗತಿ ಏನ್ರಿ? ಅಂಥದ್ದು ಎಂಥ ದೊಡ್ಡ ಸ್ಥಾನದಾಗಿದ್ದಾರೆ ಸತ್ಯಧ್ಯಾನರು. ನಮ್ಮಂಥವ್ರ ಮೇಲೆ ಅವ್ರ ಕರುಣಾ ಬಿತ್ತಲ್ಲ ಅಂತ ಹೇಳೋ ತಾತ್ಪರ್ಯ. ಅಷ್ಟು ಬಡತನ ಇತ್ತು ಮನೆ ತನಕ. ಅಂಥದ್ದು ಸುಧಾಮ ಕೆಟ್ಟ ಬಡತನ, ಮನೆ ತುಂಬ ಮಕ್ಕಳು. ಏನು ಮಾಡಿದ್ರು ಎಲ್ಲೆಲ್ಲೋ ಒಂದು ಕಾಸು ಹುಟ್ಟಲಿಲ್ಲ. ಹೆಂಡ್ತಿ ಕೊಟ್ಟು ಕಳಿಸಿಲ್ಲ. ನಿಮ್ಮ ಗೆಳೆಯ ಅಂತೀರಿ, ಹೋಗ್ಯಾರೆ ನೋಡ್ಕೊಂಡಾರೆ ಬರ್ರಿ, ಭೇಟಿಯಾಗ್ಯಾರೆ ಬರ್ರಿ ಅಂಥೇಳಿ ಕೊಟ್ಟು ಕಳಿಸಿದ್ದು. ಮತ್ತು ಹಂಗೆ ಹೋದರೆ ಹೆಂಗೆ, ಏನರ ತೊಗೊಂಡು ಹೋಗ್ಬೇಕು ಅಂಥೇಳಿ ಕೇಳಿದ ಸುಧಾಮ. ಅಲ್ಲಿ ಇಲ್ಲಿ ಮನೆ ಪಾತ್ರೆ ತೊಳೆದು ಭಿಕ್ಷಾ ಬೇಡಿ 4 ತುತ್ತು ಅವಲಕ್ಕಿ ತಂದು ಕೊಟ್ಟಿದ್ಲಂತ್ರಿ. ಅಂಥ ಬಡತನ ಇತ್ತು ಮನ್ಯಾಗ. ಅವಲಕ್ಕಿ ಗತಿ ಇರಲಿಲ್ಲ. ಹೆಂಗೋ ಗಂಟೆ ಕಟ್ಕೊಂಡು ನಡೀತಾ ಹೋದ ದ್ವಾರಕಾ ಪಟ್ಟಣಕ್ಕೆ. ಒಳಗೆ ಬಿಡಲಿಲ್ಲ ಅಲ್ಲಿ ಜನ. ಯಾಕಂದ್ರೆ ದ್ವಾರಕಾದೊಳಗೆ ಎಲ್ಲೆಲ್ಲೂ ಬಡತನ ಇರಲಿಲ್ಲ. ಇಂಥವ್ರು ಇರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಊರಾಗ ಅಂತ ಹೇಳಿ ಯಾರೂ ಒಳಗೆ ಬಿಡಲಿಲ್ಲ. ಕೊನೆಗೆ ಕೃಷ್ಣನಿಗೆ ಹೋಗಿ ಹೇಳ್ರಿ, ನಿಮ್ಮ ಗೆಳೆಯ ಸುಧಾಮ ಬಂದಾನ ಅಂತ ಹೇಳ್ರಿ. ಅವನಿಗೇನಾದರೂ ನೆನಪಿತ್ತು ಅಂತಂದ್ರೆ
ಕರೀರಿ ಅಂತಂದ್ರೆ ಒಳಗೆ ಬರ್ತೀನಿ, ಇಲ್ಲ ಅಂದ್ರೆ ನಾನು ನನ್ನ ಹಾದಿಗೆ ತಿರುಗಿ ಹೋಗ್ತೀನಿ ಅಂತ ಹೋಗಿ ಹೇಳಿದ್ರು. ಪಾಪ ಅವರು, ಇಲ್ಲ ಯಾರೋ ನಿಮ್ಮ ಗೆಳೆಯ ಅಂತ ಸುಧಾಮ್ ಅಂತ ಅವನ ಹೆಸರು, ಕರೀಲಿಕ್ಕೆ ಬಂದು ನಿಂತಾನಲ್ಲಿ ಹೊರಗೆ. ಹೌದಾ ಅಂಥೇಳಿ ಕೃಷ್ಣ ಎದ್ದು ಓಡಿ ಬಂದು ಕೈ ಹಿಡಿದು ಒಳಗೆ ಕರ್ಕೊಂಡೋಗಿ ಆಸನದ ಮೇಲೆ ಕೂಡಿಸಿ ಅವನಿಗೆ ಬೇಕಾದಷ್ಟು ಬಟ್ಟೆಗಳನ್ನು ಕೊಟ್ಟು, ಅವನಿಗೆ ಆಭರಣಗಳನ್ನು ಕೊಟ್ಟು, ಮನೆಯವರಿಗೆ ಹೇಳಿ ಬಂಗಾರದ ಹರಿವಾಣ ತಂದು ಪೂಜಾ ಮಾಡಿ ಮನೆ ತಲೆ ಮೇಲೆ ಸಿಡಿಸ್ಕೊಂಡು ಮನೆಯೆಲ್ಲ ಸಿಡಿಸಿದ್ನಂತ. ಯಾರು? ಕೃಷ್ಣ. ಬಂದವ ಯಾರು? ಸ್ವಾಮಿಗಳಲ್ಲ, ಬಡ ಬ್ರಾಹ್ಮಣ, ಏನೋ ವಿದ್ಯಾಪೀಠದೊಳಗೆ ಜೊತೆ ಓದಿದಂತಹ ಹುಡುಗ. ಬಂದು ಸ್ವಾಮಿಗಳಿಗೆ ಇಂಥ ಕೆಲಸ ಮಾಡೋದಿಲ್ಲ ನಾವು. ಅಷ್ಟು ಮಾಡಿದ ಒಬ್ಬ ಬ್ರಾಹ್ಮಣ ಮನೆಗೆ ಬಂದ್ರೆ ಕೃಷ್ಣ ಬೇಕಾದಷ್ಟು ಅಡಿಗೆ ಮಾಡಿಸಿದ, ಊಟಕ್ಕೆ ಹಾಕಿಸಿದ, ಜೊತೆ ತೂಗು ಮಂಚದ ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು ಕೂತು ಹರಟಿ ಹೊಡಿತಾನೆ ಕೃಷ್ಣ. ಇಷ್ಟೆಲ್ಲ ಆಯ್ತು. ರಾತ್ರಿ ಮಲ್ಕೋ ಅಂತೇಳಿ ದೊಡ್ಡ ಪಲ್ಲಂಗ ಕೊಟ್ಟ, ಮಲ್ಕೋ ಅಂತೀನಿ. ನಿದ್ದಿನೇ ಬರಲಿಲ್ಲ ಅವನಿಗೆ. ಅಂತದ್ರ ಮೇಲೆ ಮಲ್ಕೊಂಡೇ ಗೊತ್ತಿಲ್ಲ ಜನ್ಮದಾಗ ಅವನಿಗೆ. ಕೆಲವರಿಗೆ ಈ ಕಂಡಕ್ಟರ್ಗಳು ಇರ್ತಾರೆ ನೋಡಿ, ರಿಟೈರ್ ಆಗಿರ್ತದೆ, ಮನ್ಯಾಗ ನಿದ್ದೆ ಹತ್ತದಲ್ಲ ಅವರಿಗೆ. ಆ ಬಸ್ನ್ಯಾಗ ಕೂತಾಗ ನಿದ್ದೆ ಬರ್ತಿರ್ತದೆ ಅವ್ರಿಗೆ. ಹಂಗಾಗಿಬಿಡ್ತಿ ಪಾಪ ಸುಧಾಮನಿಗೆ. ಮುಂಜಾನೆ ಎದ್ದು ಅದನ್ನೆಲ್ಲ ನೋಡಿ, ಅಪ್ಪ ನಾ ಇರೋ ಅಂಥ ಯೋಗ್ಯತೆ ಅಲ್ಲಪ್ಪ ಇದು, ಸುಮ್ಮನೆ ನಮ್ಮ ಹದಿ ನಾವು ಹಿಡ್ಕೊಂಡು ಹೋಗೋಣ ಅಂಥೇಳಿ ಮನೆಗೆ ಹೋಗ್ತೀನಿ ಅಂತಂದ. ಆಯ್ತಪ್ಪ ಹೋಯ್ ಬಾ ಅಂತಂದುಬಿಟ್ಟ ಕೃಷ್ಣ ಒಂದೇ ಮಾತಿನಾಗ. ಮತ್ತು ಆಯಿತು ಅಂಥೇಳಿ ಬಂದ. ಅವರೆಲ್ಲ ಸೇವಕರೆಲ್ಲ ಇದ್ದರು. ಬಿಡ ಇಲ್ಲೆಲ್ಲ ಇದನ್ನ ಅಂಥೇಳಿ ಆಭರಣಗಳನ್ನು ಬಟ್ಟೆ ಬರೆಗಳನ್ನೆಲ್ಲ ಇಸ್ಕೊಂಡು ಪತ್ತನ ಹರಕ್ ಪಂಜ ಉಡಿಸಿ ಕಳಿಸ್ಬಿಟ್ರು. ಸುಧಾಮ ವಿಚಾರ ಮಾಡ್ಕೊತ ಬಂದ, ಅಲ್ಲ ರುಕ್ಮಿಣಿ ದೇವಿ ತನ್ನ ಹಾರದ ಉಟ್ಕೊಂಡು ಬಿಟ್ಟು ಸೀರೆ ಆದರೂ ಕೊಡಬಾರ್ದ? ಚಲೋ ಸೀರೆ ಬೇಡಪ್ಪ, ಉಟ್ಕೊಂಡು ಬಿಟ್ಟದ್ದು ಸೀರೆ ಬೇಕಾದಷ್ಟು ಇರ್ತಾವೆ, ಅವನ್ನಾದರೂ ಕೊಟ್ಕೊಂಡ್ರೆ ನಮ್ಮ ಮನೆಯಾಕೆ ಒಂದು 4 ದಿವಸ ಉಟ್ಕೋತಿದ್ಲು. ಮಕ್ಕಳು ಸಣ್ಣ ಆಗಿದ್ದು ಬಟ್ಟೆ ಬರೀ ಬಿದ್ದಿರ್ತಾವ, ಅವನ್ನಾದ್ರೂ ಕೊಟ್ಟಿರಬಾರ್ದ ಅಂಥೇಳಿ ವಿಚಾರ ಮಾಡ್ತಾ ಬಂದ. ತಮ್ಮ ಊರಿಗೆ ಬರ್ತಾನ, ದೊಡ್ಡ ಅರಮನೆ ರೀ. ಗೊತ್ತೇ ಹತ್ತಲಿಲ್ಲ, ಅವನ ಹೆಂಡತಿ ಗೊತ್ತು ಹತ್ತಲಿಲ್ಲ, ಮಕ್ಕಳು ಗೊತ್ತು ಹತ್ತಲಿಲ್ಲ, ಹಂಗೆಲ್ಲ ಆಗಿತ್ತು. ಅವಾಗಂದ ಕೃಷ್ಣ, ಹೊತ್ಕೊಂಡು ಬಂದರೆ ಕೊಟ್ಟರೆ ಅಲ್ಲೇ ಕೊಟ್ಟು ಕಳಿಸಿದ್ರೆ ಹೊತ್ಕೊಂಡ್ಬರೋ ವಜ್ಜೆ ಆಗ್ತದೆ ಅಂಥೇಳಿ ಮನೆ ತನಕ ಕೊಟ್ಟು ಕಳಿಸಿದೆ ಮಾರಾಯ ಅಂಥೇಳಿ ಮನೆಗೆ ಬೇಕಾದಷ್ಟು ಸಂಪತ್ತನ್ನು ಶ್ರೀಕೃಷ್ಣ ಪರಮಾತ್ಮ ಒದಗಿಸಿದ್ದ. ಅಂತಹ ಶ್ರೀಮಂತಿಕೆಯನ್ನು ಸುಧಾಮನಿಗೆ ಕೊಟ್ಟ. ಈ ಕಥೆ ಕೇಳಿದವರಿಗೆ ಶ್ರೀಮಂತಿಕೆ ಬರ್ತದಂತ್ರಿ. ಅದಕ್ಕೆ ತಡ ಆದರೂ ಈ ಕಥೆ ಹೇಳಿದೆ ನಾನು. ಈ ಕಥೆ ಕೇಳಿದವರಿಗೆ ಶ್ರೀಮಂತಿಕೆಯನ್ನು ಬರ್ತದಂತ. ಹೀಗಾಗಿ ಸುಧಾಮನಿಗೆ ಅಷ್ಟು ಅನುಗ್ರಹವನ್ನು ಮಾಡಿದ. ಮುಂದೆ ಶ್ರೀಕೃಷ್ಣ ಪರಮಾತ್ಮ ತಾನು ಉದ್ಧವನಿಗೆ, ಮೈತ್ರೇಯರಿಗೆ ತತ್ವಗಳನ್ನು ಉಪದೇಶ ಮಾಡಿ ಯಾದವರಲ್ಲಿ ಪರಸ್ಪರ ಕಲಹವಾಗುವಂತೆ ಮಾಡಿ ಯಾದವರ ಕುಲದ ಸಂಹಾರವನ್ನು ಮಾಡ್ತಾನೆ, ನಾಶವನ್ನು ಮಾಡ್ತಾನೆ. ತಾನೂ ಕೂಡ ಯಾದವ ಮನೆತನದಲ್ಲೇ ಹುಟ್ಟಿದ್ದು ಅಂತ ಹೇಳಿ ಒಬ್ಬ ವ್ಯಾಧನ ನಿಮಿತ್ತವನ್ನಾಗಿ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ತಾನು ಈ ದೇಹವನ್ನು ಬಿಟ್ಟು ಪರಂಧಾಮವನ್ನು ಸೇರ್ತಾನೆ. ಇಲ್ಲಿ ಯಾರು ಕೃಷ್ಣ ಮಂತ್ರದ ಜಪವನ್ನು ಮಾಡ್ತಾರೆ, ಕೃಷ್ಣ ಷಡಕ್ಷರ ಮಂತ್ರ ಜಪವನ್ನು ಯಾರು ಮಾಡ್ತಾರೆ ಅವರಲ್ಲಿ ಕೃಷ್ಣ ಪರಮಾತ್ಮ ನೆಲೆಸಿರ್ತಾನೆ. ಭಾಗವತವನ್ನು ಯಾರು ಅಧ್ಯಯನ ಮಾಡ್ತಾರೆ, ಯಾರು ಕೇಳ್ತಾರೆ, ಆ ಭಾಗವತದಲ್ಲಿ ಕೃಷ್ಣ ಪರಮಾತ್ಮ ತಾನೊಂದು ರೂಪವನ್ನು ಇಟ್ಟು ತಾನು ಪರಂಧಾಮವನ್ನು ಸೇರಿದ್ದಾನೆ ಎನ್ನುವಲ್ಲಿ ಈ ಕೃಷ್ಣನ ಕಥೆ ಸಮಾಪ್ತವಾಗ್ತದೆ. 3-4 ದಿವಸಗಳ ಕಾಲ ಕೃಷ್ಣನ ಕಥೆ ತುಂಬ 103, 104 ಅಧ್ಯಾಯ. ಎಷ್ಟು ಹೇಳಲಿ ಎಷ್ಟು ಬಿಡಲಿ, ಹೇಳಿದ್ದಕ್ಕಿಂತ ಬಿಟ್ಟದ್ದೇ ಜಾಸ್ತಿ. 2 ತಾಸು ಸಮಯ ಕೊಟ್ಟರು ಇದು ಮುಗಿಯೋ ಅಂಥ ಕಥೆ ಅಲ್ಲ. ಎಷ್ಟು ಹೇಳಿದ್ದೇನೋ ಅಷ್ಟು ಭಗವಂತನ ಪಾದಗಳಿಗೆ ಸಮರ್ಪಣೆಯನ್ನು ಮಾಡೋಣ. ನನಗೆ ವಿದ್ಯೆಯನ್ನು ಕೊಟ್ಟಂಥ ವಿದ್ಯಾಗುರುಗಳು, ನಮ್ಮ ಕುರುಗುರುಗಳು, ಶ್ರೀಮದ್ ಉತ್ತರಾದಿ ಮಠಾಧೀಶರು ಏನೋ 1-2 ಶಬ್ದಗಳನ್ನು ವೇದಿಕೆ ಮೇಲೆ ಕುಳಿತು, ಪೀಠದ ಮೇಲೆ ಕುಳಿತು ಹೇಳ್ತೇನೆ ಅಂತಂದರೆ ಅವರ ದೊಡ್ಡ ಅನುಗ್ರಹ. 0ಯಲ್ಲಿದ್ದಾಗ ಈ ಕಥೆಗಳನ್ನು ಕೇಳಿಸಿ ನನಗೆ ಪಾಠವನ್ನು ಹೇಳಿದಂಥವರು ಮಹಾಸ್ವಾಮಿಗಳವರು. ಆ ಗುರುಗಳ ಪಾದಾರವಿಂದಗಳಲ್ಲಿ ಈ ಎಲ್ಲ ಪ್ರವಚನದ ಸೇವೆಯನ್ನು ಸಮರ್ಪಣೆಯನ್ನು ಮಾಡ್ತೇನೆ. ಗುರುಗಳು ಇನ್ನಷ್ಟು ಮತ್ತಷ್ಟು ಜ್ಞಾನದ ಅಭಿವೃದ್ಧಿಯಾಗಲಿ, ಪಾಠ ಪ್ರವಚನ ಮಾಡುವಂತಹ ಸೌಭಾಗ್ಯ ಬರಲಿ ಎಂಬುದಾಗಿ ಅನುಗ್ರಹ ಮಾಡಲಿ ಅಂತ ಮಾತ್ರ ಕೇಳ್ತೇನೆ. ತಾವೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಸರಿಯಾದ ಸಮಯಕ್ಕೆ ಬಂದು 2 ತಾಸು ಹೇಳಿದರೂ ಬೇಸರಿಸದಂತೆ, ಮುಖ ನೋಡಿ ಬೇಸರ ಬಂತು ಅಂದರೆ ಹೇಳೋರಿಗೆ ಇಂಟ್ರೆಸ್ಟ್ ಬರೋದಿಲ್ಲ. ಹೀಗಾಗಿ ನಗತ್ತಾ ಕೂತು ನೀವೆಲ್ಲ ನನ್ನನ್ನು ಪ್ರೋತ್ಸಾಹಿಸಿದ್ದೀರಿ. ಇದರಲ್ಲಿ ಯಾವ ಕಥೆ ನಿಮಗೆ ಗೊತ್ತಿಲ್ಲ ಅಂತಿಲ್ಲ, ಎಲ್ಲ ಕಥೆಗಳು ನಿಮಗೆ ಗೊತ್ತಿವೆ. ಆದರೂ ಮತ್ತೆ ಬಂದು ಕೂತು ಕೇಳ್ತೀರಿ ಅಂತಂದರೆ ಅದು ನನ್ನನ್ನು ಪ್ರೋತ್ಸಾಹಿಸಲಿಕ್ಕೆ ಅಷ್ಟೇ ಅಂತ ತಿಳಿತಾ ನಿಮ್ಮೆಲ್ಲರನ್ನು ಅಭಿವಂದಿಸಿ, ಅವರ ಅಭಿಮಾನ ಭಾಳ ನನ್ನ ಮೇಲೆ ಮೊದಲಿನಿಂದಲೂ. ಅವರಷ್ಟು ಅಭಿಮಾನದಿಂದ ಈ ಕೃಷ್ಣನ ಕಥೆಯನ್ನು ಹೇಳುವ ದೊಡ್ಡ ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿದ್ದಾರೆ. ಉತ್ತಮೋತ್ತಮ ಶ್ರೇಯಸ್ಸು ಅವರಿಗಾಗಲಿ. ಸಂತಾನಕ್ಕಾಗಿ ಈ ಕೃಷ್ಣನ ಕಥೆಯನ್ನು ಉತ್ತಮ ಸಂತಾನಕ್ಕಾಗಿ ಹೇಳಿಸಿದ್ದು, ಉತ್ತಮವಾದ ಸಂತಾನ ನಮ್ಮ ನಾಡಿಗೆ ಅತ್ಯುತ್ತಮವಾದಂತಹ ವ್ಯಕ್ತಿ ಅವರ ಗರ್ಭದಿಂದ ಬರಲಿ ಅಂತ
ಪ್ರಾರ್ಥನೆಯನ್ನು ಮಾಡ್ತಾ ಕೇಳಿದ ಎಲ್ಲ ವಿಷಯಗಳನ್ನು ಭಗವಂತನ ಗುರುಗಳ ಅಂತರ್ಯಾಮಿಯಾದ ಭಗವಂತನ ಪಾದಗಳಿಗೆ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ.